ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ವಂದನೆಯಪ್ಪ. ಈ ದಿನ ನಮ್ಮ ಜೀವಿತದಲ್ಲಿ ಎಕ್ಸ್ಟ್ರಾ ದಿನವಾಗಿ ನಮಗೆ ಕೊಟ್ಟಿದೆಯಂದ್ರೆ ಅದು ಕೇವಲ ನಿನ್ನ ಕೃಪೆ ರಾಜ. ನಿನ್ನಂತ ಪರಿಶುದ್ಧರು ಯಾರು ಇಲ್ಲ. ಈ ದಿನ ನಾನು ಜೀವಿಸ್ತಿರ್ಬೋದು, ಅದು ನಿನ್ನ ಕೃಪೆ ಮಾತ್ರ ರಾಜ. ಈ ದಿನ ನಾನು ಬದುಕುಳಿದಿರುವುದು, ಈ ದಿನ ನಾನು ಸ್ವಾಸ್ಥ್ಯವಾಡುವುದು, ಈ ದಿನ ನಾನು ಓಡಾಡುವುದು, ಜೀವಂತವಾಗಿರುವುದು, ಇದೆಲ್ಲ ನಿನ್ನ ಕೃಪೆ ರಾಜ. ಮರಣದ ಕಣಿವೆಯಲ್ಲಿ ನಾನಿರುವಾಗ, ಕೇಡಿನ ಕಣಿವೆಯಲ್ಲಿ ನಾನಿರುವಾಗ, ಅಪಾಯದ ಮಾರ್ಗದಲ್ಲಿ ನಾನಿರುವಾಗ ನನ್ನನ್ನು ಬಿಡಿಸಿ ಕಾಪಾಡಿದ ಒಳ್ಳೆಯ ಕುರುಬನೇ, ನಿನಗೆ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದೀನಿ, ನಿನಗೆ ಆರಾಧನೆ ಮಾಡ್ತಾ ಇದ್ದೀನಿ. ಸ್ತೋತ್ರ, ಹಾಲೆಲೂಯ, ಸ್ತೋತ್ರ, ಹಾಲೆಲೂಯ, ಹಾಲೆಲೂಯ, ಸ್ತೋತ್ರಂ, 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 ಹಾಲೆಲೂಯ. ಶಬಬಬಬಶಂದೋ. ಸ್ತುತಿಗೀತೆಯೊಂದಿಗೆ ಇಲ್ಲಿವರೆಗೂ ಮಹಿಮೆ ಪಡಿಸಿತು. ಈ ಆರಾಧನೆಯಲ್ಲಿ ನಿಮ್ಮ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ, ನಿಮ್ಮ ಪರಿಶುದ್ಧಾತ್ಮನ ಶಕ್ತಿ ನಮ್ಮ ಮೇಲೆ ಇಳಿದು ಬರಲಿ, ಆತ್ಮನ ಅಭಿಷೇಕದಿಂದ ನಮ್ಮನ್ನು ನಡೆಸುತ್ತಂತೆ. ಸ್ತೋತ್ರಂ. యేసయ్యా నీవే నాకని, వేరెవ్వరు నాకు లేరని. యేసయ్యా నీవే నాకని, వేరెవ్వరు నాకు లేరని. వేణోళ్ళ కొనియాడినా ನಂದು ಸ್ಥಿರಪಡಿಸಿ Nando
ఉపదేశ మందునా సర్వకల సంగమందునా ఉన్నత ఉపదేశ మందునా సర్వకల సంగమందునా కంచగల తోటలోనే నన్ను స్థిరపరచినందునా కంచగల తోటలోనే నన్ను స్థిరపరచినందునా కృపవెంబడి కృపను పొందుచు కృపలో జయగీతమే పాడుచు ఎంతమంది కృపవెంబడి కృపలో జయ గీతమే చట్టమా కృపలో జయ గీతమే పాడుచు ఉన్నత ఉపదేశ సంతృవకల సంగమందునా కంచగల తోటలోనా నన్ను స్థిరపరచి కంచగల తోట యేసయ్యా కృప వెంబడి కృపను పొందుచు కృపలో జయ గీతమే పాడుచు కృపలో ದೇವಾನಿಗೆ ನೀನು ಸೃಷ್ಟಿಕರ್ತನಪ್ಪ ನೀನು ಸೃಷ್ಟಿಕರ್ತನೇ ನೀನು ಸೃಷ್ಟಿ ನಿರ್ಮಾಣ ಮಾಡಿದ ದೇವರು ನಿನ್ನಿಂದಲೇ ಈ ಸೃಷ್ಟಿಯು ನಿನ್ನಿಂದಲೇ ಈ ಭೂಮಿಯು ಕರ್ತನೆ ನಿನ್ನಿಂದಲೇ ಭೂಮಿಯಲ್ಲಿರುವ ಸಮಸ್ತವು ಸ್ವಾಮಿ ನಿನ್ನಿಂದಲೇ ಭೂಮಿಯಲ್ಲಿರುವ ಸಮಸ್ತವು ಉಂಟಾಗಿದ್ದು ಸ್ವಾಮಿ ನೀನೇ ಎಲ್ಲವನ್ನೂ ನಿರ್ಮಾಣ ಮಾಡಿ ಮುಗಿಸಿದ ದೇವರಪ್ಪ 6 ದಿನಗಳು ತಂದೆಯಾದ ದೇವರು ಎಲ್ಲ ಸೃಷ್ಟಿಯನ್ನು ಮಾಡಿ ಮುಗಿಸಿದ ಮಹಾ ಸೃಷ್ಟಿಕರ್ತನು ನೀನೇ ನಿನ್ನನ್ನು ಆರಾಧಿಸಬೇಕೆಂಬ ಪ್ರತಿ ಒಬ್ಬರಿಗೆ ರೂಢಿಯಾಗಿರುವಂತ ಕಾರಣವಿದೆ ನಿಮ್ಮನ್ನು ಆರಾಧಿಸ್ತಾ ಇದ್ದೀವಿ ನಿಮ್ಮನ್ನು ಕೊಂಡಾಡ್ತಾ ಇದ್ದೀವಿ ಪ್ರಭು ನಿಮ್ಮಲ್ಲದೆ ಯಾರು ಇಲ್ಲಪ್ಪ ನೀವೇ ಸೃಷ್ಟಿಕರ್ತರು ಎಷ್ಟು ಜನ ಇಲ್ಲಿ ನಂಬ್ತಾ ಇದ್ದೀರಿ ನನ್ನನ್ನು ಉಂಟು ಮಾಡಿದ ದೇವರು ಆತನೇ ನನ್ನನ್ನು ಉಂಟು ಮಾಡಿದ ದೇವರು ಯೆಹೋವನೇ
ಸ್ತುತಿ. ಎಲ್ಲರೂ ಸ್ತುತಿ ದೇವಾ. ಎಷ್ಟೋ ಜನರು ಮನ್ನ ತಿಂದ ಪೂರ್ವಜರಿಲ್ಲ, ಮರಣವನ್ನು ಕಂಡರಪ್ಪ. ಮನ್ನ ತಿಂದ ಎಲ್ಲರೂ ಮರಣ ಕಂಡರು. ಇನ್ನ ದೇಹವನ್ನು ಭುಜಿಸುವ ಯಾರು ಕೂಡ ಪ್ರಭು ಮರಣ ಕಾಣದಂತೆ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ನಿನ್ನ ಆಸೆ ಆಗಿದೆ ಪ್ರಭು. ನಿತ್ಯ ಜೀವವನ್ನು ಪಡಿಬೇಕೆಂಬುದೇ ನಿನ್ನ ಆಸೆ ಆಗಿದೆ. ಹಾಲೆಲೂಯಾ, ಹಾಲೆಲೂಯಾ. ನೀನು ದ್ರಾಕ್ಷ ಬಳೆಸಪ್ಪ, ನೀನು ದ್ರಾಕ್ಷ ಬಳೆಸಪ್ಪ, ನೀನು ದ್ರಾಕ್ಷ ಬಳೆಸಯ್ಯ. ನಾವೆಲ್ಲರೂ ಕೊಂಬೆಗಳು ಕರ್ತನಿಸಯ್ಯ. ನಿನ್ನನ್ನು ಬಿಟ್ಟು ನಾವೇನು ಮಾಡಲಾಗಲ್ಲ, ನಿನ್ನನ್ನು ಬಿಟ್ಟು ಏನು ಮಾಡಲಾಗಲ್ಲ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಎಷ್ಟು ಜನ ಬಾಯಿಗೆ ತುಂಬಿದೆ ಆರಾಧನೆ. ದೇವ ನನ್ನೊಂದಿಗೆ ಬಾ, ನನ್ನೊಂದಿಗೆ ಬಾ ಕರ್ತನೆ, ನನ್ನೊಂದಿಗೆ ಬಾ ದೇವರೇ. ಎಸ್ಸಯ್ಯ ನನ್ನೊಂದಿಗೆ ಬಾರಪ್ಪ. ಯೇಸುವೇ ನೀನಿಲ್ಲದೆ ನನ್ನ ಜೀವ ಇಲ್ಲಪ್ಪ. ನೀನಿದ್ರೆ ಮಾತ್ರ ನನಗೆ ಎಲ್ಲ ಇದ್ದ ಹಾಗೆ. ನೀನೇ ನನಗೆ ಎಲ್ಲ ಕರ್ತನೆ. ಹಾಲೆಲೂಯಾ, ಹಾಲೆಲೂಯಾ. ವಂದನೆ ವಂದನೆ ವಂದನೆ. ಶಬಬ ಶಂದು ಸ್ತೋತ್ರಂ. ಹಾಲೆಲೂಯಾ. ನರ ರಕ್ಷೆಗೆ ನರನಾದೆಯ, ನರ ರಕ್ಷೆಗೆ ನರನಾದೆಯ. ನನ್ನನ್ನು ಬಂದು ವಾಸ ಮಾಡುವ ದೇವರಾದೆಯ, ನನ್ನನ್ನು ಬಂದು ವಾಸ ಮಾಡುವ ದೇವರಾದೆಯ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವರಿಗೆ. ಮನ್ನದಿಂದ ಪೂರ್ವದೆಲ್ಲ ಮರಣ ಕಂಡರು. ನಿನ್ನ ದೇಹದ ಪುರುಷರಾವು ಸ್ವರ್ಗ ಕಾಣುವೆವು. ಮನ್ನದಿಂದ ಪೂರ್ವದೆಲ್ಲ ಮರಣ ಕಂಡರು. ನಿನ್ನ ದೇಹ ಪುರುಷರಾವು ಸ್ವರ್ಗ ಕಾಣುವೆವು. ನಿನ್ನ ರಕ್ತ ನನ್ನ ಪಾಪ ತೊಳೆಯುವಾಗಿದೆ. ನಿನ್ನ ರಕ್ತ ನನ್ನ ಪಾಪ ತೊಳೆಯುವಾಗಿದೆ. ನಿನ್ನ ಪ್ರೇಮ ನನ್ನ ಬಾಳಿಗೆ ಮುಕ್ತಿ ತಂದಿದೆ. ನಿನ್ನ ಪ್ರೇಮ ನನ್ನ ಬಾಳಿಗೆ ಮುಕ್ತಿ ತಂದಿದೆ.
ಯೇಸುವೆ ನಿಮ್ಮ ದೇಹವ ನುಡಿಸಲು ಯೋಗ್ಯನಲ್ಲ ನಾ. ತಾವನು ನುಡಿಯಲು ನುಡಿದರೆ ಸಾಕು ಧನ್ಯನಾಗುವೆನ. ಯೇಸುವೆ ನಿಮ್ಮ ದೇಹವ ನುಡಿಸಲು ಯೋಗ್ಯನಲ್ಲ ನಾ. ತಾವನು ನುಡಿಯಲು ನುಡಿದರೆ ಸಾಕು ಧನ್ಯನಾಗುವೆನ. ದೇವಾನಂದರು ನೀ ಬಂದಿರಲು ಆಲಯವಾಗುವೆನ. ದೇವಾನಂದರು ನೀ ಬಂದಿರಲು ಆಲಯವಾಗುವೆನ. ಯೇಸುವೆ ನಿಮ್ಮ ಸಾಕ್ಷಿಯಾಗಿ ಬೆಳಗುವೆನ. ಯೇಸುವೆ ನಿಮ್ಮ ಸಾಕ್ಷಿಯಾಗಿ ಬೆಳಗುವೆನ.
ಆಧಾರ ನೀನೇ, ನನ್ನ ಸಮೃದ್ಧಿಗೆ ನೀನೇ, ನೀನೇ, ನೀನೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ. ಸ್ತೋತ್ರ ಸ್ತೋತ್ರ ಆಮೆನ್. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ನನ್ನ ಸಂತೋಷಕ್ಕೆ ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ನೀನೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ. ಸ್ತೋತ್ರ ಸ್ತೋತ್ರ ಯೇಸುವೇ, ಸ್ತೋತ್ರ. ಎಲ್ಲರೂ ನಮ್ಮ ಬಾಯಿಗೆ ಹಲ್ಲೆಲೂಯಾ. ಹೌದಪ್ಪ, ಸಾವಿರಾರು ತಲೆಗಳವರೆಗೆ ನನ್ನ ಸಂತತಿಯನ್ನು ಆಶೀರ್ವಾದ ಮಾಡುವ ದೇವರು ನೀನು. ಈ ಕಾಲ ಸಮಯದಲ್ಲಿ ಇಲ್ಲಿವರೆಗೂ ನಿಮ್ಮ ಪ್ರಕಟಣೆಯೊಂದಿಗೆ ನಮ್ಮನ್ನು ನಡೆಸಿ, ನಿನ್ನ ಆತ್ಮಶಕ್ತಿಯೊಂದಿಗೆ ನಮ್ಮನ್ನು ಬಲಪಡಿಸಿ ಸ್ಥಿರಪಡಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ಮಧ್ಯದಲ್ಲಿ ಸಹೋದರ ಲೋಕೇಶ್ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಸ್ತುತಿ ಸ್ತೋತ್ರಕ್ಕೆ ಆನಂದ ಸ್ವಾಮಿ ಸ್ತೋತ್ರ ಕರ್ತನಾಚ ಘನತಾ ಮಹಿಮೆಯು ಸ್ವಾಮಿ ಸಿಯ ಪ್ರಭು ಕರ್ತನೆ ಹೊಂದಿಕೊಳ್ಳುವ ದೇವರೇಂದ್ರಿಗೆ ಸ್ತೋತ್ರ ಸ್ವಾಮಿ ಸಿಯ ಕರ್ತನಾಚ ಅಪ್ಪ ಕರ್ತನೆ ಈ ಸಂಬಂಧಕ್ಕಾಗಿ ನಿಮಗೆ ಸ್ತೋತ್ರ ಆರಾಧನೆ ಕೆಲಸ ಮಾಡಿ 7 ದಿನ ಒಂದು ಸಂಜೆ ಅವನ ವಿಶ್ರಾಂತಿ ತೆಗೆದುಕೊಳ್ಳುವ ಪ್ರಕಾರವೇ ಸ್ತೋತ್ರ ಮಕ್ಕಳಾಗಿ ಸ್ವಾಮಿ ಸ್ತೋತ್ರ ಕರ್ತನಾಚ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ಸಿಯ ಕರ್ತನೆ ಈವರೆಗೂ ಸ್ವಾಮಿ ಸಿಯ ಕರ್ತನೆ ಕೊಟ್ಟಿರುವಂತಹ ಸ್ವಾಮಿ ಸಿಯ ಕೊಡ್ತಾನೆ ಸಿಯ ಪ್ರಭು ಬಲದಿಂದ ಇವರ ಸ್ವಾಮಿ ಸಿಯ ಕರ್ತನೆ ಆದರಿಸಿ ಸ್ತುತಿಸಿ ಕೊಂಡಾಡಿಯಪ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ ಕರ್ತನೆ ಇನ್ನೂ ಸ್ತುತಿಸಲಿಕ್ಕೆ ಆದರಿಸಲಿಕ್ಕೆ ದೇವರೇ ಕೃಪೆ ಮಾಡು. ದೇವರ ದಯ ತೋರಿಸು, ನಿನ್ನ ಬಲವನ್ನು ಶಕ್ತಿಯನ್ನು ಸಮಾಧಾನ ದೇವರೇ ಕೃಪೆಯನ್ನು ತುಂಬಿಸಪ್ಪ ದೇವರೇ ಸ್ತೋತ್ರ ರಾಜ. ಕೃಪೆಯಲ್ಲಿ ಸೌಂದರ್ಯನಾದ ದೇವರೇ, ಕೃಪೆಯಲ್ಲಿ ಐಶ್ವರ್ಯನಾದ ದೇವರೇ ನಿನಗೆ ಸ್ತೋತ್ರ. ಗಾಯಪಟ್ಟಂತ ನಮ್ಮ ಸ್ಥಿತಿಯನ್ನು ಸ್ವಾಮಿಸಿಯ ಗಾಯಗಳನ್ನು ವಾಸಿ ಮಾಡಿ ನಮ್ಮನ್ನು ಸ್ವಾಮಿಸಿ ನಿನ್ನ ಸನ್ನಿಧಿಯಲ್ಲಿ ಮತ್ತು ನಾವು ತಿಳಿಸಿದ್ಯಪ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ದೇವರೇ. ಅಪ್ಪ ಉತ್ತಮ ಯೋಗ್ಯನಾಗಿದ್ದ ದೇವರೇ ನಿನಗೆ ಸ್ತೋತ್ರ. ಆರಾಧನೆಗೆ ನಾಯಕನಾದ ದೇವರೇ ನಿನಗೆ ಸ್ತೋತ್ರ. ಸ್ತುತಿಗೆ ಒಡೆಯನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ ಕರ್ತನೆ ಈವರೆಗೂ ಸ್ವಾಮಿಸಿಯ ಇನ್ನೊಂದು ನಡೆಸಿ ಮಹಿಮುಂದಿನಂತೆ ಕರ್ತನೆ ನಡೆಸು ಬಲಪಡಿಸಿ ಮುಂದಿನ ಭಾಗದಲ್ಲಿ ಸಹ ಕರ್ತನೆ ಬಲಪಡಿಸು ಸ್ತೋತ್ರ ರಾಜ. ಹಲ್ಲೆಲೂಯ. ಅಪ್ಪ ಮುಂದಿನ ಭಾಗದಲ್ಲಿ ಸ್ವಾಮಿ ವಾಕ್ಯ ಭಾಗದಲ್ಲಿ ಸ್ವಾಮಿಸಿಯ ದೇವರೇ ನಿನ್ನ ದೈವ ಸೇವಕರ ಮುಖಾಂತರ ನಿನ್ನ ಎಡಾತ್ಮದಿಂದ ನಿನ್ನ ದೈವ ಸೇವಕರ ಮುಖಾಂತರ ಮಾತನಾಡಬಾರ ದೇವರೇ ಕಾಪಾಡು ಆಶೀರ್ವದಿಸು ಅಭಿಷೇಕಿಸು ನೀನು ಮಾತನಾಡು ಸ್ತೋತ್ರ. ಅಪ್ಪ ವಾಕ್ಯವು ಸ್ವಾಮಿಸಿಯ ಕೇಳಿ ಸ್ವಾಮಿಸಿ ದೇವರೇ ಕರ್ತನೆ ಅದನ್ನು ಗ್ರಹಿಸಿಕೊಂಡು ಸ್ವಾಮಿಸಿಯ ಕರ್ತನ ವಾಕ್ಯಗಳ ಮೇರೆಗೆ ಸ್ವಾಮಿಸಿ ಅದನ್ನ ಕಟ್ಟಡದ ಮೇರೆಗೆ ನಡಿಲಿಕ್ಕೆ ದೇವರೇ ಕೃಪೆ ಮಾಡಬಾರ ದೇವರೇ ಸಹಾಯ ಮಾಡಿಸೋದ್ರ. ನಾವೇನೋ ಅಲ್ಲ ಸ್ವಾಮಿ, ನೀನೇ ಅಲ್ಲ ಸ್ವಾಮಿ. ನಮಗೆ ಬಲವು ನಮಗೆ ಶಕ್ತಿ ಜ್ಞಾನ ವಿವೇಕವು ಸ್ವಾಮಿಸಿಯ ನಮಗೆ ತ್ರಾಣವು ನೀನೇ ಸ್ವಾಮಿಸಿ ನಮ್ಮ ಸ್ವಾಸ್ಥ್ಯವು ನೀನೇ ಸ್ತೋತ್ರ ಕರ್ತನೆ. ಅದೇ ರೀತಿ ನಿನ್ನ ಕೃಪೆಯಿಂದ ಪ್ರಭುವಾದ ದೇವರೇ ಸಿಯ ನಿನ್ನ ವಾಕ್ಯಗಳ ಮೇರೆಗೆ ನಮ್ಮ ನಡಿಲಿಕ್ಕೆ ದೇವರೇ ಸಹಾಯ ಮಾಡು ದೇವರೇ ಆಶೀರ್ವದಿಸಿ ಕಾಪಾಡು. ಅದೇ ರೀತಿ ಸ್ವಾಮಿಸಿ ಬಂದಿರುವಂತ ಎಲ್ಲಾ ಕುಟುಂಬಗಳನ್ನು ಆಶೀರ್ವಿಸು ಬಲಪಡಿಸಿ ನಡೆಸಬೇಕಂತ ಪ್ರಾರ್ಥಿಸುವ ದೇವರೇ ಕೃಪೆಯನ್ನು ತುಂಬಿಸಪ್ಪ. ನಿನ್ನ ವಾಕ್ಯಗಳನ್ನು ಗ್ರಹಿಸಿಕೊಂಡು ನಡೆಸಲಿಕ್ಕೆ ದೇವರೇ ನಡಲಿಕ್ಕೆ ದೇವರೇ ಕೃಪೆ ಮಾಡಪ್ಪ ದೇವರೇ ಸಹಾಯ ಮಾಡಿ ಸ್ತೋತ್ರ. ನಿನ್ನ ದೈವ ಸೇವಕರ ಕುಟುಂಬವನ್ನು ಆಶೀರ್ವಿಸು, ನಿನ್ನ ದೈವ ಸೇವಕರನ್ನು ಬೋಧಿಸುತ್ತ ದೈವ ಸೇವಕರನ್ನು ಆಶೀರ್ವಿಸಿ ನಡೆಸಿ ಕಾಪಾಡು ಬಲಪಡಿಸಿದ್ಯಪ್ಪ. ಈವರೆಗೆ ನಡೆಸಿದೇವ್ರೆ ಇನ್ನು ಮುಂದಿನ ಸಮಯದಲ್ಲಿ ನಡೆಸಿ ಕಾಪಾಡು ಬಲಪಡಿಸಬೇಕಂತ ಪ್ರಾರ್ಥಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಆಮೆನ್ ಆಮೆನ್. ದಯಮಾಡಿ ಎಲ್ಲರೂ ಕೂತ್ಕೊಳ್ಳೋಣ. ದೇವರು ಅದೆಲ್ಲರನ್ನು ಆಶೀರ್ವಾದ ಮಾಡಿ. ಪ್ರಿಯ ಆತ್ಮೀಯರೇ, ಈ ಒಂದು ತಿಂಗಳು ಈ ಮಾಸದಲ್ಲಿ ದೇವರು ಈ ರೀತಿ ನಮ್ಮೆಲ್ಲರನ್ನು ಮತ್ತೊಂದು ಸಾರಿ ಒಟ್ಟಾಗಿ ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತುತಿ ಸ್ತೋತ್ರ ಮಾಡೋಣ. ಕಳೆದ ತಿಂಗಳು ಎಲ್ಲ ಕೂಡ ದೇವರು ನಮ್ಮನ್ನು ಕಾಪಾಡಿ ಸಹಾಯ ಮಾಡಿ ತನ್ನ ಪ್ರೀತಿಯ ಹಸ್ತದಲ್ಲಿ ನಮ್ಮನ್ನು ಒದಗಿಸಿದ ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಸಾರಿ ಯಾರಾದರೂ ಸಾಕ್ಷಿ ಇರುವುದಾದರೆ ಒಬ್ಬ
ಒಬ್ಬರಿಗೆ 2 ನಿಮಿಷಗಳು ಮಾತ್ರ ಕಾಲಾವಕಾಶ ಇರ್ತದೆ. ಬೇಗನೆ ನಿಮ್ಮ ಸಾಕ್ಷ್ಯವನ್ನು ಮುಗಿಸಬೇಕೆಂಬುದಾಗಿ ದೇವರು ನಿಮಗೆ ಮಾಡಿರುವ ಉಪಕಾರ, ದೇವರು ನಿಮಗೆ ಮಾಡಿರುವಂಥ ಕಾರ್ಯಗಳೆಲ್ಲ ಕೂಡ ಈ ದೇವರು ಮಾಡಿದಂಥ ಎಲ್ಲ ಕಾರ್ಯಗಳಿಗಾಗಿ ಒಬ್ಬರಿಗೆ 2 ನಿಮಿಷ ಮಾತ್ರ, ಹೆಚ್ಚು ಸಮಯವಿಲ್ಲದ್ರಿಂದ ಈ ನೂತನ ಮಾಸದಲ್ಲಿ 2 ವರ್ಷ ಸುಮಾರು ನಾವು ಯಾರ ಸಾಕ್ಷಿ ಕೇಳಿಲ್ಲ. ಮತ್ತು ಈ ದಿನ ದೇವರ ಒಂದು ಪ್ರೇರಣೆ ಯಾರಾದರೂ ಹೇಳಲಿಕ್ಕೆ ಬಯಸುವುದಾದರೆ ಒಬ್ಬರಿಗೆ 2 ನಿಮಿಷ ಸಮಯ ತದನಂತರ ನಾವು ದೇವರ ಸಂದೇಶಕ್ಕೆ ಹೋಗೋಣ. ದೈವ ಸೇವಕರು ಒಂದೇ ಹೇಳಿದ್ರು, ಅಮ್ಮಲ್ಲಿ ಪ್ರೇಯರ್ ಮಾಡಮ್ಮ, ನಾವು ಪ್ರೇಯರ್ ಮಾಡ್ತೀವಿ, ಪ್ರೇಯರ್ ಮಾಡಿ ಗೋಡೆಗಳಲ್ಲಿ ಪ್ರೇಯರ್ ಮಾಡಿ ದೇವ್ರನ್ನ ನಾನು ನಿಲ್ಲಿಸ್ತಾನ, ದೇವರು ಒಂದು ಒಳ್ಳೆ ಕಾರ್ಯ ಮಾಡ್ತಾನ ಅಂದು ದೇವರಿಗೆ ಪ್ರೇಯರ್ ಮಾಡಿ ಅಂತ ಹೇಳುವಾಗ ನನ್ನ ಸೇವರು ನನ್ನ ಆತ್ಮೀಯ ತಂದೆ ತಾಯಿ ನಾನು ಎಷ್ಟೋ ಬಲಪಡಿಸಿದ್ರು. ಪ್ರಾರ್ಥನೆ ಮಾಡಿದ್ರು. ಅನ್ಯ ಜನರು ಸಿಗದೆ ದೇವ್ರ ನಮಗೆ ನಮ್ಮ ಕುಟುಂಬ ಸಿಕ್ಕಿದೆ. ಅದಕ್ಕಾಗಿ ದೇವ್ರ ನಮಗೆ ಸ್ತೋತ್ರ. ಮನೆಯಲ್ಲಿ ಎಲ್ಲ ಚರ್ಚಿಗೆ ಹೋಗ್ತಾ ಇದ್ದಾರೆ, ಅದ್ರ ಪರವಾಗಿ ನಾವು ಹೋಗ್ತೀವಿ. ಅದಕ್ಕೆ ದೇವ್ರ ನಮಗೆ ಸ್ತೋತ್ರವಾಗಿ ನನ್ನ ಬೆಳೆಸಿದಂಥ ನನ್ನ ಆತ್ಮೀಯ ತಂದೆ ತಾಯಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿರ್ತೇನೆ. ಅದು ದೇವ್ರು ನನ್ನ ನಡೆಸ್ತಾ ಇದ್ದಾರೆ. ದೇವ್ರ ನಮಗೆ ಸ್ತೋತ್ರವಾಗಿ. ದೇವ್ರ ನಮಗೆ ಸ್ತೋತ್ರ. ನಾನು ಹಾಸ್ಪಿಟಲ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಹೋಗುವಂಥ ಸಮಯದಲ್ಲಿ ಒಂದಿನ ಭಾಳ ಹೊಟ್ಟೆ ನೋವು, ತಲೆ ತಿನ್ನೋದು, ಆಮೇಲೆ ಜ್ವರ ಇಟ್ಟಿದ್ದಂಗೆ ಬಸ್ ಸ್ಟ್ಯಾಂಡಿಗೆ ಬಂದಿರ್ತೀನಿ. ಮನೆಗೆ ಹೋಗೋಕ್ಕಾಗೋದು, ಹಾಸ್ಪಿಟ್ಲಿಗೆ ಹೋಗೋಕ್ಕಾಗೋದು. ಹೆಂಗೆ ಮಾಡೋದಪ್ಪ ದೇವರೇ ಅಂತ ನನ್ನ ಅಲ್ಲೇ ಕಣ್ಣೀರು ಬರ್ತಾ ಇದೆ. ಚಿಕ್ಕ ಎತ್ತಿಡೋಕ್ಕಾಗ್ತಾಯಿಲ್ಲ, ಅಷ್ಟು ಕಾಲು ನೋವು ಕೂಡ. ಏನು ಮಾಡೋದೀಗ? ಮಕ್ಕಳಿಗೆಲ್ಲ ಫೋನ್ ಮಾಡಿದ್ರೆ ಎದುರ್ತಾರೆ, ನೀನು ಯಾಕೆ ಬರೋಕ್ಕೆ ಹೋಗಿದ್ದಮ್ಮ, ಮನೆಯಲ್ಲಿದ್ದರೆ ಆಯ್ತಲ್ಲ ಅಂತ. ಯಾರಿಗೆ ಹೇಳೋದು ಬೇಡ ಅಂತ ಬಾಡಿಗೆ ಆಟೋ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋದೆ. ಆಮೇಲೆ ಏನಾಗಲ್ಲ ಅಂತಂದರೆ ನನಗೆ ಮಾತಾಡೋದು ಆಗೋದು, ತಲೆ ಸುತ್ತಾ ಇದೆ. ಯಾಕೆ ಅವತ್ತು ನೈಟ್ ಈ 2 ಪಾಯ್ಸನ್ ಪೇಷಂಟ್ ಬಂದಿದ್ದು ನೋಡಿ ನನಗೆ ಭಾಳ ಇದಾಗಂಗೆ ಆಗಿಬಿಟ್ಟಿತ್ತು. ಇದಕ್ಕಿದ್ದಾಗೆ ಇಷ್ಟು ಪ್ರಾಬ್ಲಮ್ ಆಗ್ಯಾವಲ್ಲ, ನಾನು ಏನು ಮಾಡೋದು ಅಂತ ನನಗೆ ಪ್ರೇಯರ್ ಮಾಡ್ಕೊಂತ ಸುಮ್ಮನೆ ಕುತ್ಕೊಂಡಿದ್ದೆ ಚೇರ್ ಮೇಲೆ. ಆಮೇಲೆ ಅವ್ರು ಬಂದು ಮಾತಾಡ್ಸಿದ್ದು, ಏನಮ್ಮ ಅಂದರೆ ನನಗೆ ಹಿಂಗಾಗಿದೆ ಅಂದರೆ ಸಾರ್ ಹತ್ರ ಹೇಳ್ತೀವಿ ಅಂದರೆ ಸಾರ್ ಹತ್ರ ಹೇಳಿದ್ರೆ ಅಡ್ಮಿಟ್ ಮಾಡ್ತಾರೆ. ನಮ್ಮ ಪರಿಸ್ಥಿತಿಯಿಂದ ಆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ನಾನು ಹೋಗೋದು ಹೆಂಗ ಅಂತ ಯೋಚನೆ ಮಾಡೋದು. ಟ್ಯಾಬ್ಲೆಟ್ ಹಾಕೋ, ಏನಾಗಲ್ಲ, ಸ್ವಲ್ಪ ರೆಸ್ಟ್ ತಗ ಅಂದ್ರೆ ಅಷ್ಟೇ. ನಾನು ECC ರೂಮಲ್ಲಿ ಮಕ್ಕಳಿಗೆ ಟ್ಯಾಬ್ಲೆಟ್ ಹಾಕ್ಕೊಂಡು ಹಂಗೆ ಬೇರೆ ನನಗೆ ಪ್ರೇಯರ್ ಮಾಡೋಕ್ಕೆ ಬರಾಗ್ತಾ ಇಲ್ಲ. ಯಾಕೆ ಈ ಪರಿಸ್ಥಿತಿ ನನಗೆ? ನಾನು ಒಬ್ಬಂಟಿಗಳಲ್ಲ, ನೀನು ನನ್ನ ಜೊತೆಗಾರನಾಗಿದ್ದೀನಿ. ಇನ್ನೇ ತನಕ ಬರೋವರೆಗೆ ನಾನು ಬೇಸಾಗಿದ್ದೀನಿ. ಬೆಳೆದಿಂದ ಬಂದಾಗ ಹಿಂಗಾಯ್ತಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಸಮಯದಲ್ಲಿ ನೀನೇ ಶಕ್ತಿ ಬಲ ಕೊಟ್ಟು ನೀನೇ ಆರೋಗ್ಯ ಕೊಡ್ಬೇಕಪ್ಪ ನನಗೆ ಅಂತೇಳಿ ನಾನು ಸಾಕ್ಷಿ ಹೇಳ್ತೀನಪ್ಪ. ನನಗೆ ನಿಮ್ಮಲ್ಲೇ ಸ್ವಸ್ಥತೆ ಬೇಕು, ನನಗೆ ನಾನು ಡ್ಯೂಟಿ ಮಾಡಲೇಬೇಕು ಅಂತ ನಾನು ಪ್ರೇಯರ್ ಮಾಡ್ಕೊಂಡ್ರೆ ಒಂದು 5 ನಿಮಿಷದಲ್ಲಿ ನನಗೆ ದೇವರು ಸ್ವಸ್ಥತೆ ಕೊಡ್ತಾರೆ. ಒಂದು ಚಿಕ್ಕ ಸಾಕ್ಷಿಯನ್ನು ದೇವರ ಆಶೀರ್ವದಿಸಿ ನಿಮ್ಮೆಲ್ಲರೂ ಇದ್ರೆ ಯಾರಾದರೂ ರೈಟ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿಕ್ಕೆ ದೇವರು ಅದ್ಭುತ ಕರ್ತನು. ಹಲ್ಲೆಲೂಯಾ. ದೇವರು ಯಾರು ಹೇಳ್ರಿ? ಅದ್ಭುತ ಕರ್ತನು. ಆತನು ಅದ್ಭುತಗಳನ್ನು ಮಾಡಲು ಸರ್ವಶಕ್ತನು. ನನ್ನ ಆತ್ಮೀಯರೇ, ಪ್ರತಿ ವಿಷಯದಲ್ಲಿ ದೇವರು ಸಹಾಯ ಮಾಡಲಿಕ್ಕೆ ಶಕ್ತನು. ಓಕೆ, ಈ ದಿನ ಈ 2 ಸಾಕ್ಷಿಗಳನ್ನು ಆಶೀರ್ವಾದ ಮಾಡಲಿ. ನನ್ನ ಆತ್ಮೀಯರೇ, ಪ್ರಿಯರೇ, ದೇವರನ್ನು ಯಾರು ಪ್ರೀತಿಸ್ತಾರೆ ಎಂಬುದಾಗಿ ಈ ದಿನ ವಾಕ್ಯ ಸಂದೇಶದೊಂದಿಗೆ ನಾವೆಲ್ಲರೂ ದೈವ ಸಂದೇಶಕ್ಕೆ ಹೋಗೋಣ. ದೇವರನ್ನು ಪ್ರೀತಿಸುವಂಥ ಜನರು ಯಾರು ಎಂಬುದಾಗಿ ನಾವು ಪ್ರೀತಿಸೋಣ. ಓಕೆ, ದೇವರನ್ನು ಪ್ರೀತಿಸುವ ಜನರು ಇಂಥವರೇ ಆಗಿರಬೇಕೆಂಬುದಾಗಿ ದೇವರ ವಾಕ್ಯವೆಂದು ನಿರ್ಣಯ ಮಾಡಿದೆ. ಆದ್ದರಿಂದ ಈ ದಿನ ದೇವರನ್ನು ಪ್ರೀತಿಸುವ ಜನರು ಯಾರು ಹೆಚ್ಚಾಗಿ ದೇವರನ್ನು ಪ್ರೀತಿಸ್ತಾರೆ? ನಿಮ್ಮ ಬಳಿಯಲ್ಲಿ ಸತ್ಯವೇದಿರುವುದಾದರೆ ಲೂಕನ ಬರೆದ ಸುವಾರ್ತೆ. ಹಾಗೆ ಈ ದಿನ ಕರ್ತನ ಮೇಜಿದೆ, ನಮ್ಮೆಲ್ಲರಿಗೆ ಗೊತ್ತಿರುವಂಥ ವಿಷಯ. ವಾಕ್ಯದೊಂದಿಗೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಹಾಗೆ ಮುಂದಕ್ಕೆ ಹೋಗೋಣ. ದೇವರು ನಮ್ಮನ್ನು ನಡೆಸಲಿ. ಈ ವಾಕ್ಯದೊಂದಿಗೆ ಪ್ರತಿಯೊಬ್ಬರನ್ನು ಬಲಪಡಿಸಲೆಂಬುದಾಗಿ ನನ್ನ ಮನವಿ ಪ್ರೇರೆ. ಹಾಗೆ ಶ್ರದ್ಧೆ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳೋಣ. ಮಕ್ಕಳೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ತೆಗೆದುಕೊಳ್ಳಿ. ಜಾಸ್ತಿ ಯಾರೂ ಗಲಾಟೆ ಮಾಡಬಾರ್ದು. ಗಲಾಟೆ ಮಾಡೋದರಿಂದ ವಾಕ್ಯಕ್ಕೆ ಡಿಸ್ಟರ್ಬೆನ್ಸ್. ಹಲ್ಲೆಲೂಯಾ. ವಾಕ್ಯ ಸಂದೇಶಕ್ಕೆ ಡಿಸ್ಟರ್ಬೆನ್ಸ್ ಆಗಬಾರ್ದು. ಆದ್ದರಿಂದ ನಮ್ಮ ಮಕ್ಕಳನ್ನು ಮತ್ತೊಬ್ಬರಿಗೆ ತೆಗೆದುಕೊಂಡು
ನಿಮ್ಮ ಹತ್ರನೇ ಕೂಡಿಸ್ಕೊಳ್ರಿ, ಯಾರ ಮಕ್ಕಳು ಅವ್ರ ಹತ್ರ ಕೂಡಿಸ್ಕೊಳ್ರಿ, ಬಿಡಬೇಡ್ರಿ. ಬಿಟ್ಟರೆ ಜಾಸ್ತಿ ಗಲಾಟೆ ಆಗ್ತದೆ. ಗಲಾಟೆ ಆಗೋದ್ರಿಂದ ನಿಮ್ಗೆ ಏನಾಗ್ತಾ ಆಗಲ್ಲ ವಾಕ್ಯ. ಇದು ನನ್ನ ಮನವಿ. ನೆಕ್ಸ್ಟ್ ಈ ವಾಕ್ಯಕ್ಕೆ ಹೋಗೋಣ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನ. ಆಗ ಆ ಊರಲ್ಲಿದ್ದ ದುರಾಚಾರಿಯಾದ ಒಬ್ಬ ಹೆಂಗಸು ಫರಿಸಾಯನ ಮನೆಯಲ್ಲಿ ಆತನು ಊಟಕ್ಕೆ ಹೊರಗಿದ್ದಾನೆಂದು ಗೊತ್ತು ಹಿಡಿದುಕೊಂಡು ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಹಿಂದೆ ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿನಿಂದ ಆತನ ಪಾದಗಳನ್ನು ತ್ಯಾಗ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುಟ್ಟಿಟ್ಟು ಆ ತೈಲವನ್ನು ಹಚ್ಚಿದಳು. ಏನು ಮಾಡಿದ್ರು ಅಂದ್ರೆ ಯೇಸು ಎಲ್ಲಿದ್ದಾರಂತ ಹೇಳಿ ಪರಿಸಾಯರ ಮನೆಯಲ್ಲಿ ಊಟಕ್ಕೆ ಕೂತಿದ್ದಾರೆ. ಯಾರ ಮನೆಯಲ್ಲಿದ್ದಾನೆ ಅಂದ್ರೆ ಯೇಸು ಪರಿಸಾಯರೆಂಬ ಒಂದು ಪಂಗಡ ಇದೆ, ಅಂದರೆ ಜನಾಂಗ ಇದೆ. ಈ ಪರಿಸಾಯರು ದೇವರನ್ನು ಪ್ರೀತಿಸ್ತಾರೆ ಅಷ್ಟೇ. ದೇವರಂತ ಹೊರಗಿನ ತೋರಿಕೆಯಲ್ಲಿ ಪ್ರೀತಿ ಮಾಡ್ತಾರೆ ಹೊರತು ದೇವರ ಕ್ರಿಯೆ ಇವರಲ್ಲಿ ಯಾವೂ ಕೂಡ ಕಂಡು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಈ ಪರಿಸಾಯರ ಅರ್ಥ ಏನು ಗೊತ್ತಾ? ಯಾರನ್ನು ಕನಿಕರಿಸಲ್ಲ, ಯಾರ ಮೇಲೆ ಕರುಣೆ ತೋರಿಲ್ಲ, ಯಾವಾಗಲೂ ತಪ್ಪು ಹುಡುಕುವುದೇ ಇವ್ರ ಕೆಲಸ. ಹಾಗೆ ಅದೇ ಊರಿನಲ್ಲಿ ನೋಡಿ ದುರಾಚಾರಿಯಾದ ಒಬ್ಬ ಹೆಂಗಸು. ಆಕೆ ಕ್ರಿಯೆ ಏನಂತ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆ ಹೆಸರು ದುರಾಚಾರಿ. ಏನೇ ಆಗಿರಲಿ, ಈಗ ಆಕೆಯನ್ನು ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಏನು ಮಾಡಲಿಕ್ಕೆ? ಸಾಯಿಸ್ಬೇಕು. ದುರಾಚಾರ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ನಾವು ಆಕೆ ಹಿಡಿದಿದ್ದೀವಿ ಸ್ವಾಮಿ. ಮೋಶೆ ಧರ್ಮದ ಪ್ರಕಾರ, ಸತ್ಯವೇದದ ಪ್ರಕಾರ ಆಕೆಯನ್ನು ಕಲ್ಲೆಸ್ತು ಕೊಲ್ಲಬೇಕೆಂಬ ನೇಮವಿರುವುದರಿಂದ ನಾವು ಇದನ್ನು ಮಾಡ್ತಾ ಇದ್ವಿ. ಈಗ ಓಕೆ, ಆಕೆ ನೋಡ್ಸ್ಕೊಂಡು ಬಂದರು. ಯೇಸು ಪಾದದ ಬಳಿಗೆ ಬಿದ್ದಲು. ಯೇಸು ಆಕೆ ಕೇಳಿದಮ್ಮ, ನೀನು ಮಾಡಿದ್ದು ಸತ್ಯನಾ? ಎಸ್, ಹೌದು ಪ್ರಭು, ಇನ್ನು ಮುಂದೆ ಮಾಡಬೇಡ ಅಂತ ಹೇಳಿದ್ರು. ಅವರೆಲ್ಲರೂ ಹೇಳಿದ, ನಿಮ್ಮಲ್ಲಿ ಯಾರಾದರೂ ಪಾಪವಿಲ್ಲದವರು ಕಲ್ಲಾದ್ರಂತ ಅವರೆಲ್ಲರೂ ಕಲ್ಲು ಬಿಟ್ಟು ಹೋದ್ರು. ಈಗ ಅವರಲ್ಲಿ ಒಬ್ಬರು ಪರಿಸಾಯನು. ಯಾರೇನ್ರಿ? ಈ ಪರಿಸಾಯನ ಮನೆಯಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಯೇಸು ಕ್ರಿಸ್ತನಿರುವಾಗ ತನ್ನ ಹಿಂದೆ ಆಗಿರುವಂಥ ಕಾರ್ಯ, ದೇವರೇನು ತನ್ನ ಜೀವವನ್ನು ಉಳಿಸಿ ಕಾಪಾಡಿದಂಥ ಆ ದೇವರ ಸಮ್ಮುಖಕ್ಕೆ ಹೆಂಗೆ ಬಂದಿದ್ದಾಳಂತೆ ಈಕೆ? ತೈಲಾಭರಣಿ ತೆಗೆದುಕೊಂಡು ಆತನಿರುವ ಸ್ಥಳಗಳಿಗೆ ಬಂದು ಆತನೆಲ್ಲಿದ್ದಾನೋ ಕಂಡಿಡಿಕೊಂಡು ಆತನು ಊಟ ಮಾಡುವಂಥ ಸಂದರ್ಭದಲ್ಲಿ ಆ ಭಾಳ ಬೆಲೆಯುಳ್ಳ ತೈಲಾಭರಣಿಯನ್ನು ಆತನ ಪಾದದ ಮೇಲೆ ಹಾಕಿ ಕಣ್ಣೀರು ಸುರಿಸಿ ತನ್ನ ತಲೆ ಕೂದಲಿಂದ ಆತನ ಪಾದವನ್ನು ಒರೆಸಿದಳು. ಇದನ್ನೆಲ್ಲ ಯಾರು ನೋಡ್ತಾ ಇದ್ದಾರೆ? ಪರಿಸಾಯರು. ಯಾರು ನೋಡ್ತಾ ಇದ್ದಾರೆ ಅಂದ್ರೆ ಪರಿಸಾಯರು. ಅಲ್ಲಿರುವ ಕೆಲವು ಜನರು ಅದನ್ನು ನೋಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಇವರು ಏನ್ ಮಾಡ್ತಾ ಇದ್ದಾರೆ? ಈಗ ಏನ್ ಮಾಡ್ತಾ ಇದ್ದಾರೆ? ಅವ್ರು ಹೇಳ್ತಿದ್ದಾರೆ, ಅಯ್ಯ ಇವರು ದುರಾಚಾರಿ ಅಲ್ವಾ? ಏನ್ ಹೇಳ್ತಾ ಇದ್ದಾರೆ? ಇವರು ದುರಾಚಾರಿ ಅಲ್ವಾ? ಇವಳು ಕೂಡ ನಿನ್ನ ಪಾದ ಮುಟ್ಟಿಸ್ಕೊಳ್ಬೇಕಾ? ಇವಳು ಕೂಡ ನಿನ್ನ ಪಾದ ಮುಟ್ಟಿಸ್ಕೊಳ್ಬೇಕಾ ಪ್ರಭು? ನೀನ್ಯಾರು? ನೀನು ದೇವರ ಕುಮಾರನು, ಆದ್ರೆ ಈಗ ದುರಾಚಾರಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಯೇಸು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಯೇಸು ಏನು ಹೇಳ್ಬೋದು ಹೇಳ್ರಿ? ಪ್ರಿಯ ಆತ್ಮೀಯರೇ, ಯೇಸು ಕೆಲವು ಅಧ್ಯಾಯದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ನಾನು ನೀತಿವಂತರಿಗೋಸ್ಕರ ಬರಲಿಲ್ಲ, ಪಾಪಿಗಳನ್ನು ಹುಡುಕಿ ಬಂದಿದ್ದೀನಿ. ಈಗ ಪಾಪ ಮಾಡಿದ ಈ ಸ್ತ್ರೀಗೆ ಏನು ಶಿಕ್ಷೆ ಆಗ್ಬೇಕು? ಈ ಸ್ತ್ರೀಯಿಂದ ಏನು ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಆಲೋಚನೆ ಇಲ್ಲ. ಏನು ತೆಗೆದುಕೊಂಡ್ರು ತಪ್ಪು, ಏನು ಮಾಡಿದ್ರು ತಪ್ಪು, ಏನು ಒಂದು ಹೆಜ್ಜೆ ಇಟ್ಟರು ಕೂಡ ತಪ್ಪು ಅನ್ನುವ ಸ್ಥಿತಿಯಲ್ಲಿದ್ದಾರೆ. ಆದ್ರೆ ಇವ್ರು ಯಾರಂತ ಇವರಿಗೆ ಗೊತ್ತಿಲ್ಲ. ಯೇಸು ಹೇಳ್ತಾ ಇದ್ದಾನೆ, ಅನೇಕರು ನನ್ನ ಬೋಧನೆ ಕೇಳ್ತಾರೆ, ಆದ್ರೆ ಅನೇಕರು ನನ್ನ ಉಪದೇಶ ಕೇಳ್ತಾರೆ, ಅನೇಕರು ನನ್ನ ವಾಕ್ಯ ಕೇಳ್ತಾರೆ, ವಾಕ್ಯ
ಪರಿಶಾಯ. ಇವತ್ತು ಪರೀಕ್ಷೆ ಮಾಡಿಕೋ, ಯೇಸು ಪಾದದಲ್ಲಿ ಬರೋದು ಬಹಳ ಈಜಿ, ಬಹಳ ಈಜಿ ಪ್ರೇರೆ, ಬಹಳ ಈಜಿ. ಯಾರನ್ನು ಯೇಸು ಬೇಡನಲ್ಲ, ಅವ್ರು ಎಂಥವ್ರೇ ಆಗಿರಲಿ ಬೇಡನಲ್ಲ. ಒಂದು ಸಲ ಬಂದು ಆತನ ಪಾದ ಸಮ್ಮುಖದಲ್ಲಿ ನಾವು ಯಾರೇ ಆಗಿರಲಿ, ಪ್ರಭುವಾ ನಾನು ಇಂಥವನೇ ಎಂದು ನಾವು ಪ್ರಾರ್ಥಿಸಿದ್ರೆ ಆತನಿಗೆ ಕನಿಕರಿಸುವಂಥ ಸ್ವಭಾವ ಇದೆ, ಪಾಪ ತೊಳೆಯುವಂಥ ಸ್ವಭಾವ ಇದೆ, ಆತನು ಕ್ಷಮಿಸುವಂಥ ಗುಣಲಕ್ಷಣವು ಆತನಲ್ಲಿದೆ. ಆದ್ದರಿಂದ ಆ ತದನಂತರ ನಮ್ಮ ಜೀವಿತ ಶೈಲಿ ಬಹಳ ಪ್ರಾಮುಖ್ಯವಾಗಿರ್ತದೆ. ನಾವು ಆಗಾಗ ಸೈತಾನವನ್ನು ಶೋಧಿಸುವಾಗ ಬಹಳ ಕಠಿಣವಾದ ಮಾರ್ಗದಲ್ಲಿ ನಾವು ಹಾದು ಹೋಗುವಾಗ ಅನೇಕ ಸಂದರ್ಭಗಳಲ್ಲಿ ಸೋಲು, ಅಪಜಯ, ನಿಂದೆ, ನಿರೀಕ್ಷೆ ಇಲ್ಲದ ಜೀವಿತ, ಬೇಜಾರು, ಬೇಸತ್ತೋದಂತ ಈ ಜೀವಿತಕ್ಕೆ ಮಾಧುರಿ ಯಾರು ಅಂತ ನಾವು ನೋಡುವುದಾದ್ರೆ, ಈ ಜೀವಿತಕ್ಕೆ ಈ ಲೋಕದಲ್ಲಿ ನೀವು ಎಲ್ಲಿ ಹುಡುಕಿದ್ರು ಯಾರು ನಿನ್ನನ್ನು ಸಂತೈಸುವವರಿಲ್ಲ, ಆದ್ರೆ ಯೇಸು ಕ್ರಿಸ್ತನು ಮಾತ್ರ. ಅದೇ ನಡೀತಾ ಇದೆ. ಆ ಸಹೋದರಿ ಈಗ ಹೇಳ್ತಾ ಇದ್ದಾಳೆ, ಪ್ರಭು ಈಗ ಹೇಳ್ಬೋದಲ್ಲ, ಪ್ರಭು ನಾನು ನಿನ್ನ ಪಾದ ಮುಟ್ಬೋದಾ ಅಂತ ಕೇಳಿದಾಳ ಪ್ರೇಮ. ಪಾಪಿಗಳನ್ನು ಕರುಣಿಸುವ ದೇವರು, ಪಾಪ ಹೊತ್ತು ಬಂದವರು ಅವರ ಪಾಪದ ಹೊರಗೆ ನಿಲ್ಲಿಸಿಕೊಳ್ಳುವ ಪರಿಶುದ್ಧನು, ಅಪವಿತ್ರನನ್ನು ಪರಿಶುದ್ಧರನ್ನಾಗಿ ಮಾಡಿ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಿಕೊಂಡ ದೇವಾದಿ ದೇವರು. ಈ ಪರಿಚಯ ಕೇಳ್ತಾ ಇದ್ದಾರೆ, ಈಗೋ ಈ ದುರಾಚಾರಿಯಾದ ಹೆಣ್ಣು ನಿನ್ನ ಪಾದ ಮುಟ್ಬೋದಾ ಸ್ವಾಮಿ, ನಿನ್ನ ಪಾದ ಮುಟ್ಬೋದಾ? ಈಗ ಆಗ್ಬಾರ್ದು. ಅಲ್ಲೇಲೂಯಾ. ಆ ವಾಕ್ಯದಲ್ಲಿ ಇನ್ನೂ ಸ್ವಲ್ಪ ನಾವು ಆಳವಾಗಿ ಇದನ್ನು ಧ್ಯಾನ ಮಾಡಿಕೊಡ ವಾಕ್ಯ. ಓಕೆ ಅಮ್ಮ. ಊಟಕ್ಕೆ ಕರೆದಿದ್ಯಾರು? ಪರಿಸಾಯರು. ಆದರೆ ಯಾವುದೇ ಭೇದವಿಲ್ಲದಂತೆ ಯೇಸು ಸ್ವಾಮಿ ಅವನ ಮನೆಯಲ್ಲಿ ಊಟ ಮಾಡ್ತಾರೆ. ಆತನಿಗೆ ಏನು ಭೇದ ಇಲ್ಲ. ಅವನು ಯಾರಂತ ಗೊತ್ತು ಯೇಸು ಸ್ವಾಮಿ, ಅವನು ಎಂಥವನಂತ ಕೂಡ ಗೊತ್ತು ಯೇಸು ಸ್ವಾಮಿ. ಯಾವುದೇ ಭೇದ ಇಲ್ಲದಂತೆ ಅವನ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾನೆ ಯೇಸು. ಆದರೆ ಅದೇ ಸಂದರ್ಭದಲ್ಲಿ ಈಗ ಹೋಗಿ ಆತನ ಪಾದಗಳಿಗೆ ಏನು ಕಾರ್ಯಕ್ರಮ ಸೂಚಿಸ್ತಾ ಇದ್ದಾರೆ ಹೇಳಿದ್ರೆ, ತನ್ನ ಜೀವ ಉಳಿಸಿದ್ದಾನೆ ಯೇಸು ಕ್ರಿಸ್ತನು. ಅನೇಕ ಸಂದರ್ಭಗಳಲ್ಲಿ ತನ್ನ ಪ್ರಾಣದ ನಿಮಿತ್ತ ಅನೇಕ ಯೋಚಿಸಿದಾಗ ಆ ಸ್ತ್ರೀಯ ಪ್ರಾಣವನ್ನು ಕಾಪಾಡಿದ ಯೇಸು ಅದನ್ನು ನೆನೆಸಿ ಆಕೆ ಆತನ ಪಾದದಲ್ಲಿ ಕಂಡು ಸ್ವಲ್ಪ ಏನಂತ ಹೇಳ್ತಾ ಇದ್ದಾನೆ, ಏನಂತ ಹೆಸರು ಇಡ್ತಾ ಇದ್ದಾನೆ? ಇವಳು ಯಾರು? ಇವಳು ದುರಾಚಾರಿ. ಕೆಟ್ಟವಳೆಂದು ನೋಡಿ, ನಾವು ಯಾರ ಮೇಲೆ ಆದ್ರೂ ಕಲ್ಲಾಕುವಾಗ ಬಹಳ ಜಲ್ದಿ ಆಗಿಬಿಡ್ತೀವಿ, ಏನು ಗೊತ್ತಾಗಲ್ಲ. ಫಸ್ಟ್ ನಾವ್ಯಾರು ನಮಗೆ ಗೊತ್ತಿರಲ್ಲ. ಅಲ್ಲೇಲೂಯಾ. ಇವನು ಅದೇ ಮಾಡ್ತಾ ಇದ್ದಾನೆ, ದುರಾಚಾರಿ, ಕೆಟ್ಟವಳು ಇವಳು. ಯೇಸು ಏನ್ ಮಾಡ್ತಾರೆ ಹೇಳು? ಈ ಮಾತನ್ನು ಕೇಳಿದಂತ ಪ್ರಭು, ಆ ರಕ್ಷಕ, ಸರ್ವಶಕ್ತನು, ಸರ್ವ ಜಗತ್ ಕಾರಣಭೂತನ ಅಂತ ನೆನಪಿರ್ತದೆ ನೋಡಿ. ದುರಾಚಾರಿ, ಕೆಟ್ಟ ಹೆಂಗ್ಸ್ ಅಂತ ಇವನು ಪಟ್ಟ ಕಟ್ತಾ ಇದ್ದಾನೆ. ಬಟ್ ಇವನ ವಿಷಯದಲ್ಲಿ ಅನೇಕ ಸಾರಿ ಬೈಬಲಲ್ಲಿ ಮತ್ತಾಯನ, ಮಾರ್ಕ, ಯೋಹಾನ ಇವೆಲ್ಲ ನೋಡುವುದಾದ್ರೆ ಪರಿಸಾಯರು, ಸದ್ದಿಕಾಯರು, ಸುಂಕದವರು ಸತ್ಯವೇದದಲ್ಲಿದ್ದಾರೆ. ಇವರಲ್ಲಿ ಕೆಲವು ಪಂಗಡದವರು ಮಾತ್ರ, ಅಂದ್ರೆ ಈ ಕೆಲವು ಜನಾಂಗಗಳು ಮಾತ್ರ ಯೇಸು ಕ್ರಿಸ್ತನಂದ್ರೆ ಇಷ್ಟ. ಬಟ್ ಯೇಸು ಕ್ರಿಸ್ತನಂದ್ರೆ ಇಷ್ಟ, ಯೇಸು ಕ್ರಿಸ್ತನ ಸನ್ಮಾನಿಸುವ ಬುದ್ಧಿ ಇವರಿಗಿಲ್ಲ. ಯೇಸು ಕ್ರಿಸ್ತನಂದ್ರೆ ಆಸೆ, ಆದ್ರೆ ಯೇಸು ಕ್ರಿಸ್ತನಂದ್ರೆ ಆಸೆ ಇರುವ ಇವರು ಪ್ರೀತಿಸುವಂತ ಗುಣ ಇಲ್ಲ. ಯಾವಾಗಲೂ ಅವ್ರು ಹಿಂಗ, ಇವ್ರು ಹಿಂಗ, ಅದು ಹಿಂಗ, ಇದು ಹಿಂಗ. ಈಗ ಇವ್ರ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾನೆ. ಇವನೇ ಒಬ್ಬ ಪಾಪಿ. ಪಾಪಿಗಳ ಮನೆಗೆ ಬಂದ ಆ ಪರಿಶುದ್ಧನು ಇನ್ನೊಬ್ಬ ಪಾಪಿ ಬಂದು, ಅಯ್ಯ ನನಗೆ ಮಾಡಿದ ಉಪಕಾರಕ್ಕಾಗಿ ನಾನು ಇದನ್ನು ಮಾಡ್ತಾ ಇದ್ದಂದ್ರೆ ತಪ್ಪೇನಿದೆ ಪ್ರೇರೆ? ಅವನು ಸುಧಾರಿಸ್ಕೊಳ್ಬೋದಲ್ವ? ಅವನು ಸುಧಾರಿಸ್ಕೊಂಡು ಓಕೆ ನಾನು ಒಂದು ಸಾರಿ ಹಿಂಗೆ ಇದ್ದವನು, ಓಕೆ ದೇವರಿಗೆ ಸ್ತೋತ್ರ, ಒಳ್ಳೇದಾಗಂತ ಹೇಳ್ಬೇಕಾಗಿತ್ತು. ಆದ್ರೆ ಆ ವ್ಯಕ್ತಿ ಅದು ಹೇಳ್ತಾ ಇಲ್ಲ, ಇವಳು ದುರಾಚಾರಿ. ಯಾರಂತಾಗಿ? ಅಲ್ಲೇಲೂಯಾ. ದುರಾಚಾರಿ. ಸ್ವಲ್ಪ ಮಾತು. ಅದಕ್ಕೆ ಯೇಸು ಸೀಮೋನನೇ ಬೋಧಕನೇ ಆಗ ಯೇಸು ಎಷ್ಟಿದ್ರಂತ? ಯಾರು ವಿಧಿಸ್ತಾರೆ ಸ್ವಾಮಿ? ಇಬ್ಬರು ಸಾಲಗಾರಿದ್ದಾರೆ.
ಒಬ್ಬನು ಒಂದು 100 ರೂಪಾಯಿ ಕೊಡಬೇಕು, ಒಬ್ಬನು ಒಂದು 1000 ರೂಪಾಯಿ ಕೊಡಬೇಕು. ಒಬ್ಬ ಸಾಹುಕಾರನಿಗೆ ಬಾತ್ ಇಸ್ಕೊಂಡಿದ್ದಾನೆ ಪಾಪ. ಏನೋ ಅವನ ಸ್ಥಿತಿಗತಿ ಸರಿಗಿದ್ದಾಗ, ಅವನ ಕುಟುಂಬದಲ್ಲಿ ಅನಾರೋಗ್ಯ ಇರುವಾಗ, ಯಾವಾಗೋ ಅವನಿಗೆ ತಿಳಿದಾಗ ಕೆಲವು ರೂಪಾಯಿಗಳು ಸಾಲ ಪಡೆದಿದ್ದಾನೆ. ಈಗ ಆ ಪರಿಚಯನಿಗೆ ಈ ಕಥೆ ಹೇಳ್ತಾ ಇದ್ದಾನೆ ಯಾರು? ಯೇಸು ಸ್ವಾಮಿ. ದುರಾಚಾರಿ ಅಂತ ಪಟ್ಟ ಕಟ್ಟಿದ ಈ ವ್ಯಕ್ತಿಗೆ, ಕೆಟ್ಟವಳೆಂದು ಪಟ್ಟ ಕಟ್ಟಿದ ಈ ವ್ಯಕ್ತಿಗೆ ಯೇಸು ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಕಥೆ ಹೇಳ್ತಾ ಇದ್ದಾನೆ. ಒಬ್ಬ ಸಾಹುಕಾರನ ಹತ್ರ ಒಬ್ಬನು 100 ನಾಣ್ಯಗಳು, ಇನ್ನೊಬ್ಬನು 1000 ನಾಣ್ಯಗಳು ಕೊಡಬೇಕು. ಈಗ 100 ನಾಣ್ಯವನ್ನು ಕೊಡುವವನೇನು ಅತಿ ಬೇಗನೆ ಇನ್ನೊಂದು ಮಾಡಿ ತೀರಿಸ್ಬಿಟ್ಟ. 1000 ನಾಣ್ಯ ಕೊಡುವವನು ತೀರಿಸಲಿಕ್ಕೆ ಆಗ್ತದೆ ಅಷ್ಟು ಬೇಗ? ಇಲ್ಲ. ಅವನು ಎಷ್ಟು ದುಡಿತಾ ಇದ್ದಾನೆ ಸಾಹುಕಾರನ ಮನೆಯಲ್ಲಿ, ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ ಸಾಹುಕಾರನ ಮನೆಯಲ್ಲಿ, ಏನೇ ಮಾಡಿದ್ರು ಕೂಡ ಅವನು ಸಾಲ ತೀರ್ತಾ ಇಲ್ಲ, ಬೇಸತ್ತೋಗಿದ್ದಾನೆ. ಆದ್ರೆ ಸಾಹುಕಾರನಿಗೆ ಎದುರಿ ಕೆಲಸ ಮಾಡ್ತಾ ಇದ್ದಾನೆ. ಅವನಲ್ಲಿ ಶಕ್ತಿ ಇಲ್ಲ, ಅವನಲ್ಲಿ ಪೇಷನ್ಸ್ ಇಲ್ಲ, ದುಡಿಯುವಂತ ಪೇಷನ್ಸ್ ಕೂಡ ಇಲ್ಲ. ವಯಸ್ಸು ಹೊತ್ತು ಇಡೀ ಜೀವನಗಳ ಸಾಹುಕಾರ ಮನೆಯಲ್ಲಿ ಮುಡುಪಾಗಿಟ್ಟ. ಆದ್ರೂ ಈಗ ಸಾಹುಕಾರವನ್ನು ಬಿಡ್ತಾ ಇಲ್ಲ. ಅದೇ ಸಾಹುಕಾರ ಹೇಳ್ತಾ ಇದ್ದಾನೆ, ಆ ವ್ಯಕ್ತಿಗೆ 100 ನಾಣ್ಯಗಳು ಕೊಡುವ ವ್ಯಕ್ತಿಯನ್ನು ಕರೆದು, ಅಪ್ಪ ನೀನು ಸಾಲ ಕೊಡಬೇಡ ಹೋಗಂತ ಹೇಳ್ದ. 1000 ನಾಣ್ಯಗಳು ಕೊಡುವಂತ ವ್ಯಕ್ತಿಗೂ ಕೂಡ ನೀನು ಕೂಡ ಸಾಲ ಕೊಡಬೇಡ, ನಿಮ್ಗೆ ಸಾಲ ಮನ್ನಿಸ್ತೇನೆ ಹೋಗಂತ ಹೇಳ್ದ. ಇವರಿಬ್ಬರಲ್ಲಿ ಯಾರು ಸಂತೋಷ ಪಡ್ತಾರಂತ ಆ ಶ್ರೀಮನ್ ಕೇಳಿದ್ರೆ 1000 ನಾಣ್ಯಗಳನ್ನು ಸಾಲ ಮಾಡಿದವನು ಅಂತ ಹೇಳ್ತಾರೆ. ಅದೇ ರಿಪೀಟ್ ಹೇಳ್ತಾ ಇದ್ದಾನೆ, ಯಾರು ಹೆಚ್ಚು ಪಾಪ ಮಾಡಿದಾರೋ ಅವರು ನನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ. ಹಲ್ಲೆಲೂಯಾ. ಯಾರು ಹೆಚ್ಚು ಪಾಪದಲ್ಲಿ ಬದುಕಿ, ಲೋಕದಲ್ಲಿ ಬದುಕಿ, ಬೇಸತ್ತು ಮತ್ತೆ ನನ್ನ ಪಾದದಲ್ಲಿ ಬಂದಿಗೋ, ನಾನು ನಿನ್ನ ಪಾದದಲ್ಲಿ ಬಂದಿದ್ದೀನಿ ಪ್ರಭು ಎಂಬುದಾಗಿ ಹೇಳಿ ನನ್ನ ಪಾದಕ್ಕೆ ಬಿದ್ದರೆ, ನಾನು ಅವರ ಪಾಪಗಳನ್ನು ಕ್ಷಮಿಸುವುದಾದ್ರೆ ಅವರು ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾರೆ. ಪರಿಚಯನ ಪ್ರೀತಿಸಿದ್ದು ಈ ದುರಾಚಾರಿಯಾದ ಹೆಂಗಸ ಹೆಚ್ಚು ಪ್ರೀತಿ ಮಾಡಿದ್ದಾರೆ. ಹೌದಲ್ಲ ಬರೀ ತೈಲಾಭರಣ ಅಂತ, ತೈಲಾಭರಣ ತೆಗೆದುಕೊಂಡು ಬಂದು ಆಕೆ ಪ್ರಾಣ ಉಳಿಸಿದ್ದಕ್ಕಾಗಿ ಆ ಅನೇಕ ಜನರು ಆಕೆಯನ್ನು ಅಟ್ಟಿಸ್ಕೊಂಡು ಬಂದು ಯೇಸು ಪಾದದಲ್ಲಿ ಬಿದ್ದು ಈಕೆಯನ್ನು ಸಾಯಿಸಬೇಕೆಂಬುದಾಗಿ ನಾವು ನಿರ್ಣಯ ಮಾಡಿದ್ರು ಅಂತ ಹೇಳಿದಾಗ, ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ಯಾರು ಪಾಪ ಮಾಡಿರೋ ಮೊದಲು ಅವನು ಕಲ್ಲಾಕಿ ಅಂತ ಯೇಸು ಸ್ವಾಮಿ ಹೇಳಿದ್ರೆ, ಆ ಯೇಸು ಸ್ವಾಮಿ ಬಿಟ್ಟು ಆ ಸ್ತ್ರೀಯನ್ನು ಬಿಟ್ಟು ಹೋದ್ರು, ಅಮ್ಮ ಇನ್ನು ಮೇಲೆ ಚೆನ್ನಾಗಿ ಬದುಕು, ಇನ್ನು ಮೇಲೆ ಚೆನ್ನಾಗಿರ್ತೀವಿ, ಇನ್ನು ಮೇಲೆ ಏನು ಮಾಡಬೇಡ, ಪಾಪ ಮಾಡಬೇಡ ಹೋಗಂತ ಹೇಳಿದ್ರು. ಆದರೆ ಇವ್ರು ಯಾರು ಕೂಡ ಅದರಲ್ಲಿ ಒಳ್ಳೆಯವರಲ್ಲಿ, ಇವರೆಲ್ಲರೂ ಕೂಡ ಪರಿಶ್ರಾಯರು. ಇವರೆಲ್ಲರೂ ಕೂಡ ಯಾರು ಹೇಳ್ರಿ? ಅವ್ರು ಏನ್ ಹೇಳ್ತಾರೆ ಗೊತ್ತಾ ಯೇಸು ಮುಂದೆ? ಮೋಶೆ ಧರ್ಮಶಾಸ್ತ್ರ ಅಂತ ಹೇಳ್ತಾರೆ. ಅಂದ್ರೆ ಧರ್ಮಶಾಸ್ತ್ರದ ಬಗ್ಗೆ ಅವರಿಗೆ ಗೊತ್ತು, ವಾಕ್ಯದ ಬಗ್ಗೆ ಅವರಿಗೆ ಗೊತ್ತು, ಹಳೆ ಒಡಂಬಡಿಕೆ ಗೊತ್ತು, ಹೊಸ ಒಡಂಬಡಿಕೆ ಕೂಡ ಅವರಿಗೆ ಗೊತ್ತು. ಅವ್ರು ಏನ್ ಹೇಳ್ತಾರೆ ಗೊತ್ತು? ಹೊಸ ಒಡಂಬಡಿಕೆ ಬಗ್ಗೆ ಮಾತನಾಡ್ತಾ ಇಲ್ಲ. ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟ ಯಜ್ಞದ ಕುರಿಯಾದ ಆತನು ಯೇಸು ಅವರ ಕಣ್ಣು ಮುಂದೆ ಇರುವಾಗಲೇ ಹಳೆ ಒಡಂಬಡಿಕೆಯ ಬಗ್ಗೆ ಅವ್ರು ಮಾತನಾಡ್ತಾ ಇದ್ದಾರೆ. ಏನಂತ ಗೊತ್ತಾ? ಮೋಶೆಯ ಧರ್ಮಶಾಸ್ತ್ರ ಅಂದ್ರೆ ಅವರಿಗೆ ಮೋಶೆಯ ಧರ್ಮಶಾಸ್ತ್ರ ಆಲ್ರೆಡಿ ಗೊತ್ತಿದೆ, ಓದಿದ್ದಾರೆ ಅವರು. ಮೋಶೆ ಧರ್ಮಶಾಸ್ತ್ರದ ಬಗ್ಗೆ ಫುಲ್ ಡೀಟೇಲ್ ತಿಳ್ಕೊಂಡಿದ್ದಾರೆ. ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಯಾರಾದರೂ ಈ ಒಂದು ಸ್ಥಿತಿಯಲ್ಲಿದ್ದರೆ ಕಲ್ಲಿಸಿದು ಕೊಲ್ಬೇಕೆಂಬ ಆ ಒಂದು ನೇಮ ನಮ್ಮಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ಯೇಸು ಅದಕ್ಕೆ ಒಪ್ತಾ ಇಲ್ಲ. ನನ್ನ ಆತ್ಮೀಯರಲ್ಲಿ ಕೂತಿರುವ ನನ್ನ ಸಹೋದರ ಸಹೋದರಿ, ನಮ್ಮಲ್ಲಿ ಅನೇಕ ಲೋಕತಾಪಗಳಿದ್ದರು ದೇವರು ನಮ್ಮನ್ನು ಕ್ಷಮಿಸಿದಾನಂತ ಎಷ್ಟು ಜನ ನಂಬ್ತಾ ಇದ್ದಾರೆ? ಯಾರು ದೇವರನ್ನ ಹೆಚ್ಚು ಪ್ರೀತಿಸ್ತಾರೋ, ಅವರ ಮೇಲೆ ಒಂದು ಪ್ರತ್ಯೇಕವಾದ ಆಶೀರ್ವಾದ ಇರ್ತದೆ. ಪಾಪಿಗಳೇ ಪ್ರೀತಿಸ್ಬೇಕಂತಲ್ಲ, ನನ್ನನ್ನು ಯಾರು ಹೆಚ್ಚಾಗಿ ಪ್ರೀತಿಸ್ತಾರೋ ಪ್ರೀತಿಸ್ಲಿಕ್ಕೆ ಬಿಡ್ರಿ. ಯಾರು ಹೆಚ್ಚಾಗಿ ನನ್ನನ್ನು ಆರಾಧನೆ ಮಾಡ್ತಾರೋ ಆರಾಧನೆ ಮಾಡಲಿಕ್ಕೆ ಕೂಡ ಬಿಡ್ರಿ, ತಡಿಬೇಡ್ರಿ. ಇವ್ರ ಕೆಲಸ ಏನ್ರಿ? ಪರಿಸರ ಕೆಲಸ ಏನ್ರಿ? ತಡೆಯುವ ಕೆಲಸ, ಅಡ್ಡಗಟ್ಟುವ ಕೆಲಸ. ಇವ್ರ ಕೆಲಸವೆಲ್ಲ ಕೂಡ ದೇವರ ಆರಾಧನೆಗೆ ವಿರುದ್ಧವಾಗಿ, ದೇವರ ಮಂದಿರಕ್ಕೆ ವಿರುದ್ಧವಾಗಿ, ದೈವ ಸ್ವಾಭಾವಿಕ ಜೀವಿತಕ್ಕೆ ವಿರುದ್ಧವಾಗಿ ಇಂಥ ಸ್ಥಿತಿಯಲ್ಲಿರುವ ಈ ಜನರೇ ಯೇಸು ಕ್ರಿಸ್ತನ ಮುಂದೆ ಹೇಳ್ತಾ ಇದ್ದಾರೆ, ಹೀಗೆ ಒಬ್ಬ ದುರಾಚಾರ, ಒಬ್ಬ ಕೆಟ್ಟ ಹೆಂಗಸಂತ ಪಟ್ಟ ಕಟ್ಟದು ಬಹಳ ಈಸಿ ಪ್ರೇರು. ಕ್ಷಮಿಸುವವರು ಇದ್ದಾರೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಲೋಕದಲ್ಲಿ ಅನೇಕರಿಗೆ ಗೊತ್ತಿಲ್ಲ, ಅನೇಕರಿಗೆ ವಿಷಯ ತಿಳಿದಿಲ್ಲ. ಯಾರು ಹೆಚ್ಚಾಗಿ ಪ್ರೀತಿಸ್ತಾರಂತ ಈ ಸ್ವಾಮಿಯನ್ನ ಆ ಸಾಮ್ಯದಲ್ಲಿ ಹೇಳ್ತಾ ಇದ್ದಾನೆ, ಯಾರು ಹೆಚ್ಚಾಗಿ ಕ್ಷಮಿಸಲ್ಪಟ್ಟಿದ್ದಾರೋ ಅವರೇ ಹೆಚ್ಚಾಗಿ ಯೇಸು ಸ್ವಾಮಿಯನ್ನು ಪ್ರೀತಿಸ್ತಾರೆ. ಇದು ನಾವು ಯೇಸು ಸ್ವಾಮಿಯನ್ನು ಪ್ರೀತಿಸ್ತಾ ಇದ್ದೀವಿ. ಯೇಸು ಸ್ವಾಮಿಯನ್ನು ಪ್ರೀತಿಸ್ತವ್ರೆ ನಮಗೇನಾಗಬೇಕು ಕೇಳಿದ್ರು? ಹೊಲ ಬರ್ಬೇಕು, ಮನೆ ಬರ್ಬೇಕು, ಗದ್ದೆ ಬರ್ಬೇಕು, ಅಲ್ಲ
ಮಕ್ಕಳಿಗೆ ಮದುವೆ ಆಗ್ಬೇಕು, ನಮಗೆ ಮದುವೆ ಆಗ್ಬೇಕು, ನಾವು ಹಂಗಿರ್ಬೇಕು, ಇಂಥವ್ಬೇಕು ಹಂಗಾದ್ರೆ ಮಾತ್ರ ಯೇಸು ಸ್ವಾಮಿನ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ. ಅದೇನಾಗಲಿಲ್ಲ ಅಂದರೆ ಯೇಸು ಸ್ವಾಮಿ ಒಂದು ಕಡೆ, ನಾವೊಂದು ಕಡೆ, ಒಂದು ನೀರಿದ್ದಂಗೆ ತಿಳಿ ನೀರಿನ ಜೊತೆ ಒಂದು ಕಲಿಸಿದೆ ಸ್ವಲ್ಪ ಹೊತ್ತು ಮಾತ್ರ ಒಂಡಂತೆ ಕಾಣ್ತದೆ. ಆದ ನಂತರ ಒಂಡೆಲ್ಲ ಕೆಳಗೆ ಕುಂದಿರ್ತದೆ, ತಿಳಿ ನೀರೆಲ್ಲ ಕೂಡ ಮೇಲೆ ಬರ್ತದೆ. ನನ್ನ ಆತ್ಮೀಯ ಸಹೋದರ, ಜೀವನ ಅರ್ಥ ಏನು ಗೊತ್ತಾ? ನಮ್ಮ ಜೀವಿತದ ಅರ್ಥ ಏನು ಗೊತ್ತಾ? ಯೇಸು ಸ್ವಾಮಿಯನ್ನು ಪ್ರೀತಿಸುವ ಪ್ರತಿಯೊಬ್ಬರು ಯಾರು ಕೂಡ ತಪ್ಪನ್ನು ಇಡಲಿಕ್ಕೆ ಸಾಧ್ಯವಿಲ್ಲ. ವಾಕ್ಯದ ನೀವು ಇತರ ತಪ್ಪುಗಳನ್ನು ಕ್ಷಮಿಸುವುದಾದರೆ ನಿಮ್ಮ ತಪ್ಪುಗಳು ನಿಮ್ಮ ಪರಲೋಕದಲ್ಲಿರುವ ದೇವರು ಕ್ಷಮಿಸುವುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಈ ವಾಕ್ಯ? ನೆಕ್ಸ್ಟ್ ವಾಕ್ಯ 7:46 47. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ನೀನು ನನ್ನ ಯಾರಿಗೆ ಹೇಳ್ತಾ ಇದ್ದೀನಿ ಮಾತು? ಅದೇ ಪರಿಚಯನಿಗೆ ಯೇಸು ಕ್ರಿಸ್ತನು ಹೇಳ್ತಾರೆ, ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೂ ತೈಲವನ್ನು ಕಾಲಿಗೆ ಹಚ್ಚಿದಳು. ಎಂತ ತೈಲವನ್ನು? ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರು ಕ್ಷಮಿಸಲ್ಪಟ್ಟಿವೆ. ಏನಂತ ಹೇಳ್ತಾರೆ ಯೇಸು ಸ್ವಾಮಿ? ಏನಂತ ಹೇಳ್ತಾರೆ ಯೇಸು ಸ್ವಾಮಿ? ಎಲ್ಲ ನಾನು ಹೇಳಿದ ವಾಕ್ಯಕ್ಕೆ ಒಂದು ಆಮೇಲೆ ಹೇಳ್ಬೇಕು ನೀವು. ಆಮೇಲೆ ಇವಾಗಲ್ಲ, ನಾನು ಹೇಳಿದ ವಾಕ್ಯಕ್ಕೆ ಅಂತ ಹೇಳ್ತದೆ, ನೀವು ಆಮೇಲೆ ಅಂತ ಹೇಳ್ತಾರೆ. ಅದೊಂದು ಸ್ಟೈಲ್ ಆಗ್ಬಿಡುತ್ತೆ ನಮ್ಮ ಸಭೆಯಲ್ಲಿ. ಆಮೇಲೆ ನಾನು ಯಾಕೆ ತಂದುಕೊಟ್ರೆ ನೀವು ಇರ್ತೀರಿ, ಆಮೇಲೆ ಹಂಗೆ ಆಮೇಲೆ ಅಂತ ಆಯ್ತು. ಆಮೇಲೆ ಆಮೇಲೆ ಅಂತ ಹೇಳಿದ್ರು ಕೂಡ ಓಕೆ. ನೋಡ್ರಿ, ಈಗ ನಾನು ಹೇಳಿದ ಈ ವಾಕ್ಯ ಹೇಳಿದ ಮೇಲೆ ನೀವು ಹೇಳಿದ್ರು, ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂತ, ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದಲ್ಲ. ಈಗ ಏನಿದೀಗ? ಇವಳಾದರೂ ನನ್ನನ್ನು ಪ್ರೀತಿಸಿ ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದಾರೆ. ನೀವು ನನ್ನ ಹತ್ರ ಇದ್ದೀರಿ, ಆದರೆ ನಿಮ್ಮಲ್ಲಿ ಏನಿಲ್ಲ ಹೇಳ್ರಿ. ಆ ಪ್ರೀತಿ ಇಲ್ಲದ ಕಾರಣ ಆ ಪ್ರೀತಿ ಇವಳು ತೋರಿಸಿದ್ದಾರೆ. ಒಬ್ಬ ದುರಾಚಾರಿ, ಒಬ್ಬ ಕೆಟ್ಟ ಹೆಂಗಸು, ಇವಳಲ್ಲಿ ಎಷ್ಟು ಪ್ರೀತಿ ಇದೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಬದಲಾಗೋದು ಬಹಳ ಪ್ರಾಮುಖ್ಯ. ಒಬ್ಬ ಸ್ತ್ರೀ ಬದಲಾಗೋದು ದೇವರಿಗೆ ಬಹಳ ಪ್ರಾಮುಖ್ಯ. ಬದಲಾವಣೆ ಇಲ್ಲದೆ ಹೋದ್ರೆ ಅವ್ರಿಗೆ ಏನು ಹೊಂದಿಕೊಳ್ಳಿಕ್ಕೆ ಆಗಲ್ಲ, ದೇವರಿಂದ ಏನು ಹೊಂದಿಕೊಳ್ಳಿಕ್ಕೆ ಆಗಲ್ಲ. ಆ ಜೀವಿತ ಹಂಗೆ ಇರ್ತದೆ, ಅದು ಮಾರ್ಪಡ್ಲಿಕ್ಕೆ ಆಗಲ್ಲ. ನೋಡುವಾಗ 45-46 ನೀನು ನನಗೆ ಮಾಡಿದ ಎಲ್ಲವನು ಇವಳಾದರೂ ನಾನು ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟವು. ಇದಕ್ಕೆ ಪ್ರಮಾಣವೇನೆಂದರೆ ಏನಂತ ಪ್ರಿಯರೇ? ಸತಿಕಾಯರು ಪರಿಚಯರು ಎಲ್ಲ ಆತನ ಹತ್ರ ಇಲ್ವಾ? ಆತನ ಎಲ್ಲಿದ್ದಾನೋ ಅವ್ರು ಅಲ್ಲೇ ಇದ್ದಾರೆ. ಆತನ ಎಲ್ಲಿಗೆ ಹೋದ್ರು ಅಲ್ಲೇ ಹೋಗಿದ್ದಾರೆ. ಯಾವ ಗ್ರಾಮದಲ್ಲಿ ಏಸು ಹೋದ್ರು ಈ ಸತಿಕಾಯರು ಪರಿಚಯರು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಇವ್ರು ಇಲ್ಲ ಅಂತಲ್ಲ, ಇವ್ರು ಇದ್ದಾರೆ. ಇದ್ದರೂ ಕೂಡ ಇವ್ರು ಏನ್ ಮಾಡ್ತಾ ಇಲ್ಲ ಅಂದ್ರೆ, ನಾವು ಸಭೆಯಲ್ಲಿ ಇರ್ತೀವಿ, ಸೇವೆಯಲ್ಲಿ ಆದರೂ ನಮ್ಗೆ ಅರ್ಥವಾಗದಂತೆ ಜೀವಿಸ್ತಾ ಇರ್ತೀವಿ. ಅರ್ಥವಾದರೂ ನಮ್ಮ ವೇಷಭೂಷಣ ಹೆಂಗಿರ್ತದಂತ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ನಮ್ಮ ವೇಷಭೂಷಣ ಹೆಂಗಿರ್ತದಂತ ಅರ್ಥವಾದರೂ ಅರ್ಥವಾಗದಂತೆ ಜೀವಿಸ್ತಾ ಇರ್ತೀವಿ. ಎಲ್ಲ ಅರ್ಥ ಆಗಿರ್ತದೆ ನಮಗೆ, ಎಲ್ಲ ಗೊತ್ತಾಗಿರ್ತದೆ ನಮ್ಗೆ, ಪ್ರತಿಯೊಂದು ಗೊತ್ತಿರ್ತದೆ. ಆದರೆ ಅರ್ಥವಾದ ಹೆಂಗೆ ಜೀವಿಸ್ತಾ ಇರ್ತೀವಿ ಅಂತ ನಾವು ಅರ್ಥವಾಗದ ರೀತಿಯಲ್ಲಿ. ಇವ್ರು ಯಾರು? ಪರಿಚಯರು. ಅರ್ಥವಾದರೂ ಆದರೆ ಈ ಸೆನ್ಸ್ ಏನು ಮಾಡಿದ್ದಾರೆ ಹೇಳ್ರಿ? ಆತನ ಮನಸ್ಸನ್ನು ಅರ್ಥ ಮಾಡಿದ್ದಾರೆ. ಆತನ ಏನಂತ ಅರ್ಥ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಮನಸ್ಸನ್ನು ಅರ್ಥ ಮಾಡಿ ಈಗ ಹೇಳಿರುವ ಪ್ರೀತಿ ಆತನಿಗೆ ತೋರಿಸಿದ್ರು. ಆತನ ಹೇಳ್ತಾ ಇದ್ದಾನೆ, ಹೀಗೆ ಆದರೂ ನನಗೆ ಪ್ರೀತಿಯನ್ನು ತೋರಿಸಿದ್ದಾಳೆ. ಪ್ರೀತಿ ಬಹು ಪಾಪ ಮುಚ್ಚುತ್ತದೆ, ಬಹು ಪಾಪಗಳನ್ನು ಮುಚ್ಚಾಗ್ತದಂತ ಪ್ರೀತಿ. ಬೈಬಲಲ್ಲಿ ಒಂದು ವಾಕ್ಯ ಇದೆ, ಪ್ರೀತಿ ಬಹು ಪಾಪಗಳನ್ನು ಮುಚ್ಚದಲ್ವೋ, ಪ್ರೀತಿ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದಲ್ವೋ, ಪ್ರೀತಿ ಎಲ್ಲದನ್ನು ಕಾಯ್ದುಕೊಳ್ತದಲ್ವೋ, ಪ್ರೀತಿ ಎಲ್ಲದನ್ನು ಅಡಗಿಸಿಟ್ಕೊಳ್ತದಲ್ವೋ, ಪ್ರೀತಿಯಲ್ಲಿ ಸ್ವಾರ್ಥ ಇರೋದಲ್ವ, ಪ್ರೀತಿ ಹೊಟ್ಟೆ ಕಿಚ್ಚು ಪಡಲ್ಲ, ಪ್ರೀತಿ ಉಬ್ಬಿಕೊಳ್ಳಲ್ಲ, ಪ್ರೀತಿ ಕಟ್ಟ ನಡತೆಯನ್ನು ನಡೆಯಲ್ಲ.
ಹಲ್ಲೆಲೂಯಾ. ನನ್ನ ಆತ್ಮೀಯರೇ, ಈ ವಾಕ್ಯ ಕೇಳ್ತಿರುವ ನಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ನಮಗೆ ಮಾದರಿಯಾಗಿ ನಮ್ಮನ್ನು ನಡೆಸಲಿ. ಪ್ರತಿ ವಿಷಯದಲ್ಲಿ ಬಹಳ ಜಾಗ್ರತೆಯಿಂದ ಹೋಗಬೇಕು. ಪ್ರತಿ ವಿಷಯದಲ್ಲಿ, ಪ್ರತಿ ಮಾರ್ಗದಲ್ಲಿ. ರೋಮಾಪುರದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ರೋಮನ್ ಚಾಪ್ಟರ್ 5 ವರ್ಸ್ 8. ರೋಮಾಪುರದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ನಾವು ಪಾಪಿಗಳಾಗಿ ನೋಡ್ರಿ, ನಾವೆಲ್ಲ ಯಾರಂತ ಕ್ರಿಸ್ತನ ಮುಂದೆ, ನಾವೆಲ್ಲ ಯಾರಂತ ಕ್ರಿಸ್ತನ ಮುಂದೆ, ಎಲ್ಲರೂ ಬಾಯಿ ತೆಗೆದ್ರಿ, ಎಲ್ಲರೂ ಹೇಳ್ರಿ, ನಾವೆಲ್ಲರೂ ಪಾಪಿಗಳಂತ ಕ್ರಿಸ್ತನ ಮುಂದೆ. ಓಕೆನಾ? ಏನ್ ಕೊಟ್ಟನಂತೆ? ಈಗ ನಮ್ಮ ಮೇಲೆ ಆತನಿಗೆ ಏನಿದೆ? ನಮಗಾಗಿ ಪ್ರಾಣ ಕೊಡ್ತಾ ಇದ್ದಾನೆ ಆ ವ್ಯಕ್ತಿ. ಒಬ್ಬ ವ್ಯಕ್ತಿ ಅಂದ್ರೆ ಆತನಿಗೆ ಏನಿದೆ? ನಮ್ಮ ಮೇಲೆ ಪ್ರೀತಿ ಇದೆ, ಬಹು ಪ್ರೀತಿ ಇದೆ. ಪ್ರೀತಿ ನೋಡಿದ ಕ್ರಿಸ್ತ ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ನಮ್ಮ ಪಾಪ ನೋಡಲಿಲ್ಲ, ನಮ್ಮ ಅಕ್ರಮ ಕ್ರಿಯೆ, ನಮ್ಮ ದೋಷಗಳು ನೋಡಲಿಲ್ಲ. ನೇರವಾಗಿ ಆತ ನಮಗೋಸ್ಕರ ಪ್ರಾಣ ಕೊಟ್ಟ. ಮೃತ್ಯು ನಮ್ಮನ್ನು ಆಳ್ವಿಕೆ ಮಾಡಬೇಕು, ಆದ್ರೆ ಸಜೀವನಾದ ದೇವರು ತನ್ನ ರೆಕ್ಕೆಯ ಕೆಳಗಡೆ ನಮ್ಮನ್ನು ಆವರಿಸಿಕೊಂಡು ಮೃತ್ಯು ಹತ್ತರಕ್ಕೆ ಬರದಂತೆ ನಮ್ಮನ್ನು ಕಾಪಾಡಿದ ಪರಿಶುದ್ಧನು ದೇವಾದ ದೇವರು. ಮೃತ್ಯುಗೆ ಸಂಬಂಧಪಟ್ಟ ಜನರು ನಾವೆಲ್ಲರೂ ಪಾಪದಲ್ಲಿದ್ದೀವಿ ಅಂದ್ರೆ ಅದಕ್ಕೆ ಏನು ಸಂಬಂಧ ಹೇಳಿ? ಅದಕ್ಕೆ ಕಂಟೆಂಟ್ ಗೊತ್ತಾ? ಪಾಪದಲ್ಲಿರುವ ಪ್ರತಿಯೊಬ್ಬರು ಮರಣವನ್ನು ಪ್ರೀತಿಸ್ತಾರಂತ ರೋಮಾಪುರದವರು ಬರೆದ ಪತ್ರಿಕೆ ಹೇಳಿದೆ. ಪಾಪವು ಕೊಡುವ ಸಂಬಳ ಮರಣ. ರೋಮಾಪುರದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನ. ಪಾಪವು ಕೊಡುವ ಸಂಬಳ ಹೇಳ್ರಿ, ಕೊಡುವ ಸಂಬಳ ಮರಣ. ಈಗ ಮರಣವನ್ನು ಪ್ರೀತಿಸುವ ನಾವು ಮರಣ ನಮ್ಮನ್ನು ಆಯ್ಕೆ ಮಾಡುವಾಗ, ಮರಣ ನಮ್ಮ ಹತ್ರ ಇರುವಾಗ, ಮರಣದ ಮನೆಯಲ್ಲಿರುವಾಗ ದೇವರು ರಕ್ಷಕನಾಗಿ ನಮ್ಮನ್ನು ತಪ್ಪಿಸಿ ಕಾಪಾಡಿದ್ದಾನೆ. ಆತನ ವಾಕ್ಯ ಹೇಳ್ತದೆ, ನಾವೆಲ್ಲರೂ ಪಾಪಿಗಳಾಗಿದ್ದಾರೆ, ಆತ ನಮಗೋಸ್ಕರ ಏನು ಕೊಟ್ಟಿದ್ದಾನೆ ಗೊತ್ತಿದೆ? ಏನಕ್ಕಾಗಿ? ಪ್ರಾಣ ಕೊಟ್ಟಿದ್ದಾನೆ. ಏನಕ್ಕಾಗಿ? ನಮ್ಮನ್ನು ರಕ್ಷಿಸಿಕೊಳ್ಳುತ್ತಾಗಿ. ನಾವು ಆತನ ಪ್ರೀತಿಸಲಿಲ್ಲ, ಆತನ ಬಳಿ ಎಂದೂ ಹೋಗಲಿಲ್ಲ. ನಾವು ನಮಗೆ ಬೇಕಂತ ಆತನ ಎಂದೂ ನಾವು ಹುಡುಕಿಲ್ಲ. ಆತನೇ ನಮ್ಮ ಹತ್ರ ಬಂದಿದ್ದಾನೆ, ಆತನೇ ನಮ್ಮ ಹತ್ರ ಬಂದಿದ್ದಾನೆ, ಆತನೇ ನಮ್ಮನ್ನು ಹುಡುಕುತ್ತಾ ಬಂದಿದ್ದಾನೆ. ಆ ರಕ್ಷಕನು ಎಂತವನು ಗೊತ್ತಾ? ಆ ರಕ್ಷಕನು ಸರ್ವಶಕ್ತಿ ಎಂತವನು ಗೊತ್ತಾ? ಪಾಪದಿಂದ ವಿಮೋಚಿಸಿ, ಆರೋಗ್ಯ ಕೊಟ್ಟು, ಆಯಸ್ ಕೊಟ್ಟು, ಸಮಾಧಾನ ಕೊಟ್ಟು, ಪ್ರೀತಿಯಿಂದ ನಮ್ಮನ್ನು ಅಪ್ಪಿಕೊಂಡು ಎಲ್ಲ ವಿಷಯದಲ್ಲಿ ನಮಗೆ ಸಹಾಯ ಮಾಡುತ್ತಾ, ನಾವು ಪ್ರತಿ ವಿಷಯದಲ್ಲಿ ದೇವಾಲಯದ ಪ್ರಾರ್ಥನೆ ಮಾಡುವಾಗ ಎಲ್ಲ ಕೂಡ ನಮ್ಮ ಹತ್ರ ಬಂದು ನಮ್ಮನ್ನು ಕಾಪಾಡಿ ಸುರಕ್ಷಿತವಾಗಿ ಇಲ್ಲಿವರೆಗೂ ನಡೆಸಿದ ಪರಿಶುದ್ಧನು ಆತನೇ. ನಮಗೆ ಪ್ರಾಣ ಕೊಡುವುದರಲ್ಲಿ ಕೂಡ ಎಂಥ ಪ್ರೀತಿಯನ್ನು ಇಟ್ಟಿದ್ದಾನೆ. ಆತನ ಪ್ರೀತಿ ಮುಂದೆ ನಮ್ಮ ಪ್ರೀತಿ ಏನಲ್ಲ. ಆತನ ಪ್ರೀತಿ ಮಾಡಿದಂತೆ ನಾವು ಇಷ್ಟು ಕೂಡ ಆತನ ಪ್ರೀತಿ ಮಾಡ್ಲಿಕ್ಕಾಗಲ್ಲ. ನಾವು ಏನಾದರೂ ಮಾಡ್ಬೇಕಂದ್ರೆ ಪ್ರೀತಿ ಪೂರ್ವಕವಾಗಿ ಏನು ಮಾಡ್ಲಿಕ್ಕಾಗಲ್ಲ. ಯಥಾರ್ಥ ಮನುಷ್ಯರಿಂದ ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲ ಬಚ್ಚಿಟ್ಟೆ ಮಾಡ್ತಾ ಇರ್ತೀವಿ ವ್ಯವಹಾರಗಳು. ಎಲ್ಲ ಬಚ್ಚಿಟ್ಟು ಏನಾದರೂ ಮಾಡ್ಬೇಕಂದ್ರೆ ಪ್ರೀತಿ ಪೂರ್ವಕವಾಗಿ ದೇವರಿಗೆ ಎಂದೂ ಮಾಡಿಲ್ಲ, ಇದುವರೆಗೂ ಎಂದೂ ಮಾಡಿಲ್ಲ. ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದ ಹಾಗೆ ನಟನೆ, ಗೊತ್ತಿಲ್ಲದ ಹಾಗೆ ಮಾತ್ರ, ಗೊತ್ತಿಲ್ಲದ ಹಾಗೆ ದೇವ್ರು ಹೇಳ್ತಾರೆ ಸರಿ 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 ಅಂತ ಹೇಳ್ತಾ ಇದ್ರೆ, ನೀವು ಸರಿ ಸರಿ ಅಂತ ಹೋಗ್ತಾ ಇದ್ರೆ ಮುಂದೆ ನೀವು ಹೋಗ್ತಾ ಹೋಗ್ತಾ ಪರಿಶಾಯರಲ್ಲಿ ಕಲ್ತು ಹೋಗ್ತೀವಿ. ಯಾರಲ್ಲಿ? ಪರಿಶಾಯರಿಗೆ ಒಂದು ಹೆಸರಿದೆ ಬೈಬಲಲ್ಲಿ. ಪರಿಶಾಯರಿಗೆ ಒಂದು ಹೆಸರು, ಒಂದು ಆ ಪಂಗಡದವರಿಗೆ, ಆ ಒಂದು ಜನಾಂಗಕ್ಕೆ, ಆ ಒಂದು ಜನಾಂಗಕ್ಕೆ ಒಂದು ಹೆಸರು ಇಟ್ಟಿದ್ದಾನೆ ದೇವರು. ಏನಂತ ಗೊತ್ತಾ? ಸರ್ಪ ಜಾತಿಯವರೇ. ಎಂಥವ್ರು? ಸರ್ಪ. ಯಾರಿಗೆ ಹೆಸರು? ಪರಿಶಾಯರಿಗೆ. ನಾವು ಹೋಗ್ತಾ ಹೋಗ್ತಾ ಎಲ್ಲಿ ಹೋಗ್ತಾ ಇದೀವಿ? ಆ ಜನಾಂಗಗಳಲ್ಲಿ ಒಂದು ವೇಳೆ ಕಲಿತಾ ಇದೀವ? ಹೋಗ್ತಾ 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 ನಮ್ಮ ತೀರು, ನಮ್ಮ ವೇಷ ಭೂಷಣೆ, ನಮ್ಮ ಕ್ರಿಯೆ, ನಮ್ಮ ನಡೆ ನುಡಿ ಬದಲಾವಣೆ ಆಗ್ತಾ ಇದ್ದಾವ? ಕಲ್ತು ಹೋಗ್ತಾ ಇದೀವಿ ಪರಿಶಾಯರಲ್ಲಿ. ಜಾಗೃತ. ಸಭೆ ಎಂಬುದು 10 ಜನಕ್ಕೆ ಹೋಲಿಕೆಯಾಗಿದೆ. ಗಮನಿಸ್ತೀರಿ, 10 ಜನಕ್ಕೆ ಹೋಲಿಕೆಯಾಗಿದೆ. 10 ಜನದಲ್ಲಿ 10 ಜನದೇ ಪರಲೋಕಕ್ಕೆ ಹೋಗ್ತಾರಂತ ಇಲ್ಲಿ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಅದರಲ್ಲಿ ಅರ್ಧ ಮಾತ್ರ. ಈಗ ನಾವು ಯಾವ ಪಂಗಡದಲ್ಲಿದ್ದೀವಿ? ಎತ್ತಲ್ಪಡುವ ಪಂಗಡದಲ್ಲಿದ್ದೀವಾ? ಬಿಡಲ್ಪಡುವ ಪಂಗಡದಲ್ಲಿದ್ದೀವಾ? ಪ್ರೀತಿಯ ಕ್ರಿಸ್ತನ ಪ್ರೀತಿಯನ್ನು ಅರ್ಥವರಾಗಿ ಆತನ ವಿಷಯದಲ್ಲಿ ಜಾಗ್ರತೆಯಿಂದ ನಾವು ಹೋಗ್ತಾ ಇದ್ದೀವ? ನಮಗೆ ತಿಳಿದ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ? ಪರಿಶುದ್ಧಾತ್ಮ ದೇವರು ಈ ಮುಂಜಾನೆ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಾವು ಸುಮ್ಮನೆ
ನಾವು ಸುಮ್ಮನೆ ವೇಷಧಾರಿಗಳಂತಿದ್ರೆ ದೇವ್ರ ಮುಂದೆ ನಡೆಯಲ್ಲ. ದೇವರಿಗೆ ಬೇಕಾಗಿದೆ ಗೊತ್ತಾ, ನೀನು ದೇವರನ್ನು ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡಬೇಕು. ಏನ್ ಮಾಡ್ಬೇಕು ಹೇಳಿ? ದೇವ್ರನ್ನ ಮನಸ್ಫೂರ್ತಿಯಾಗಿ. ನೀನು ದೇವರು ನಿನ್ನಲ್ಲಿ ಅಷ್ಟೇ. ನಿನಗೆ ಗೊತ್ತಿರಬೇಕಾದ ವಿಷಯ ಇದೆ, ದೇವರು ನಿನ್ನಲ್ಲಿ, ನೀನು ದೇವರಲ್ಲಿ. ದೇವರು ನಿನ್ನಲ್ಲಿ, ನೀನು ದೇವರಲ್ಲಿ. ಇದು ಮನಸ್ಫೂರ್ತಿಯಾದ ಪ್ರೀತಿ. ಆ ಪ್ರೀತಿ ಇಲ್ಲದೆ ಹೋದ್ರೆ ಅಲ್ಲಿ ಇಬ್ಬರಿದ್ದಾರೆ, ಪರಿಶಾಯನೊಬ್ಬನಿದ್ದಾನೆ, ದುರಾಚಾರ್ಯರು ಬೆಂಕಿಸಿದ್ದಾರೆ. ಇವನನ್ನು ದೇವರು ಯಾಕೆ ಹೋಗ್ತಾ ಇಲ್ಲ ಗೊತ್ತಾ? ಇವನಲ್ಲಿ ಎಂತ ಕೆಟ್ಟ ಗುಣ ಇದೆ ಅಂದ್ರೆ ಮೋಸಪೂರಿತವಾದ ಜೀವಿತ, ಸರ್ಪ ಜಾತಿಗೆ ಸಂಬಂಧಪಟ್ಟಂತ ಜೀವಿತ ಇವನಲ್ಲಿ ಇರೋದ್ರಿಂದ ಇವನು ದೇವರ ಪ್ರೀತಿಯನ್ನು ಅರ್ಥ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ದೇವರ ಸಮೀಪಕ್ಕೂ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇವನ ಮನೆಯಲ್ಲೇ ಇದ್ದಾನೆ ದೇವರು, ಇವನ ಮನೆಗೆ ಬಂದಿದ್ದಾನೆ ದೇವರು, ಇವನ ಕುಟುಂಬಕ್ಕೆ ಬಂದಿದ್ದಾನೆ ದೇವರು. ಇವನು ಬದಲಾವಣೆ ಆಗ್ಬೋದಿತ್ತು. ಜಕಾಯ ಒಂದು ಅವಕಾಶ ಸಿಕ್ತಷ್ಟೇ. ಜಕಾಯ ಮಹಾಪಾಪಿ, ಮಹಾಪಾಪಿ, ದುರಾಚಾರಿ ಅನ್ಸ್ಕಿಂತಲೂ ಭಯಂಕರವಾದ ಪಾಪಿ ಅವರು. ಒಂದೇ ಒಂದು ಸಾರಿ ಜಕಾಯ ಮನೆಗೆ ಹೋದ. ಅವಕಾಶ ಜಕಾಯ ದುರುಪಯೋಗ ಮಾಡಿಕೊಳ್ಳದೆ ಉಪಯೋಗ ಮಾಡಿಕೊಂಡ. ದೇವರೇ ನೀನು ನನ್ನ ರಕ್ಷಕನೆಂಬುದಾಗಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಆ ವ್ಯಕ್ತಿಗೆ ಆ ದಿನ ರಕ್ಷಣೆ ಆಯಿತು. ನೀರಿನ ಮುಳುಗಿದ ನನಗೆ ರಕ್ಷಣೆ ಆಯ್ತು ಅಂತ ಅರ್ಥ. ಅದು ಕೇವಲ ನೀರಷ್ಟೇ. ಆದರೆ ನಿನ್ನ ಸ್ವಾಭಾವಿಕವಾದ ಜೀವಿತ ಇರಬೇಕಂದ್ರೆ ದೈವಿಕ ಭಕ್ತಿ ಭಯದಲ್ಲಿ ನೀನು ಸಾಕ್ತಾ ಇರಬೇಕು. ಅದೇ ಮನೆಯಲ್ಲಿದ್ದಾನಲ್ಲ ವ್ಯಕ್ತಿ, ಪರಿಶಾಯನ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾನಲ್ಲ, ಊಟ ಮಾಡುವಾಗ ಆದರೂ ಕೂಡ ಪ್ರಭಾ ನಾನು ಪರಿಶಾಯನು, ನಾನು ಸರ್ಪ ಸಂತಾನದವನು, ಸರ್ಪಕ್ಕೆ ಸಂಬಂಧಪಟ್ಟ ಗುಣಗಳು ನನ್ನಲ್ಲಿದ್ದಾವೆ. ಸರ್ಪ ಏನು ಮಾಡ್ತದೆ ಹೇಳಿ? ಸರ್ಪಕ್ಕೆ ಎಷ್ಟು ಹಾಲು ಹಾಕಿದ್ರು ಸರ್ಪಕ್ಕೊಂದು ಗುಣ ಇರ್ತದೆ. ಎಷ್ಟೇ ಹಾಲು ಹಾಕಿದ್ರು ಅದು ರಿಪ್ಲೈ ಮಾಡೇ ಮಾಡ್ತದೆ ಖಂಡಿತ. ಕೆಲವು ಮನುಷ್ಯರು ಹಂಗಿರ್ತಾರೆ. ನೀನು ಹಾಲಿನಂತ ಪ್ರೀತಿ ತೋರಿಸು, ತುಪ್ಪದಂತ ಪ್ರೀತಿ ತೋರಿಸು, ಎಂಥ ಪ್ರೀತಿ ತೋರಿಸಿದ್ರೆ ಅವರು ತುಚ್ಛವಾಗಿ ಎಣಿಸ್ತಾರೆ. ಎಲ್ಗೋ ಮಾಡ್ತಾರೆ ನಮ್ಮ ಪ್ರೀತಿ. ಅಲ್ಲೆಲ್ಲೂಯ. ನಾವು ಕೂಡ ದಶಭಾಗಕ್ಕೋ ಇಲ್ಲ ನಾವು ಕೂಡ ಕಾಣಿಕೆಗೋ ಪ್ರೀತಿ ಮಾಡ್ತಾನೆ. ಅಯ್ಯ ಅಮ್ಮ ಅಕ್ಕ ಹಂಗೆ ಅನ್ಕೊಂಡಿದ್ರೆ ನೀನು ಇಲ್ದ ಕೂಡ ಏನು ಸೇವೆ ಇದೆ ಅರ್ಥ ಮಾಡಿ. ನೀನು ಇಲ್ದ ಕೂಡ ಇಲ್ಲೇನಿದೆ ಅಂದರೆ ದೇವರ ವಾಕ್ಯ ಎಂಬ ದೈವಿಕ ಮನ್ನ ಇಲ್ಲಿ ಸುರಿಯಲ್ಪಡ್ತಾ ಇದೆ. ಇದು ಯಾವ ಜಾಗ ಆದರೂ ಪರವಾಗಿಲ್ಲ, ಯಾರ ಸ್ಥಳವಾದರೂ ಪರವಾಗಿಲ್ಲ, ನಿಮ್ಮ ಅಪ್ಪಂದೇ ಆಗಲಿ ನಿಮ್ಮ ತಾತಂದೇ ಆಗಲಿ ತೊಂದರೆ ಇಲ್ಲ, ಅದರಲ್ಲಿ ದೇವರ ಮನ್ನ ಸುರಿತಾ ಇದೆ. ಇದು ಇಂಪಾರ್ಟೆಂಟ್. ನೀನು ಇಲ್ದಾಗ ಕೂಡ, ನೀನು ಕೊಡಲಿದ್ದಾಗ ಕೂಡ, ನೀನು ಕೈ ಚಾಪಲಾಡ್ದಾಗ ಕೂಡ ದೇವರ ಸೇವೆಯಲ್ಲಿ ನಡೆದಿದ್ದಕ್ಕೆ ನಿರ್ದೇಶನ ನಾನೇ. ಅರ್ಥ ಆಗ್ತದ? ನಾನು ಎದಕ್ಕೆ ಪ್ರೀತಿಸ್ತಾನೆ ಸೇವಕಂದ್ರೆ ಕೆಲವರು ನಿನ್ನ ಎಂದಕ್ಕೆ ಪ್ರೇಮಿಸ್ತಾರೆ ಕೆಲಸ ಕ್ರೈಸ್ತವ ದರ್ಶನ ಅದಕ್ಕೆ ఎక్కువ ಪ್ರೇಮಿಸ್ತಾರೆ. ಅದೇ కదా వద్దులే ఇయ్యొద్దు, నీ దశభావం నీతో పెట్టుకోలేదు. దేవుడు ఇప్పుడు ఉన్నాడు కదా పోషించేవాడు. నువ్వు కాಣಿక కూడా ఇయ్యేది పర్వాలేదు. నువ్వు 10 రూపాయల కాಣಿక నాకు ఏమి ఎక్కువ కాదు. నువ్వు వేసే 10 రూపాయల కాಣಿక అక్కడక్కడ తిరిగి వచ్చి అక్కడక్కడ అంతా ఖర్చు చేసుకుని వచ్చి ఆ తర్వాత 10, 20 లేకుంటే నీకు ఎక్కువైతే నీ చేతికి 50 అంటే పోయేంత వరకు పేచాడతాం. 50 వేసేసిన ఈరోజు కాಣಿక, 50 వేసేసిన కాಣಿక, 100 వేస్తే ఇంకా ఆ రోజు నీకు నిద్ర పడదు. 100 ರೂಪಾಯಿ ಕೊಟ್ಟರೆ ಒಂದು ದಿವಸ ನಿದ್ದೆ ಬರೋಲ್ಲ ನಿಮಗೆ ರಾತ್ರಿ. ಅಪ್ಪ 100 ರೂಪಾಯಿ ಕೊಟ್ಟೆ 100 ರೂಪಾಯಿ ನಮ್ಮ ಹತ್ರ ಎಷ್ಟೇ ಬಿಟ್ಟರೆ 100 ರೂಪಾಯಿ ನೋಟ್ ఎందుకు ತೋಪಿ, 200 ರೂಪಾಯಿ ನೋಟ್ ఎందుకు ತೋಪಿ, 500 ರೂಪಾಯಿ ನೋಟ್ ఎందుకు ತೋಪಿ, ತೆಗೆದೇ 10-20 ರೂಪಾಯಿ ನೋಟ್. ಅಲ್ಲೆಲ್ಲೂಯಾ. ಒಂದೇ ಒಂದು ಕಂಡೀಷನ್ ಹೇಳ್ಬಿಟ್ಟು ಕೇಳಿದ್ರೆ, ಸೈಕಲ್ಗೆ 2 ಪೆಟ್ಟಿದ್ದಾವೆ. ಸೈಕಲ್ಗೆ 2 ಪೆಟ್ಟಿ, ಒಂದು ಕೆಳಗಿದ್ರೆ ಒಂದು ಮೇಲೆ ಇರ್ತದೆ. ಅದನ್ನ ಏನು ಮಾಡಬೇಕು ನಾವು? ಮೂವ್ ಮಾಡಬೇಕು ಅಷ್ಟೇ. ಅದನ್ನು ಮೂವ್ ಮಾಡಬೇಕಂದ್ರೆ 2 ಕೆಲಸ, 2 ಕಾಲು ಏನು ಮಾಡಬೇಕು? ಕೆಲಸ ಮಾಡಬೇಕು. ಕೆಲಸ ಮಾಡದೇ ಹೋದ್ರೂ ಅದು ಮೂವ್ ಆಗ್ತದೆ. ಯಾಕಂದ್ರೆ ಒಂದು ಜೈಂಟ್ ಅದಷ್ಟೇ. ಯಾಕೆ ಅದು ಕೆಲಸ ಮಾಡ್ತದೆ? ನೀನು ಒಂದೇ ಕಾಲಿನ ನೋಡು, ಕೆಲವು ಕುಂಟ್ರು ನೋಡಿ ಒಂದೇ ಕಾಲಿನ ಸೈಕಲ್ ಕುಂಟಾ ಹೋಗ್ತಾ ಇರ್ತಾರೆ. ಆದ್ರೂ ಕೆಲಸ ಮಾಡ್ತೀವಿ. ಯಾಕೆ ಹೇಳ್ರಿ? ಅಲ್ಲಿ ಪೆಡ್ಲೇನ್ ಇದೆಯಲ್ಲ, ಒಂದಕ್ಕೊಂದು ಲಿಂಕ್ ಇದೆ. ನೀನು ಯೇಸು ಕ್ರಿಸ್ತನಿಗೆ ಲಿಂಕ್ ಇರುವುದಾದರೆ, ಹಲೋ, ನೀನು ಯಾರು ಒಪ್ಪೋದು ಬೇಕಾಗಿಲ್ಲ. ನೀನೊಬ್ಬನೇ ಸಾಕು ನಿನ್ನನ್ನು ನೀನು ಒಪ್ಪಿಕೊಳ್ಳಿ.
ನೀನೊಬ್ಬಳೇ ಸಾಕು ನೀನು ಬಲಪಡಿಸ್ಕೊಳ್ಳಿಕ್ಕೆ. ಯಾರು ಬೇಕು ನಿನ್ನನ್ನು ಬಲಪಡಿಸೋಕ್ಕೆ ಪ್ರೇಮ? ಯಾರು ಬೇಕು ಹೇಳ್ರಿ? ನಿನ್ನನ್ನು ಬಲಪಡಿಸೋಕೆ ಯಾರು ಬೇಕು ಹೇಳ್ರಿ? ನೀನೊಬ್ಬಳೇ ಸಾಕು. ಪ್ರಾರ್ಥನೆಯಲ್ಲಿ ಪ್ರಭಾ ಅಂತೇಳಿ ನೀನು ಪಾಪಿ ಎಂದು ಗುರುತಿಸಿ, ದೇವ ನೀನು ಪಶ್ಚಾತ್ತಾಪ ಪಟ್ಟು ನಾನು ಇಂಥದ್ದೆಲ್ಲ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ನನ್ನ ಗುಣ ಇಂಥದ್ದು, ನನ್ನ ಕಾರ್ಯ ಇಂಥದ್ದು, ನನ್ನ ಕ್ರಿಯೆ ಇಂಥದ್ದು, ಅನೇಕ ಸಲ ನಿನಗೆ ವಿರುದ್ಧವಾಗಿ ಸೇವಕರಿಗೆ ಸಭೆ ಮಕ್ಕಳಿಗೆ ವಿರುದ್ಧವಾಗಿ ಮಾತಾಡಿದ ಕೆಲವು ಮಾತುಗಳು ನಾನು ಹೃದಯದಲ್ಲಿ ಇನ್ನೂ ಬಂದ ಪಶ್ಚಾತ್ತಾಪಟ್ಟು ಕಣ್ಣಿನಿಂದ ಪ್ರಾರ್ಥನೆ ಮಾಡಿದ್ರೆ ಯೇಸು ಸ್ವಾಮಿ ನೀನು ಕರಿಬೇಡ, ನಿನ್ನ ಕುಟುಂಬದಲ್ಲಿ ಪ್ರತ್ಯಕ್ಷ ಆಗುತ್ತೆ. ನೀನು ಕರಿಬೇಡ. ದೈವಿಕ ಸಮಾಧಾನ ನಿನ್ನ ಕುಟುಂಬವನ್ನು ಆವರಿಸ್ತದೆ. ಅದನ್ನು ಮೇಘಸ್ತಂಭವಾಗಿ ಇಸ್ರಾಯೇಲನ್ನು ಯಾವ ರೀತಿ ಅದನ್ನು ಆವರಿಸಿ ಅವ್ರು ನಡೆಸಿ ಪೋಷಿಸಿ, ನೋಡ್ರಿ ಪೋಷಿಸಿನಂತ ಅವ್ರು ನಡೆಸೋದೊಂದೆಲ್ಲ ದೇವರು ಮಾಡುವ ಕೆಲಸ ಗೊತ್ತಾ? ನೀನು ದೇವರನ್ನ ಪರಿಪೂರ್ಣವಾಗಿ ಪ್ರೀತಿಸಿದ್ರೆ ದೇವರು ನಿನ್ನನ್ನು ಆತನ ಕೈಗಳಲ್ಲಿ ಎತ್ಕೊಂಡ್ಬಿಡ್ತಾನೆ. ಆತನ ಕೈಗಳಲ್ಲಿ ಎತ್ಕೊಂಡ್ರೆ ಪ್ರತಿ ವಿಷಯದಲ್ಲಿ ದೇವರು ನಿನಗೆ ಸಹಾಯಕನಾಗಿರ್ತಾನೆ. ಹಗಲು ಮೇಘಸ್ತಂಭ, ರಾತ್ರಿ ಅಗ್ನಿಸ್ತಂಭ. ಹಗಲು ಮೇಘಸ್ತಂಭ, ರಾತ್ರಿ ಅಗ್ನಿಸ್ತಂಭ. ಹಸಿದಾಗಲೆಲ್ಲ ಮನ್ನಾ, ಬಾಯಾರಿದಾಗಲೆಲ್ಲ ಜೀವದ ಜಲ. ನನ್ನ ಸಹೋದರ, ನನ್ನ ಸಹೋದರಿ, ಈ ದಿನ ದೇವರ ಸಮ್ಮುಖದಲ್ಲಿ ದೇವರನ್ನು ಯಾವ ರೀತಿ ನಾವು ಪ್ರೀತಿ ಮಾಡ್ತಾರೆ, ಯಾವ ರೀತಿ ನಾವು ಪ್ರೀತಿ ಮಾಡ್ತಾರೆ? ಸರ್ವ ನನಗೆ ಆತನೇ, ಎಲ್ಲವೂ ನನಗೆ ಆತನೇ ಅನ್ನೋದು ಎಷ್ಟು ಜನ ಇದ್ರು ನನಗೆ ಗೊತ್ತಿಲ್ಲ. ಎಷ್ಟು ಜನರಿದ್ರೆ ಗೊತ್ತಿಲ್ಲ. ಎಲ್ಲ ನನಗೆ ಆತನೇ ಪ್ರಭು, ಸರ್ವವು ನನಗೆ ಯೇಸು ಅಂತ ಯಾರಿದಾರೋ ಅವರಿಗೆ ಸರ್ವವಾಗಿ ತಲುಪ್ತೇವೆ. ಅದು ಅದ್ಭುತವಾದ ಪ್ರೀತಿ. ಬರೀ ಬಾಯಿ ಮಾತಿನಿಂದ ಹೇಳಿ ಹೃದಯ ದೂರ ಇದ್ರೆ ದೇವರು ನಮ್ಮನ್ನು ಕ್ಷಮಿಸಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಡೋದರಲ್ಲಿ ದೇವರು ನಮ್ಮ ಮೇಲೆ ನನಗಿರುವ ಪ್ರೀತಿ ಎಷ್ಟೋ. ಹಲ್ಲೆಲೂಯಾ, ಎಷ್ಟೋ. ಹೇಳ್ರಿ, ಆ ಪ್ರೀತಿಗೆ ಬೆಲೆ ಕಟ್ಟಲಾಗ್ತದ ಬೇರೆ? ಆ ಪ್ರೀತಿಗೆ ಬೆಲೆ ಕಟ್ಟಲಾಗ್ತದ? ಲೋಕದಲ್ಲಿರುವ ಪ್ರೀತಿ ಶೂನ್ಯ. ಒಬ್ಬ ದೈವ ಸೇವಕ ನಿಮ್ಮನ್ನು ಸಭೆಯಲ್ಲಿ ನಿಮ್ಮನ್ನು ಪ್ರೀತಿಸ್ತಾ ಇದೆ, ಸಭೆ ಪ್ರೀತಿಸ್ತಾ, ಸೇವಕನ್ನು ಪ್ರೀತಿಸ್ತಾ ಇದೆ ಅಂದರೆ ನೀವು ಕೊಡುವ ಒಂದುಗಳಿಂದಲ್ಲ ಪ್ರಿಯರೇ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಅದಿಂದಾಗಲೂ ಕೂಡ ಇಲ್ಲಿ ಸೇವೆ ನಡೆದಿದೆ. ದೇವರ ವಾಕ್ಯ ಸ್ಪಷ್ಟವಾಗಿ ಬಂದಿದೆ. ದೇವರ ಆರಾಧನೆ ನಡೆದಿದೆ. ದೇವರ ನಿನ್ನ ಕರ್ಕೊಂಬಂದನ ಇಲ್ಲಿ ಸಹಾಯ ಮಾಡಂತ ಆಗ ನೀನು ಮಾಡ್ತಾ ಇದ್ದೀವಿ. ದೇವರ ಚಿತ್ತವಿಲ್ಲದೆ ಹೋದರೆ ನಿನ್ನ ಮನೆಯಿಂದಾಗಲಿ, ನಿನ್ನ ಪಾಕೆಟ್ನಿಂದಾಗಲಿ, ನಿನ್ನ ಕುಟುಂಬದಿಂದಾಗಲಿ ₹1 ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇದು ದೈವ ನಿರ್ಣಯ. ಈಗ ನೀನು ಪ್ರೀತಿಸೋ ದೇವರನ್ನ ಅಷ್ಟೇ. ಯಾವ ರೀತಿ ಇಲ್ಲಿವರೆಗೆ ಹೆಂಗ್ ಪ್ರೀತಿಸಿದೆಯೋ ಗೊತ್ತಿಲ್ಲ, ದೇವರು ನಿನ್ನ ಹತ್ರನೇ ಇದ್ದಾನೆ. ಆದ್ರೆ ನೀನು ಸುತ್ತ ರೌಂಡ್ ಹೊಡಿತಾ ಇದ್ದೆ. ಸತಿಕಾಯಿ ಮನೆಯಲ್ಲಿ ದೇವರಿದ್ದಾರೆ, ಯೇಸು ಕ್ರಿಸ್ತನಿದ್ದಾರೆ. ಅವನು ಹೇಳ್ತಾ ಇದ್ದಾನೆ, ತಂದು ತಾನು ನೋಡುವಲ್ಲ, ಹೀಗೆ ದುರಾಚಾರಿ ಏನೋ, ಹೀಗೆ ಕೆಟ್ಟ ಹೆಂಗಸು ಏನೋ, ಹೀಗೆ ದುರಾಚಾರಿ, ಹೀಗೆ ಕೆಟ್ಟ ಹೆಂಗಸು, ಹೀಗೆ ಒಳ್ಳೆಯವಳಲ್ಲ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಯೇಸು ಏನು ಹೇಳಿಲ್ಲ. ಯೇಸು ಹೇಳಿದ್ರೆ ಅವ್ನು ಸರಿಯಾಗಿ ಬಿಡ್ತಿದ್ದ. ಯೇಸು ಹೇಳಿಕ್ಕೆ ಅವನು ಬಿಡಲಿಲ್ಲ ಅಷ್ಟೇ. ಅವ್ನ ಮನೆಯಲ್ಲಿ ಊಟ ಇದೆ, ಊಟ ಕುಂದಿಸಿದಾನೆ, ಅಲ್ಲೇ ಇದೆ, ಅದೇ ಮನೆಗೆ ಆ ಹೆಂಗಸು ಬಂದಿದ್ದಾನೆ. ಅವನು ಒಂದೇ ಒಂದು ಮಾತು ಸುಮ್ಮನೆ ಸ್ವಲ್ಪ ಸೈಲೆಂಟ್ ಆಗಿದ್ದಿದ್ರೆ ಯೇಸು ಇನ್ನೂ ನೆಕ್ಸ್ಟ್ ಮಾತು ಏನು ಬರ್ತಿತ್ತೋ ಗೊತ್ತಿಲ್ಲ. ಆದ್ರೆ ಇವನೇ ಎಲ್ಲ ಹೇಳ್ತಾನೆ. ಅಂದ್ರೆ ತೀರ್ಪು ಮಾಡುವವನು ಇವನ. ತೀರ್ಪು ಇವನ ಕೈಯಲ್ಲಿದೆಯಾ? ತೀರ್ಪು ಮಾಡಬೇಕಾಗಿದ್ದೆ ಯಾರು? ಜಡ್ಜ್ ಮಾಡಬೇಕಾಗಿದ್ದೆ ಯಾರು? ಯೇಸು ಕ್ರಿಸ್ತನೇ. ಅಲ್ಲಿ ನಿರ್ಣಯ ಮಾಡಬೇಕಾಗಿದ್ದು ಯಾರು? ನಿನ್ನನ್ನು ಯಾರು ಬಾ ಅಂತ ಹೇಳಿದ್ರಮ್ಮ? ನೀನು ಯಾರು ಕಣ್ಣಿಗೆ ಸೂಸ್ ಅಂತ ಹೇಳಿದ್ರಮ್ಮ? ನೀನು ಯಾರು ತಲೆ ಕೂದಲು ನನ್ನ ಪಾದ ವರ್ಷ ಅಂತ ಹೇಳಿದ್ರಮ್ಮ ಅಂತ ಯೇಸು ಕೇಳಬೇಕಾಗಿತ್ತು. ಆದ್ರೆ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ನೀವು ಇಂಥವಳು ಅಂತ. ಆದ್ರೆ ಯೇಸು ಹೇಳ್ತಾ ಇದ್ದಾನೆ, ಈಕೆ ನನಗೆ ಬಹಳ ಪ್ರೀತಿ ತೋರಿಸ್ತೀನಿ. ಆಕೆಯನ್ನು ಮರಲಿಲ್ಲ ದೇವರು. ಆಕೆ ಎಲ್ಲ ವ್ಯವಹಾರ ಇದೆ ಆಕೆ ಹತ್ರ, ಆಕೆ ಹತ್ರ. ಆದರೆ ದೇವರು ಆಕೆಯನ್ನು ಮರಲಿ. ಯಾಕೆ ಗೊತ್ತಾ? ಆತನ ಪ್ರೀತಿಸುವವರ ಮೇಲೆ ಆಕೆ ಎಲ್ಲ ಇದ್ದವನ್ನೇ ಮಾಡಿ. ಒಂದು ಸಲ ಆತನ ಟಚ್ ಮಾಡಿದ್ರೆ ಒಬ್ಬ ಪಾಪಿ 1 ನಿಮಿಷದಲ್ಲಿ ಬದಲಾಗ್ತದೆ. ಒಬ್ಬ ಪಾಪಾತ್ಮರು 1 ನಿಮಿಷದಲ್ಲಿ ಬದಲಾಗ್ತದೆ. ಆತನ ಟಚ್ ಆಗೋರಿಗೆ ನಾವು ವೇಟಿಂಗಲ್ಲೇ ಇರ್ತೀವಿ. ನಾಲ್ಕನೇ ಸಹೋದರ, ಇದನ್ನ ವಾಕ್ಯ ಕೇಳ್ತಿರುವ ನಮ್ಮ ಜೀವಿತದಲ್ಲಿ ದೇವರು ನಾವು ಯಾವ ಮಟ್ಟದಲ್ಲಿ ಪ್ರೀತಿ ಮಾಡ್ತಾ ಇದ್ದೀವಿ? ನೀನು ಪ್ರೀತಿ ಮಾಡ್ತಾ ಹೋದ್ರೆ ಸೈತಾನಿಗೆ ಹೇಳ್ತಾನೆ, ಏನು ಪ್ರೀತಿ ಮಾಡ್ತಿದ್ದೀವಿ? ದೇವರು ಅಂತ ಏನು ಹೇಳ್ತಾ ಇದ್ದೀವಿ? ಆದರೆ ಪ್ರೀತಿಯಲ್ಲಿ ಬದಲಾವಣೆ ಇಲ್ಲ. ಪ್ರೀತಿಗಿರುವ ಅಕ್ಷರವೇ ಆ ಸತ್ಯಾಂಶ ಇರುವಂತಹ ಪ್ರೀತಿ. ಮತ್ತೆ ಪ್ರೀತಿಗೆ ಬದಲ ಹೆಸರಿಲ್ಲ. ಇದೇ ಎಲ್ಲಾದರೂ ಯೇಸು ಕೂಡ ಅಷ್ಟೇ. ಯೇಸು ಹೇಳಿದ ನಾನು ಒಂದೇ ಒಂದು ಹೆಸರು, ಆ ಹೆಸರಿಗೆ ಮತ್ತೆ ಬದಲಿಲ್ಲ. ಬೇರೆ ನಾವು ಯಾವ ರೀತಿ ದೇವರನ್ನು ಪ್ರೀತಿಸ್ತಾ ಇದ್ದೀವಿ? ಒಬ್ಬ ದುರಾಚಾರ ನಮಗೆ ಎದುರ ಕಲಿಸ್ತಾ ಇದ್ದಾರೆ, ಈ ರೀತಿ ಪ್ರೀತಿಸ್ಬೇಕು ಯೇಸು ಸ್ವಾಮಿನ. ನಾವು ಆಶೀರ್ವಾದ ಹೊಂದಬೇಕಂದ್ರೆ ಈ ರೀತಿ ಪ್ರೀತಿಸ್ಬೇಕು. ಪರಿಸರದಲ್ಲಿ ಎಲ್ಲ ಇದೆ, ಪರಿಸರದಲ್ಲಿ ಸಮಸ್ತ ಇದೆ. ಅವನು ಮನೆಯಲ್ಲಿ ಧನ ಐಶ್ವರ್ಯಗಳು ಕೂಡ ಇದ್ದಾವೆ.
ಯೇಸು ಸ್ವಾಮಿಗೆ ಊಟ ಕೊಟ್ಟಿದ್ದಾನೆ. ಆದರೆ ಯೇಸು ಸ್ವಾಮಿಗೆ ಮನಸ್ಸು ಪ್ರೀತವನ್ನೋದಿಲ್ಲ. ಏನು ಮಾಡೋದು? ಯೇಸು ಕ್ರಿಸ್ತನು ಎಂಥವನೆಂಬುದಾಗ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಲವು ಸಾರಿ ಪ್ರೇರೆ ನಮ್ಮ ಕ್ರಿಯೆಗಳಿಂದ ದೇವರು ಬೇಸರ ಪಡ್ತಾನೆ, ನಮ್ಮ ಕಾರ್ಯಗಳಿಂದ ದೇವರು ಬೇಸರ ಹೋಗ್ತಾನೆ. ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ಬಂದಂಥ ದೇವರೇ ಆಶೀರ್ವಾದ ಮಾಡದಂತ ಹೋದ ಸಂದರ್ಭಗಳು ಎಷ್ಟೋ ಇದ್ದಾವೆ. ಇಲ್ಲಿ ಕೆಲವರು ಹೆಂಗೆ ಅವರ ಜೀವಿತದಲ್ಲಿ ದೇವರು ಎಷ್ಟು ಆಶೀರ್ವಾದ ಮಾಡಬೇಕಂದ್ರು ಆಶೀರ್ವಾದ ಕಳ್ಕೊಂಡು ಎಲ್ಲವನ್ನು ಕಳ್ಕೊಂಡು ನಿರಾಕರಿಸಲ್ಪಟ್ಟು ಕುಂತಿದ್ದಾರೆ. ಈಗ ಅನ್ಕೊಳ್ಬೋದು, ನಾವು ಎಲ್ಲಿಗೆ ಹೋದ್ರೆ ಆಶೀರ್ವಾದ ಬರ್ತಂತೆ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಅಲ್ಲಿದನಲ್ಲ ಇಲ್ಲಿದನಲ್ಲ ಅಂತ. ಎಲ್ಲಿಗೂ ಇಲ್ಲ, ಎಲ್ಲಿಗೂ ಹೋದ್ರೂ ಇಲ್ಲ. ಅಲ್ಲೆಲ್ಲೂಯ್ಯ. ನಾದ್ಮೇಲೆ ನಮ್ಮ ಜೀವಿತ ಬಹಳ ಇಂಪಾರ್ಟೆಂಟು, ಅದನ್ನು ನಾವು ಕಾಪಾಡಿಕೊಳ್ಬೇಕು. ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯ 34ನೇ ವಚನ. ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯ 34ನೇ ವಚನದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳುತ್ತೇವೆ. 34ನೇ ವಚನ. ಸರ್ವ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆ ಮಾತುಗಳಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಸರ್ಪ ಜಾತಿಯವರೇ, ಏನಂತ ಈ ಸರ್ಪ ಜಾತಿ ಅಂತ ಕರೆಯಲ್ಪಡ್ತಾ ಇದ್ರಲ್ಲ, ಯಾರು ಯಾರು ಹೇಳ್ರಿ? ಪರಿಸಾಯರು. ಪರಿಸಾಯ ಎಲ್ಲ ಹೇಳಿ. ಪರಿಸಾಯ ಸರ್ಪ ಜಾತಿ ಅಂತವ್ರೆ. ಇವ್ರು ಕೇಳ್ತಾ ಇದ್ದಾರೆ ಕೆಲವೊಂದು ಕ್ವಶನ್ಗಳು. ಯೇಸು ಸ್ವಾಮಿ ಪ್ರಭಾ, ನಾನು ಏನು ತಿನ್ಬಿಟ್ಟು ಮತ್ತೆ ಇನ್ನೊಂದು ಮದುವೆ ಆಗ್ಬೋದಾ ಅಂತ. ಅವ್ರು ಯೇಸು ಸ್ವಾಮಿ ಹೇಳ್ತಾನೆ, ಇಲ್ಲ, ಆಗಲಿಕ್ಕೆ ರೂಲ್ಸ್ ಇಲ್ಲ. ಅಲ್ಲೆಲ್ಲೂಯ್ಯ. ಆಗಲಿಕ್ಕೆ ಎದಕ್ಕೆ ಹಿಂಗೆ ಕೇಳ್ಬೋದಾಗಿರ್ತದೆ? ಎದಕ್ಕೆ ನೀನು ಏನು ಮತ್ತೆ ನಿನ್ನ ಮದುವೆ ಆಗ್ತೀನಿ ಯಾಕಪ್ಪ ಆಗ್ತೀನಿ ಅಂದರೆ, ನಾನು ಹೆಂಡತಿ ತಲೆಯಲ್ಲಿ ಕೂದಲು ಇಷ್ಟೇ ಅದಾವ. ಇಲ್ಲಪ್ಪ, ಆಯ್ತು, ಕೂದಲ ಕಾಲುವರೆಗಿದ್ರೆ ಅಲ್ಲೇ ಬುಡದಾಗಿದ್ರೆ ಅಂತ ಹೇಳ್ತೇಪ್ಪ. ಯೇಸು ಸ್ವಾಮಿ ಹೇಳಿದ ತೀರ್ಪಲ್ಲ. ಆಗಿನ ದಿನಮಾನಗಳಲ್ಲಿ ಏಸೆ ಹೈಕೋರ್ಟ್ ಹೇಳ್ರಿ, ಏಸೆ ಹೈಕೋರ್ಟ್. ಅಲ್ಲಿ ತೀರ್ಪು ಬಂದಾದ್ರೆ ಮುಗಿತದೆ, ಯಾರು ಬಿಸ್ಕಾಡಂಗಿಲ್ಲ. ಆದರೆ ಆ ತೀರ್ಪು ಇವ್ರಿಗೆ ಆಗ್ತಾ ಇಲ್ಲ. ಯಾರಿಗೆ? ಪರಿಸಾಯರಿಗೆ ಆಗ್ತಾ ಇಲ್ಲ ಆ ತೀರ್ಪು. ಅವರೇ ಹೇಳ್ತಾ ಇದ್ದಾರೆ, ಸರ್ಪ ಜಾತಿಯವರೇ. ಏನಂತ? ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗೆ ಆದಿತು? ಹೃದಯದಲ್ಲಿ ತುಂಬಿರುವುದು ಬಾಯಿಯಲ್ಲೇ ಹೊರಟು ಬರುತ್ತದೆಂದು ಒಳ್ಳೆಯದು ತನ್ನ ಒಳ್ಳೆ ಬೊಕ್ಕಸದೊಳಗಿಂದ ಒಳ್ಳೆ ವಸ್ತುಗಳನ್ನು ತೆಗೆಯುತ್ತಾನೆ. ಹೌದಾ? ಒಳ್ಳೆಯವನು ಏನು ಮಾಡ್ತಾನಂತ? ಒಳ್ಳೆಯವನು ಯಾವಾಗಲೂ ಒಳ್ಳೆಯದನ್ನೇ ಆಲೋಚಿಸ್ತಾನೆ. ಆದರೆ ಕೆಟ್ಟವನು ಇರ್ತಾನಲ್ಲ, ಯಾವಾಗಲೂ ಕೆಟ್ಟದಿರ್ತದೆ. ಆದರೆ ಮೇಲೆ ಮಾತ್ರ ಹೆಂಗಿರ್ತಾನೆ ಹೇಳಿ? ಮೇಲೆ ಹೆಂಗಿರ್ತಾನೆ ಹೇಳ್ತಾರೆ? ಅಲ್ಲೆಲ್ಲೂಯ್ಯ. ಅದು ಹಂಗಿರೋನು ವಾಕ್ಯ ಏನಂತ ಹೇಳ್ತದೆ? ಸರ್ಪ. ಹಂಗಿರೋನು ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿದ್ದು ಒಳ್ಳೆಯವರಿಗೆ ಒಳ್ಳೆದು ತೋರಿಸೋ ಕೆಪಾಸಿಟಿ ನಿಮ್ಗೆ ಹೆಂಗ್ ಬಂತು ಅಂತ ಯೇಸ್ವಾಮಿ ಕೇಳ್ತಾರೆ. ಕೆಟ್ಟವ್ರು ನೀವೆಲ್ಲ ಅಂತ ಯೇಸ್ವಾಮಿ ಹೇಳಿ, ನಿಮಗೆ ಒಳ್ಳೆದು ತೋರಿಸೋ ಕೆಪಾಸಿಟಿ ಯಾರು ಕೊಟ್ಟರು? ಆ ಅಧಿಕಾರ ಯಾರು ಕೊಟ್ಟರು? ಯೇಸ್ವಾಮಿ ಏನು ಹೇಳಿದನು ಅದೇ ಹೆಸರು ಮೆನ್ಷನ್ ಆಗಿದೆ. ಇದೇ ಬದಲಾಗಿದೆ. ಏನಂತಿದೆ ಬೈಬಲ್? ಓದಿ. ಪುರುಷರು ಯಾರಾದರೂ ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ. ಯಾರು ಸರ್ಪ ಜಾತಿಯವರು? ಯೇಸು ಸ್ವಾಮಿ ಮುಂದಿದ್ರು ಕೂಡ ಕುರುಡರಂತೆ, ಕಣ್ಣು ಕಾಣದಂತೆ. ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ಮುಂದಿದ್ದು ಆ ಹಳ್ಳಿ ಊರಲ್ಲಿ ಒಂದು ಪದ್ಧತಿ ಇತ್ತು. ಅವಾಗ ಹಳ್ಳಿ ಊರುಗಳಲ್ಲಿ ಒಂದು ಪದ್ಧತಿ ಇತ್ತು. ಇವಾಗ ಎಲ್ಲ ಕಡೆ ಸಿಗ್ತಾರೆ. ಅವಾಗ ಏನಂದ್ರೆ, ಯಾರಾದ್ರೂ ಒಬ್ರು ಸಾಲ ಇಸ್ಕೊಂಡ್ಬಿಟ್ರೆ ಅವ್ನ ಕೈಯೇ ಸಾಲ ಕಟ್ಟಲಿಕ್ಕೆ ಆಗಲಿಲ್ಲ ಅಂದ್ಕೊಳ್ರಿ, ಈ ಸಾಲ ಕೊಡೋದು ಕಂಡ್ರೆ ಅವ್ನು ಏನ್ ಮಾಡೋದು ಹೇಳ್ರಿ? ಹಿಂಗೆ ಟವಲ್ ಹೋಗ್ದು ಹೋಗ್ಬೇಕು ಅವ್ನು ಕಂಡ್ರೆ. ಅಲ್ಲಿ ಯಾರಿದ್ದಾರೆ ತಿಂಗಳಿಗೆ ಭಯ? ನಾನು ಸಾಲ ಇಸ್ಕೊಂಡಿದ್ದೀನಿ, ಸಾಲ ಕೊಟ್ಟು ಆತನಲ್ಲಿದ್ದಾನೆ. ಒಂದು ವೇಳೆ ಅವನಿಗೆ ಭೇಟಿ ಆದರೆ ಸಾಲ ಕೇಳ್ತಾನೆ. ನಾನು ಇಸ್ಕೊಂಡು ಬಹಳ ದಿನ ಆಯಿತು, ನಾನು ಹೇಳಿದ ಗಡುವು ಕೂಡ ಮೀರಿ ಹೋಯ್ತು. ಒಂದು ವೇಳೆ ಇವಾಗ ಅವನು ಸಿಕ್ಬಿಟ್ರೆ ಅಷ್ಟು ಮಂದಿಯಲ್ಲೇ ನಾನು ಅವಮಾನ ಮಾಡ್ತಾನೆ ಅಂತ ಅವ್ನು ಏನು ಮಾಡ್ತಾನೆ ಹೇಳ್ರಿ? ಹಳೆ ಪದ್ಧತಿ. ಈಗ ಅವನು ಯಾವತ್ತಾದ್ರೂ ಒಂದು ಸಿಗ್ಬೇಕಲ್ಲ ಭೂಮಿ ಮೇಲಿದ್ರೆ, ಸಿಕ್ಕಾಗ ಏನಾಗ್ತದೆ ಅವನ ಪರಿಣಾಮ? ಹಂಗೆ ಕೆಟ್ಟು ಮನಸ್ಸು ಉಳ್ಳವರು ಕೂಡ ಸಭೆಯಲ್ಲಿ ದೇವರ ಮುಂದೆ ಖಂಡಿತವಾಗ್ಲೂ ಸಿಗ್ತದೆ. ಆ ವಾಕ್ಯ ಹೇಳ್ತದೆ. ಓದಿ
ಸರ್ಪ ಜಾತಿಯವರೇ, ನೀವು ಕೆಟ್ಟು ಹೋಗಿರಲಾಗಿ, ಕೆಟ್ಟವರಾಗಿರಲಾಗಿ, ಕೆಟ್ಟು ಹೋಗಿರಲಾಗಿಲ್ಲ, ಕೆಟ್ಟವರಾಗಿರಲಾಗಿ, ನೀವು ಕೆಟ್ಟವರಾಗಿರಲಾಗಿ ಆ. ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ಆ. ನಿಮ್ಮಿಂದ ಹೇಗಾಯಿತು? ಮಾತಂದ್ರೆ ಏನು ಪ್ರೇಮ? ಈಗ ಮಾತಂದ್ರೆ ಏನು? ಒಳ್ಳೆ ಮಾತಂದ್ರೆ ಏನು? ಒಳ್ಳೆ ಮಾತಂದ್ರೆ ಏನು? ಒಳ್ಳೆ ಮಾತು ಮಾತಾಡಿದ್ರೆ ಕೆಲವರು ಅಪಾರ್ಥ ತಿಳ್ಕೊಳ್ತಾರೆ. ಇವ್ರು ಹಂಗೆ ಮಾತಾಡೋದು ಅದ್ರಲ್ಲಿ ಸ್ವಲ್ಪ ಗಾಢಾಗಿ ಮಾತಾಡಿದ್ರೆ ಏನಪ್ಪ, ಏನು ವಾಕ್ಯ ಹೇಳಿದೆ ಗೊತ್ತು, ಅವ್ರನ್ನ ಬೈದ, ಇವ್ರನ್ನ ಬೈದ, ನನ್ನ ಬೈದ, ನಿನ್ನ ಬೈದ, ನಿನ್ನೆ ನನ್ನ. ಸ್ವಲ್ಪ ಪ್ರೀತಿಯಿಂದ ಹೇಳಿದ್ರೆ ನೋಡಿ ಇವತ್ತು ಹೆಂಗೆ ಹೇಳಿದಲ್ಲ ವಾಕ್ಯ. ಇವತ್ತು ಎಷ್ಟು ಸಾಫ್ಟಾಗಿ ಹೇಳಿ ನೋಡಿ. ಸ್ವಲ್ಪ ಘಾಟಾಗಿ ಹೇಳಿದ್ರಪ್ಪ, ಗದಿಸಿ ವಾಕ್ಯ ಹೇಳ್ತಾನ, ಬುಲ್ಪಿಟ ಗುದ್ದಿ ವಾಕ್ಯ ಹೇಳ್ತಾನ. ನಾವೇನು ಅಂಥ ಪಾಪಿಗಳ, ಅಂಥ ಕೆಟ್ಟವ್ರ ಅನ್ಕೊಂಡ್ಬಿಟ್ಟು ಅನ್ಕೊಂಡು ನಾವು ಹೆಂಗೆ ಕಾಣ್ತೀವಿ? ಅನ್ಕೊಂಡು ನೀನು ನನಗೇನು ಹೆಂಗೆ ಕಂಡಿಲ್ಲ, ನೀನು ಮನುಷ್ಯನಂಗೆ ಕಾಣ್ತೀನಿ, ಮನುಷ್ಯನಂಗೆ ಕಾಣ್ತೀನಿ. ಏನು ನನಗೆ ನೀನು ದೇವ ಅಂತ ಕಂಡಿಲ್ಲ, ವಿಚಾರಿಸಿ ಅಂತ ಕಂಡಿಲ್ಲ. ನೇಮ ಏನಿದೆ ಅದು ಗಡುವು ದಾಟಬೇಡ ಅಂತ ಹೇಳ್ತಾ ಇದ್ದೀನಿ. ಆ ನೇಮದ ಗಡುವು ದಾಟಿದರೆ ಕಲ್ಲು ಮುಳ್ಳು ಬಾಳ ಬೇರೆ ಭಯಂಕರವಾದ ಸ್ಥಿತಿಯಲ್ಲಿ ನೀನು ಆಗಿ ಹೋಗ್ತೀಯ. ಹಾಗೆ ಯಾರು ಮತ್ತೆ ಹಿಂದೂ ತರದ ಆಗಲ್ಲ. ನೀನು ತುಂಬಿದ ಆಳದಲ್ಲಿ ಕುರಿ ಬಿದ್ದಾಗ ಅದನ್ನು ಯಾರು ರಕ್ಷಿಸಬೇಕೆಂಬ ಆಲೋಚನೆ ಬರಲ್ಲ. ನಿಂತು ನೀರಿನಲ್ಲಿ ಬಿದ್ದರೂ ಪರವಾಗಿಲ್ಲ, ಯಾರಾದ್ರೂ ಹೋಗಿ ತರ್ಬೋದಂತ ಆಲೋಚನೆ ಇರುತ್ತೆ. ನದಿ ಭಯಂಕರವಾಗಿ ಹಳ್ಳ ಹೊಡೆದಿರುವಾಗ ಅದರಲ್ಲಿ ಕುರಿ ಬಿದ್ದರೆ ಹೋಗ್ರಪ್ಪ, ಆ ಕುರಿ ತರಕ್ಕೆ ಹೋಗಿ ನಾನು ಬಿದ್ದರೆ ಏನು, ಹಿಂಗಿರ್ತದೆ ಕತೆ. ಬಿಡೋದಕ್ಕಿಂತ ಮುಂಚೆ ಅದು ನದಿಯ ಹಳ್ಳ ಅಂತ ಫಸ್ಟ್ ಆಲೋಚನೆ ಮಾಡೋದು. ಯಾಕೆ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ಪ್ರೀತಿ ಇದ್ದರೆ ದೇವರಿಗೆ ಸ್ತೋತ್ರ. ಯಾರು ನಿನ್ನನ್ನು ಜಡ್ಜ್ ಮಾಡೋದಿಲ್ಲ. ಇದು ನಾನು ಕೂಡ ನಿನಗೆ ಜಡ್ಜ್ ಮಾಡುವ ಅಧಿಕಾರ ಇಲ್ಲ. ಕೇವಲ ವಾಕ್ಯ ಉಪದೇಶ ಬೋಧಿಸ್ಬೋದು ಅಷ್ಟೇ. ನೀನು ಹಿಂಗಿರ ಅಂತ ಬೋಧಿಸ್ಬೋದು. ನೀನು ನನಗೆ ಹೇಳ್ಬೋದು, ತೊಂದರೆ ನೀವು ವಾಕ್ಯ ಮುಗಿದಂತ ಬ್ರದರ್ ತಮ್ಮ ಹಣ ಇಲ್ವಾ ಹಿಂಗಿರ ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲ. ನಾನು ಕೂಡ ನಿಮ್ಮ ಮಾತು ಕೇಳ್ತೀನಿ, ರೆಡಿ ಆಗಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರ್ವ ಜಾತಿಯವರೇ, ನೀವು ಕೆಟ್ಟು ಹೋಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾಗ್ತದಂತ ಕೆಟ್ಟೋಗ್ಬಿಟ್ಟಿದಂತ, ಆಲ್ರೆಡಿ ಕೆಟ್ಟೋಗ್ಬಿಟ್ಟಿದಂತ. ಇನ್ನೊಂದು ಹೆಸರು ಇಡ್ತಾ ಇದ್ದಾನೆ ಇವರಿಗೆ, ಅದೇ ಯೇಸು ಸ್ವಾಮಿ. ಏನು ಹೆಸರು ಇಟ್ಟಿದ್ದಾನೆ ಹೇಳ್ರಿ ಇವರಿಗೆ? ಹಲೋ, ನನ್ನ ಕಡೆ ಏನು ಹೆಸರು ಇಟ್ಟಿದ್ದಾನೆ ಹೇಳ್ರಿ? ಏನು ಹೆಸರು ಇಟ್ಟಿದ್ದಾನೆ ಹೇಳ್ರಿ ಅವ್ರಿಗೆ? ಇನ್ನೊಂದ್ಸಲ ಬಂದವ್ರು ಕೇಳ್ತಾರೆ, ಸ್ವಾಮಿ ಅಣ್ಣನ ಹೆಂಡತಿ ಸತ್ತೋದ್ರೆ ತಮ್ಮನ ಮದುವೆ ಆಗ್ಬೋದಾ? ವಿನಾಲ್ ಅಂದ್ರೆ ವಿನಾಲ್ ನಿದ್ರೆ ಚೇಸಿ ಯಾರಾದ್ರೂ ನಿದ್ದೆ ಮಾಡ್ಬಿಡ್ಬೋದು. ಓಕೆನಾ? ನಾವು ರಾತ್ರಿ 3 ಗಂಟೆ ಇದ್ವಿ. 3 ಗಂಟೆ ಎಷ್ಟು 2:45 ಆಗಿತ್ತು. 3 ಗಂಟೆ ಆಗಿದ್ದು ನಮಗೆ ಇದ್ದಿಲ್ಲ. ಏನು ವಾಕ್ಯ ಹೇಳ್ಬೇಕಲ್ವಾ, ಏನು ಮಾಡ್ಬೇಕಲ್ವಾ, ಏನು ಮಾಡ್ಬೇಕಲ್ವಾ, ಏನು ಮಾತಾಡ್ಬೇಕಲ್ವಾ. ಬರುವ ನನ್ನ ಸ್ನೇಹಿತರೊಂದಿಗೆ, ಅವರೊಂದಿಗೆ ಬರುವ ನನ್ನ ಸಹೋದರಿಯರೊಂದಿಗೆ ಏನು ಮಾತಾಡ್ಬೇಕಲ್ವಾ, ಹೆಚ್ಚಿಗೆ ಮಾತಾಡ್ಬೇಕಾ, ಕಡಿಮೆ ಮಾತಾಡ್ಬೇಕಾ, ಇವೆಲ್ಲ ಕೇಳ್ಬೇಕಾಗ್ತದೆ. ಹಲ್ಲೆಲೂಯಾ. ಇನ್ನೊಂದು ಹೆಸರು ಇಟ್ಟಿದ್ದಾರೆ ನಾವು, ಏನಂತ ನೀವು ಬೈಬಲ್ ಓದಿದ್ರೆ ಚೆನ್ನಾಗಿ ಗೊತ್ತಿರ್ತದೆ. ಯೇಸು ಕ್ರಿಸ್ತನ ಟಾಪಿಕ್ ಏನಿದ್ರೆ ಎಲ್ಲೆಲ್ಲ ಇದೆ, ಮತ್ತಾಯ ಮಾರ್ಕ ಲೂಕ ಎಲ್ಲ ಕೂಡ ಓದಿದ್ರೆ ಅರ್ಥ ಹೋಗುತ್ತೆ. ಬರೀ ಬಾಯಿಪಟವಾಗಿ ಹೇಳ್ಬೋದು. ಮತ್ತಾಯ ಮಾರ್ಕ ಲೂಕ ಏನು ಗೊತ್ತಲ್ಲ, ಮತ್ತಾಯ ಮಾರ್ಕ ಲೂಕ ಯೋಹಾನ ಇವೆಲ್ಲ ಬರೀ ಬಾಯಿಪಾಠದಿಂದ ಹೇಳ್ಬೋದು. ಸುಣ್ಣ ಹಚ್ಚಿದ ಸಮಾಧಿಗಳೇ, ಏನೋ ಮೇಲೆ ನೀವು ಬೆಳ್ತಿದ್ದೀರಿ, ಒಳಗೆ ನಿಮ್ಮ ಹೃದಯವು ಆಗ್ತಾ ಇದೆ. ಕಪಟಿಗಳಾದ ನೀವು, ಯಾರು ಕಪಟಿಗಳಂತ ಹೇಳ್ತಾ ಇದ್ದಾರೆ ದೇವರು. ಅವ್ರು ಇದ್ದಂಗೆ ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಾ ಇದ್ದಾನೆ? ಮತ್ತೆ ಈಗ ದುರಾಚಾರಿ ಅಲ್ಲ, ಈಗ ಬಗ್ಗೆ ಯಾಕೆ ಹೇಳಿಲ್ಲ ಸ್ವಾಮಿ? ಯಾಕೆ ಹೇಳಿಲ್ಲ? ಒಂದು ಸಲ ಆಕೆ ಗೊತ್ತಾಯ್ತು ನಾನು ಇಂಥವಳಂತ ಚೇಂಜ್ ಆದ್ಲು, ಆತನ ಹಿಂಬಾಲಿಸ್ಲು, ಆತನ ಮಾರ್ಗದಲ್ಲಿ ನಡೀತಾ ಹೋಗ್ತಾ ಇದ್ದಾರೆ. ಆಕೆಗೆ ಯಾವುದೇ ಬ್ಯಾಡ್ ನೇಮ್ ಇಲ್ಲ. ಇವರು ಹಿಂದೆ ಇದ್ದಾರೆ. ಎಲ್ಲಿ ಅದ್ಭುತಗಳಾದ್ರಲ್ಲಿ ಒಂದು ಸಂಡೇ ಒಬ್ಬರು ಕೈಯಲ್ಲಿ ನೋವು ಬರ್ತಾರೆ. ಸ್ವಾಮಿ ಹತ್ರ ನಮ್ಮ ಕಡೆ ಬರೀತಾರೆ ನೋಡಿ, ಸ್ವಲ್ಪ ಒಬ್ಬರು ಕೈಯಲ್ಲಿ ನೋವು ಬಂದರೆ ಯೇಸು ಸ್ವಾಮಿ ಅವನ ಕೈ ಹಿಂಗೆ ಅಂತ ದಸ ಹಿಂಗೆ ಇರ್ತದೆ, ಅದನ್ನ ನೆಟ್ಟು ಮಾಡ್ತಾರೆ. ಇವ್ರು ಕೇಳ್ತಾರೆ, ಏನಪ್ಪ ಇವತ್ತು ಯಾವಾರ ಯೇಸು ಸ್ವಾಮಿ ಹೇಳ್ತಾನೆ, ಸಬ್ಬತ್ತಿನ ದಿನ ಆಯ್ತವಾರ. ಮತ್ತೆ ನೀನು ಅವನ ಕೈ ಹೆಂಗೆ ಸ್ವಸ್ಥ ಮಾಡಿದ್ರೆ ಅದೇ ಹೇಳ ನನಗೆ. ಇದೇ ತಗಾದ ಇವ್ರಿಗೆ. ಇವತ್ತು ಮಾಡ್ಬೋದಾ? ನೀನೇ ಹೇಳ್ತೀವಿ ದೇವ್ರ ದಿನ ಅಂತ ಹೇಳ್ತೀವಿ. ಈ ದೇವ್ರ ದಿನದಲ್ಲಿ ನೀನು ಹೆಂಗ ಅವನ ಕೈ ಸ್ವಸ್ಥ ಮಾಡಿದಂತ ತಗಾದ ಇಟ್ಕೊಳ್ತಾರೆ. ಇವತ್ತು ಯಾವಾರ ಅಂತ ಮತ್ತೆ ಸ್ವಾಮಿ ಕೇಳ್ತಾನೆ. ಹೌದು, ಅದೇ ಮತ್ತೆ ಸಬ್ಬತ್ತಿನ ದಿನ
ಇವತ್ತು ನಿಮ್ಮಲ್ಲಿ ಯಾವನ ಕುರಿಯಾದ್ರೂ ಒಂದು ಹಳ್ಳಕ್ಕೆ ಬಿದ್ದರೆ ನೀವು ಹೋಗಿ ತರ್ತ್ರ ಹಂಗೆ ಬಿಡ್ತಂತೆ ತರ್ತೀವಿ. ಇದು ಕೂಡ ಹಂಗೆ. ಇದು ಕೂಡ ಅನಾರೋಗ್ಯದಿಂದ ಬಂದ ವ್ಯಕ್ತಿಯನ್ನು ಸ್ವಸ್ಥ ಮಾಡುವುದು ದೇವರ ದೃಷ್ಟಿಯಲ್ಲಿ ತಪ್ಪಲ್ಲ. ಅದು ಸೋಮವಾರವಾಗಿರ್ಬೋದು, ಆಯ್ತವಾರವಾಗಿರ್ಬೋದು, ಮಂಗಳವಾರವಾಗಿರ್ಬೋದು. ಈ ರೀತಿ ಅಂದರೆ ಅವರಿಗೆ ಭಾಳ ಇರಿಟೇಷನ್. ಅಂದರೆ ಸ್ವಾಮಿ ಅಂದರೆ ಆಗಲಿಲ್ಲ, ಅಲ್ಲಿದ್ದಲೇ ಫೈಟ್, ಅಲ್ಲಿದ್ದಲೇ ಏನು ರಿವೆಂಜ್. ಇವ್ರು ಹೆಂಗನ್ನ ಮಾಡಿ ಹಿಡಿಬೇಕು, ಹೆಂಗನ್ನ ಮಾಡಿ ಪ್ರಾಣ ತೆಗಿಬೇಕು. ಎಲ್ಲಿಂದ ಸ್ಟಾರ್ಟ್ ಆಯ್ತು ಹೇಳ್ರಿ? ಅಲ್ಲೇಲೂಯ್ಯ. ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಹೇಳ್ರಿ? ರಿವೆಂಜ್ ತೀರಿಸ್ಕೊಳ್ಳುವ ಕಾರ್ಯ ಎಲ್ಲಿಂದ ಮೊದಲಾಯ್ತು ಹೇಳ್ರಿ? ಯೇಸು ಸ್ವಾಮಿ ರಿವೆಂಜ್ ತೀರಿಸ್ಕೊಳ್ಳುವ ಕಾರ್ಯ ಎಲ್ಲಿಂದ ಮೊದಲಾಯಿತು? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಪ್ರಾರಂಭವಾಯಿತು, ಲೂಕನ ಬರೆದ ಸುವಾರ್ತೆಯಲ್ಲಿ ಪ್ರಾರಂಭವಾಯಿತು. ಕೊನೆಗೆ ಯೋಹಾನನು ಯೇಸು ಕ್ರಿಸ್ತನ ಹೆಸರೆತ್ಕೊಂಡು ಬಂದರು, ಅವನ ಮೇಲೆ ಕೂಡ ರಿವೆಂಜ್ ಆಯಿತು. ಏನಂತ ಗೊತ್ತಾ? ಅವನು ಕೊಡುವ ಸೆರೆಮನೆಯಲ್ಲಿದ್ದು ತೆಗೆದುಕೊಂಡು ಬಂದು ಅವನು ಕತ್ತು ಕಡಿದು ಪಾತ್ರೆಯಲ್ಲಿ ಇಟ್ಕೊಂಡು ಬಂದ್ಬಿಟ್ರು. ಯಾವ ಅಂತೇಳಿ ಪಾತ್ರೆಯಲ್ಲಿ ಬಿಳಿ 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 ಕಂಡುಬಿಟ್ಟಿರ್ಬೋದು ಅವನ ಮುಂದ. ಯೇಸು ಸ್ವಾಮಿಯಲ್ಲಿ ಇದ್ದವರೇ ಇವರೆಲ್ಲ. ಆದರೆ ಇವ್ರ ರಾಜ್ಯ ಬೇರೆ, ಅವ್ರ ರಾಜ್ಯವೇ ಬೇರೆ. ಆದರೆ ಮತ್ತೆ ಯೇಸು ಸ್ವಾಮಿಗೆ ಬಳಸ್ತಾರೆ, ಯೇಸು ಸ್ವಾಮಿಗೆ ಬಳಸ್ತಾರೆ. ಇಷ್ಟು ವಾಕ್ಯ ಯೋಹಾನ ಬರೆದ ಪತ್ರಿಕೆ 11ನೇ ಅಧ್ಯಾಯ 47-48. ರೈಟ್, 47-45. ಹೌದಾ? ಆಗ ಮಹಾ ಯಾಜಕರು ನೋಡಿ, ಮಹಾಯಾಜಕನು ಪರಿಸಯರು ಯಾರವರು? ಪರಿಸಯರು ಹಿರಿಸಭೆಯನ್ನು ಕೂಡಿಸಿ, ನಾವು ಮಾಡುವುದೇನು ಇದೇನು? ಈ ಮನುಷ್ಯನು ಬಹು ಸೂಚಕ ಕಾರ್ಯಗಳನ್ನು ಮಾಡುತ್ತಾನಲ್ಲ. ಏನ್ ಮಾಡ್ತಾನಂತ ಯೇಸು ಸ್ವಾಮಿ? ತನ್ನ ಪ್ರೀತಿಸೋರು ಯಾರ್ಯಾರಿದ್ದಾರೋ ಅವರಿಗೆ ಬಹಳ ಸೂಚಕ ಕಾರ್ಯಗಳಂತ, ಬಹಳ ಸೂಚಕ ಕಾರ್ಯಗಳು. ಅಲ್ಲೇಲೂಯ್ಯ. ಸೂಚಕ ಕಾರ್ಯಗಳು, ಸೂಚಕ ಕಾರ್ಯಗಳಲ್ಲ, ಸೂಚಕ ಕಾರ್ಯಗಳು. ಅಂದ್ರೆ ಅವ್ರು ಅನ್ಕೊಳ್ತಾ ಇದ್ದಾರೆ, ನೆರವೇರ್ತಾ ಇದೆ. ಯಾರು ಪ್ರೀತಿಸೋದು, ಯಾರು ಪ್ರೀತಿಸೋದು, ಅದು ಅವ್ರು ಪ್ರೀತಿಸೋರಿಗೆ ಆಗ್ತಾ ಇದೆ, ಆದ್ರೆ ಇವ್ರಿಗೆ ನೋಡಕ್ ಆಗ್ತಾ ಇದೆ. ಇವ್ರು ಏನಕ್ಕೆ ವಾದ ಮಾಡ್ತಾ ಇದ್ದಾರೆ ನೋಡಿ ನೋಡಿ. ನಾವು ಅವನನ್ನು ಹೀಗೆ ಬಿಟ್ಟರೆ ಎಲ್ಲರೂ ಅವನನ್ನು ನಂಬರು ಮತ್ತು ರೋಮ್ ರಾಜ್ಯದವರು ಬಂದು ನಮ್ಮ ಸ್ಥಾನವನ್ನು ಜನವನ್ನು ಸೆಳೆದುಕೊಂಡರು ಅಂದರು. ಆದರೆ ಅವರಲ್ಲಿ ಕಾಯಾಫನೆಂಬ ಒಬ್ಬನು ಆ ವರ್ಷಕ್ಕೆ ಮಹಾಯಾಜಕನಾಗಿದ್ದು ಅವರಿಗೆ ನಿಮಗೇನು ತಿಳಿದಿಲ್ಲ, ಜನವೆಲ್ಲ ನಾಶನವಾಗುವುದಕ್ಕಿಂತ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವುದು ನಿಮಗೆ ಹಿತವೆಂದು ನೀವು ಆಲೋಚಿಸುವುದಿಲ್ಲ ಎಂಬುದಾಗಿ ಹೇಳಿದನು. ಇದನ್ನು ಅವನು ತನ್ನಷ್ಟಕ್ಕೆ ತಾನೇ ಹೇಳಲಿಲ್ಲ, ಆದರೆ ತಾನು ಆ ವರ್ಷದ ಮಹಾಯಾಜಕನಾಗಿದ್ದುದರಿಂದ ದೇವ ಪ್ರೇರಣೆಯಿಂದ ಮಾತಾಡಿ. ಯಾರ ಪ್ರೇರಣೆಯಿಂದ ಅಂತ? ಅಧಿಕಾರದಲ್ಲಿದ್ದಾನೆ ಒಬ್ಬ ವ್ಯಕ್ತಿ, ಅಧಿಕಾರದಲ್ಲಿದ್ದಾನೆ. ಇವರೆಲ್ಲರೂ ಕಲ್ಲು ಹೋಗಿತಾ ಇದ್ದಾರೆ, ಇವರೆಲ್ಲರೂ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ, ಮಹಾಯಾಜಕರ ಮುಂದೆ ಹೇಳ್ತಾರೆ. ಇವ್ರಿಗೆ ಬಿಟ್ಬಿಟ್ರೆ ಎಲ್ಲರೂ ಇವ್ರ ಕೈಗೆ ಹೋಗ್ಬಿಡ್ತಾರೆ. ಲಾಸ್ಟಿಗೆ ರೋಮ್ ಸಾಮ್ರಾಜ್ಯ ಕೂಡ ನಮ್ಮ ಅಥಾರಿಟಿಯಲ್ಲಿ ಇರಲ್ಲ. ನಾವು ಲಾಸ್ಟಿಗೆ ಎಲೆಕ್ಷನ್ ನಿಂತ್ಕೊಂಡ್ರು ಕೂಡ ಯಾರು ನಮಗೆ ಓಟ್ ಹಾಕಲ್ಲ. ಆದ್ರಿಂದ ಇವ್ನು ಏನು ಮಾಡೋಣ? ಮರಣದಂಡನೆ ನಮ್ಮ ಕಾರ್ಯದಲ್ಲಿ ಹೋಗ್ಬಿಡ್ತದೆ. ಆದ್ರಿಂದ ಏನು ಮಾಡೋಣ? ಇವನ್ನ ಏನು ಚಾಯ್ಸ್ ಮಾಡ್ತಾರೆ ಇವರು? ಮರಣ ದಂಡನೆ ಚಾಯ್ಸ್ ಮಾಡ್ತಾರೆ. ಮರಣ ಚಾಯ್ಸ್ ಮಾಡಿದ್ರು ಓಕೆ. ಆತ ನಿರ್ವಾಹಕರು ಏನಾಗಿದ್ದಾರೆ? ಆತನ ಕಣ್ಣೆದುರಿಗಿದ್ರೆ ಏನಾಗಿದ್ದಾರೆ? ಕುರುಡರಾಗಿದ್ದಾರೆ. ಎಷ್ಟು ಹೇಳ್ತಾ ಇದ್ದಾರೆ, ನೀವು ಕಣ್ಣಿದ್ದರೂ ಕುರುಡರಾಗಿದ್ದೀರಿಯಾ, ಕಿವಿದ್ದರೂ ಕಿವುಡರಾಗಿದ್ದೀರಿ, ಹೃದಯವಿದ್ದು ಗ್ರಹಿಸಲಿಲ್ಲ, ನೀವು ನನ್ನನ್ನು ನೋಡಲಿಲ್ಲ, ನಾನು ಹಸ್ಕೊಂಡಿದ್ದೆ, ನೀವು ನನಗೆ ಆಹಾರ ಕೊಡಲಿಲ್ಲ, ವಸ್ತ್ರಹೀನನಾಗಿದ್ದೆ, ನನಗೆ ವಸ್ತ್ರ ಕೊಡಲಿಲ್ಲ, ನಾನು ಬಾಯಾರಿದವನಾಗಿದ್ದೆ, ನೀರು ಕೊಡಲಿಲ್ಲ ಅಂತ ಕೇಳಿದ್ರೆ ಅದರಲ್ಲಿ ಒಬ್ಬನು ಸ್ವಲ್ಪ ಜ್ಞಾನ ಇದ್ದವನು ಮುಂದೆ ಬಂದು ಹೇಳ್ತಾನೆ, ಸ್ವಾಮಿ ಅದು ಯಾವಾಗ ಆಯಿತು? ಅವಾಗಲ್ಲ. ಅದು ನಿನಗೆ ಗೊತ್ತಲ್ಲಪ್ಪ. ಹೌದು ಸ್ವಾಮಿ. ಈಗೇನು ಮಾಡೋಣ? ಟೈಮ್ ಮೀರೋಯ್ತು, ಓದ್ತಾ ಮತ್ತೆ ಬರಲ್ಲ. ಇರುವಾಗೇ ನೀವು ನನ್ನನ್ನು ಏನು ಮಾಡಲಿಲ್ಲ, ನೋಡಲಿಲ್ಲ. ನಿಮ್ಮ ಮುಂದೆ ಇದ್ದೆ, ನೀವು ನನ್ನನ್ನು ಹಿಂಬಾಲಿಸ್ತೀರಿ. ನಾನು ಎಲ್ಲಿ ಸೂಚಕ ಕಾರ್ಯ ಮಾಡಿದ್ರು, ಅದ್ಭುತ ಕಾರ್ಯ ಮಾಡಿದ್ರು, ನಡಬಗ್ಗಿದ ಹೆಂಗಸನ್ನು ಎಬ್ಬಿಸಿದೆ, ಕಾಯಿಕಾಲದವ್ರಿಗೆ ಕಾಲು ಕೊಟ್ಟೆ, ಕುರುಡರು ನಡೆದಾಡಿದ್ರು, ಕಿವುಡರಿಗೆ ಕಿವಿ ಬಂತು, ಕುರುಡರಿಗೆ ಕಾಲು ಬಂದು, ಕುರುಡರಿಗೆ ಕಿವಿ ಬಂತು, ರೋಗಿಗಳು ಸ್ವಸ್ಥವಾದರು, ಕುಂಟರು ನಡೆದಾಡಿದ್ರು. ಇದೆಲ್ಲ ನೀವು ನೋಡಿದ್ರಿ. ಆದರೆ ನಿಮ್ಮ
ಸ್ವಾರ್ಥಕ್ಕಾಗಿ ನನ್ನನ್ನು ನಿಂಬಾಲಿಸಿದ್ರೆ ಹೊರತು, ಅಧಿಕಾರದ ಮದದಿಂದ ನನ್ನನ್ನು ನಿಂಬಾಲಿಸಿದ್ರೆ ಹೊರತು, ನನ್ನನ್ನು ಸತ್ಯದ ಆತ್ಮನಿಂದ ನೀವು ಹಿಂಬಾಲಿಸಲಿಲ್ಲ. ಸತ್ಯದ ಆತ್ಮನಿಂದ ಹಿಂಬಾಲಿಸಿದ್ದಾಗ ಇವರೇ ಬಡವರು, ಇವರೇ ದೀನರು. ಯಾರ್ಯಾರು ಆತನು ಪ್ರೀತಿಸಿದಾರೋ ಆತನ ರಾಜ್ಯಕ್ಕೆ ಯೋಗ್ಯರು, ಆತನ ರಾಜ್ಯಕ್ಕೆ ಬಾಧ್ಯರು. ನನ್ನ ಆತ್ಮೀಯ ನನ್ನ ಸಹೋದರಿ, ನನ್ನ ಸಹೋದರ, ಈ ಮುಂಜಾನೆ ಯೇಸು ನಮ್ಗೆ ಹೇಳ್ತಾ ಇದ್ದಾನೆ, ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ನಮ್ಮ ಮುಂದೆ ದೇವರು ಈ ದಿನ ಹೇಳ್ತಾ ಇದ್ದಾನೆ. ನಾವು ಪರಿಶಾಯರಂತ ಯೇಸು ಸ್ವಾಮಿಯನ್ನು ಪ್ರೀತಿಸ್ತಾ ಇಲ್ಲ. ಅವರು ಕಾಣಿಕೆ ಕೊಡ್ತಾ ಇದ್ದಾರೆ, ಅವರು ದಶಂಭಾಗ ಕೊಡ್ತಾ ಇದ್ದಾರೆ, ಆತನು ಹಿಂಬಾಲಿಸ್ತಾ ಇದ್ದಾರೆ. ಆದರೆ ತೇಡ ಏನು ಗೊತ್ತಾ, ಆದರೆ ಡಿಫ್ರೆಂಟ್ ಏನು ಗೊತ್ತಾ, ಆದರೆ ಅವ್ರ ಮನಸ್ಸಲ್ಲಿ ಆತನಿಲ್ಲ. ಯಾವಾಗಲೂ ಅದರ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಸಭೆಯಲ್ಲಿ, ಸ್ತ್ರೀ ಪುರುಷರು ಯಾರೇ ಇರಲಿ, ಸಭೆ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ ಅಂದರೆ ಅವರಲ್ಲಿ ಒಬ್ಬ ಪರಿಶಾಯ ಇದ್ದಾನೆ. ಸಭಿಕರ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ ಅಂದರೆ ಅವರಲ್ಲಿ ಒಬ್ಬ ಪರಿಶಾಯ ಇದ್ದಾನೆ. ಸಭೆಯನ್ನು ಪ್ರೀತಿಸಲಾರದ ಗುಣ, ಸಭೆ ದೈವಿಕವಾಗಿ ನೀನು ಪ್ರೀತಿಸಲಾರದಂಥ ಗುಣತತ್ವ, ದೇವರನ್ನು ಪ್ರೀತಿಸಲಾರದಂಥ ಗುಣ ನಿನ್ನಲ್ಲಿದ್ದರೆ ದೇವರಿಗೆ ದೂರವಾಗಿ ನೀನು ಏನು ಮಾಡಲಿಕ್ಕಾಗಲ್ಲ. ಯೇಸು ಹೇಳ್ತಾರೆ, ನಾನೇ ದ್ರಾಕ್ಷ ಬಳ್ಳಿ, ನೀವೆಲ್ಲರೂ ಕೊಂಬೆಗಳು, ನನ್ನನ್ನು ಬಿಟ್ಟು ನೀವೇನು ಮಾಡಲ್ಲ. ನೀವೇನು ಮಾಡಲಿಕ್ಕಾಗಲ್ಲ. ನಮ್ಮನ್ನು ನಾವು ಇದನ್ನು ಪರೀಕ್ಷೆ ಮಾಡಿಕೊಳ್ಳೋದೇವ ಅಂಥ ಸ್ಥಿತಿಯಲ್ಲಿ ನಾನಿದ್ದೀನಿ. ಸಭೆಗೆ ಬರ್ತಾ ಇದ್ದೀನಿ, ವಾಕ್ಯ ಓದ್ತಾ ಇದ್ದೀನಿ, ಆರಾಧನೆ ಮಾಡ್ತಾ ಇದ್ದೀನಿ, ವಾಕ್ಯ ಕೇಳ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಸಭೆಯಲ್ಲಿ ಒಂದು ಬೆನ್ನೆಲುಬು ನಿಂತಿದ್ದೀನಿ. ಆದರೆ ಎಲುಬಿಗೆ ಸಪೋರ್ಟ್ ಇಲ್ಲದೆ ಹೋದರೆ ಅದು ಎಂದಾಗಬೇಕು ದಯಾಳು ಶಾಶ್ವತವಾಗಿರಲ್ಲ. ಮನುಷ್ಯರಾದ ನಾವು ಕೂಡ ಅಷ್ಟೇ. ನಮ್ಮಲ್ಲಿ ಯೇಸು ಕ್ರಿಸ್ತನಿಲ್ಲದೆ ಹೋದರೆ ದಾರಿ ಮಗ್ಗಲಲ್ಲಿ ಬಿದ್ದ ಬೀಜವಾಗ್ತೀವಿ. ಸ್ವಲ್ಪ ಮಳೆಗೆ ಮಾತ್ರ ನಾವು ಮಳೆಗೆ ಎತ್ತಿ ತದನಂತರ ಬೇರೆ ಬೆಳೆದಾಗ ಆ ವಾಕ್ಯದ ಒಂದು ಬರವನ್ನು ನಾವಿಸ್ತದೆ. ಹಾಗೆ ಕೊನೆಯ ಕಾಲದಲ್ಲಿ ಪ್ರತಿ ವಿಶ್ವಾಸಿಗಳು, ನನ್ನ ಆತ್ಮೀಯರೇ, ನಾವು ನಷ್ಟವಾಗುವುದಕ್ಕಿಂತ ಮೊದಲೇ ದೇವರಿಗೆ ನಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ. ಯೇಸು ಸ್ವಾಮಿಯನ್ನು ಯಾವ ರೀತಿ ಪ್ರೀತಿಸ್ತಾ ಇದೆ, ಯಾವ ರೀತಿ ಪ್ರೀತಿ ಮಾಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಹಿಡಿಲಿಕ್ಕೆ ನೋಡ್ತಾ ಇದ್ದಾರೆ, ಆತನ ಹಿಂಬಾಲಿಸ್ತಾ ಇದ್ದಾರೆ. ಆತನ ರಕ್ಷಕನೆಂಬುದಾಗಿ ಗೊತ್ತಿದ್ದು ಸರ್ವ ಜನರು ಅವ್ರ ಮುಂದೆನೇ ಬಿಡುಗಡೆ ಆಗ್ತಾ ಇದ್ದಾರೆ. ದೇವ ಬಂದವರು ಒತ್ತಾಡಿ ಬಿಡುಗಡೆ ಬಂದು ಹೋಗ್ತಾ ಇದ್ದಾರೆ. ಮೂಗರು ಮಾತನಾಡ್ತಾ ಇದ್ದಾರೆ. ಕೆಲವರು ಜಲ್ಲು ಕಾಣಿಸ್ತಾ ಇದ್ದಾರೆ. ಅನೇಕ ದೆವ್ವ ಹಿಡಿದ ಒಬ್ಬ ವ್ಯಕ್ತಿ, 2000 ದೆವ್ವ ಹಿಡಿದ ಒಬ್ಬ ವ್ಯಕ್ತಿ ಅವ್ರ ಮುಂದೆನೇ ಸ್ವಸ್ಥವಾದರು. ಅವರಿಗೆ ಲೆಕ್ಕ ಇಲ್ಲ. ಅವ್ರ ಆಲೋಚನೆ ಏನಿದೆ ಹೇಳ್ರಿ? ಅಧಿಕಾರ. ಅವ್ರ ಆಲೋಚನೆ ಏನಿದೆ ಹೇಳ್ರಿ? ನಾವು ದೊಡ್ಡವರು. ಅವ್ರ ಅಧಿಕಾರ, ಅವ್ರ ಆಲೋಚನೆ ನಾವು ದೊಡ್ಡ ಕ್ಯಾಸ್ಟ್. ಅವರ ಆಲೋಚನೆ ಹೆಂಗಿದೆ? ನಾವು ಇಂಥವರು. ಕೀರ್ತನೆ 34 ತೆಗಿಬೇಡ್ರಿ, 34ನೇ ಅಧ್ಯಾಯದಲ್ಲಿ ದೇವರಿಗೆ ಹೇಳ್ತಾ ಇದ್ದಾನೆ, ಮುರಿದ ಮನಸ್ಸುಳ್ಳವರು ನನಗೆ ಇಷ್ಟವಾದರು. ನೀನು ಮುರಿಬೇಕು ದೇವರ ಸನ್ನಿಧಿಯಲ್ಲಿ, ನೀನು ಮುರಿಬೇಕು ದೇವರ ಸನ್ನಿಧಿಯಲ್ಲಿ. ನೀನು ಮುರಿದೇ ಹೋದರೆ ಯಾರಿಗೂ ನೀನು ಆಶೀರ್ವಾದಕರವಾಗಿರಲ್ಲ. ನಿನ್ನ ಜೀವಿತ ಭ್ರಷ್ಟತೆ ಹೋಗ್ತದೆ. ನೀನು ಮುರಿದೇ ಹೋದರೆ ನಿನ್ನ ಜೀವಿತ ಭ್ರಷ್ಟತೆ ಹೋಗ್ತದೆ. ಯಾರಿಗೂ ಉಪಯೋಗ ಇಲ್ಲ, ಯಾರಿಗೂ ಉಪಯೋಗ ಇಲ್ಲದ ಜೀವಿತ, ಯಾರಿಗೂ ಉಪಯೋಗ ಇಲ್ಲದ ಜೀವಿತ. ರೊಟ್ಟಿ ತಾನು ಮುರಿದ್ರೆ ಮಾತ್ರ ಅನೇಕರಿಗೆ ಉಪಯುಕ್ತವಾಗ್ತದೆ. ಮುರಿದೇ ಹೋದರೆ ಅದು ಯಾರಿಗೂ ಉಪಯೋಗ ಆಗಲ್ಲ. ಕಬ್ಬು ನೋಡಿದ್ರೆ ಎಷ್ಟು ಸುಂದರವಾಗಿ ಕಬ್ಬು ಬೆಳೆದಿರ್ತದೆ. ಅದನ್ನು ತೆಗೆದುಕೊಂಡು ಅವನು ಗಾಣದಲ್ಲಿ ಇಟ್ಟಾಗ ಅದರಿಂದ ಒಂದು ವಿನ್ಯಾಸವಾದಂಥ ಮಧುರವಾದಂಥ ರಸ ಹೊರಗೆ ಬರ್ತದೆ. ಅದು ನನ್ನ ಯಾಕೆ ಮುರಿತಿ ಅಂತ ಕಬ್ಬು ಕೇಳಲ್ಲ. ಮುರಿದಾಗಲೇ ಅದರಿಂದ ಒಂದು ಮಧುರವಾದ ರಸ ಬರ್ತದೆ. ಮುರಿದಂಥ ಅನುಭವ ಇಲ್ಲದೆ ಹೋದರೆ ಸಭೆಯಲ್ಲಿ ನಾವು ವ್ಯರ್ಥ ಪಡೆಯದೆ. ಮುರಿದಂಥ ಅನುಭವ ಇದ್ದವರು ಮಾತ್ರ ಸಭೆಯನ್ನು ಪ್ರೀತಿಸಲಿಕ್ಕೆ ಸಾಧ್ಯ, ಯೇಸು ಸ್ವಾಮಿಯನ್ನು ಪ್ರೀತಿಸಲಿಕ್ಕೆ ಕೂಡ ಸಾಧ್ಯ. ಮುರಿದಂಥ ಮನಸ್ಸುಳ್ಳವರು ಮಾತ್ರ ಯೇಸುನ ಮನಸ್ಸು ಅರ್ಥ ಮಾಡಲಿಕ್ಕೆ ಸಾಧ್ಯ, ಸಭೆಯನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ, ಸೇವಕನ ಅರ್ಥ ಮಾಡಲಿಕ್ಕೆ ಸಾಧ್ಯ, ಸೇವೆಯನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ, ದೇವರ ಮಕ್ಕಳನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ. ಮುರಿದ ಮನಸ್ಸಿಲ್ಲದೆ ಹೋದರೆ ಅವರು ಗರ್ವಿಷ್ಠರಾಗ್ತಾರೆ. ಅವರು ಯಾರಿಗೂ ಬಗ್ಗಲ್ಲ. ಕೊನೆಗೆ ಅವರಿಗೆ ದಾರಿಯು ಜ್ಞಾನೋಕ್ತಿ ಬರೆದ ಪುಸ್ತಕದಲ್ಲಿ ಹೇಳಿದ ಹಾಗೆ ಅವರಿಗೆ ನರಕವೇ ಪ್ರಾಪ್ತಿ. ಈ ದಿನ 7ನೇ ಅಧ್ಯಾಯ, ಜ್ಞಾನೋಕ್ತಿ 7ನೇ ಅಧ್ಯಾಯದಲ್ಲಿ ಓದುವಾಗ ಅವರಿಗೆ ಗತಿ ನರಕವೇ. ಮುರಿದ ಅನುಭವ ಇಲ್ಲದೆ ಹೋದರೆ, ದೈವಿಕ ಸ್ವಭಾವ, ಪ್ರೀತಿಸುವ ಸ್ವಭಾವ, ದೇವರನ್ನು ಗುರುತಿಸುವ ಸ್ವಭಾವ ಇಲ್ಲದೆ ಹೋದರೆ ನೀನು ಈ ಲೋಕದಲ್ಲಿ ಇಷ್ಟ ಆಶೀರ್ವಾದ ಹೊಂದಿದ್ರೆ ಏನು ಮಾಡ್ತೀನಿ? ನಿನ್ನ ಆಶೀರ್ವಾದ ಯಾರಿಗೆ ಉಪಯೋಗ ಆಗ್ತದೆ? ನಿನಗೊಬ್ಬರಿಗೆ ಉಪಯೋಗ ಆದ ಆಗಿಲ್ಲ. ಅದು ನಿನ್ನೊಬ್ಬರಿಗೆ ಸೀಮಿತ ಅಷ್ಟೇ. ಹಂಗೆ ಅನ್ಕೊಂಡಿದ್ರೆ ಯೇಸು ಕ್ರಿಸ್ತ ನಮ್ಮೆಲ್ಲರಿಗೋಸ್ಕರ ಪ್ರಾಣ ಕೊಡ್ತಾ ಇದ್ದಿಲ್ಲ.
ರೋಮಾಪುರದವರು ಬರೆದ ಪತ್ರಿಕೆ 5ನೇ 8ನೇ ವಚನದಲ್ಲಿ ಏನು ಹೇಳ್ತಿದ್ರಿ ವಾಕ್ಯ? ನಾವು ಪಾಪಿಗಳಾಗಿದ್ದರೂ ಆತನು ಸರ್ವಶಕ್ತನಾಗಿ ನಮ್ಮೆಲ್ಲರಿಗೋಸ್ಕರ ತಾನು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟನು. ಅದೇ ಪೌಲನು ಇನ್ನೊಂದು ಕಡೆ ಬರೀತಾ ಇದ್ದಾನೆ, ಕ್ರಿಸ್ತನು ನಮಗೆ ಪ್ರಾಣ ಕೊಡೋದರಲ್ಲಿ ಆತನು ನಮ್ಮ ಮೇಲೆ ಎಂಥ ಪ್ರೀತಿಯನ್ನು ಮುಟ್ಟಿದ್ದಾನೆ. ದೈವ ಆಲೋಚನೆ ಬೇರೆ ಬೇರೆ, ದೇವರ ಆಲೋಚನೆ ಬೇರೆ. ಇಲ್ಲಿ ಕುಂತಿರುವ ಅನೇಕ ತಾಯಂದಿರು ಸಹೋದರರು ಕೇಳ್ತಾ ಇದ್ದೀವಿ, ದೇವರ ಆಲೋಚನೆಗಳು ಬೇರೆ, ದೈವ ಆಲೋಚನೆ ಬೇರೆ, ದೆವ್ವದ ಆಲೋಚನೆ ಬೇರೆ, ದುರಾತ್ಮನ ಆಲೋಚನೆ ಬೇರೆ. ಆ ಆಲೋಚನೆಗಳಲ್ಲಿ ಯಾವುದು ನೆರವೇರ್ತದಂದ್ರೆ ಕೇವಲ ದೇವರ ಆತ್ಮನ ಒಂದು ದೇವರ ಪ್ರೇರಣೆಯಿಂದ ನಡೆಸಲ್ಪಡುವ ಜನ ಯಾರಿದ್ದಾರೋ ಅವರಿಗೆ ದೇವರು ಸಮೀಪವಾಗಿ ಆದಿವಾರದಿಂದ, ಸೋಮವಾರದಿಂದ, ಮಂಗಳವಾರದಿಂದ ವಾರಕ್ಕೆ ಒಂದೊಂದು ವೇಷ ಹಾಕಿದರೆ ದೇವರು ಖಂಡಿತವಾಗಲೂ ಅಲ್ಲಿಲ್ಲ. ಅಲ್ಲಿ ನೀರಿದ್ದಂತೆ ಕಂಡ್ರು ಕೂಡ ಹೆಸರು ಕೂಡ ಇರಲ್ಲ. ಅವ್ರು ಒಳ್ಳೆ ಮಾತಾಡಿದ್ರು ಕೂಡ ಇವರು ಪರಿಶಾಯರಿಗೆ ಸಮಾನ. ಸಭೆ ನಿನ್ನನ್ನು ಗುರುತಿಸ್ತದೆ, ಯಾರು ಗುರುತಿಸ್ತೇವೆ? ಸಂಘ ನಿನ್ನನ್ನು ಗುರುತಿಸ್ತದೆ. ಗುರುತಿಸುವಂಥ ಸಂಘವಾಗಿರ್ಬೇಕು, ಇದು ಗುರುತಿಸುವಂಥ ಸಂಘವಾಗಿರ್ಬೇಕು. ಯೇಸು ಸ್ವಾಮಿ ಬಂದರೂ ಕೂಡ ಗುರುತಿಲ್ಲದೆ ಹೋದ್ರೆ 5 ಮಂದಿ ಬಿದ್ದು ಹೋದಂತೆ ಗುರುತಿಲ್ಲದವರು ಪ್ರತಿಯೊಬ್ಬರು ಬಿದ್ದು ಹೋಗ್ತಾರೆ ಕೊನೆಯ ದಿನದಲ್ಲಿ. ನೀವು ಬಿಡದೆ ಹೋದ್ರು ಸಹಿತ ನಿಮ್ಮನ್ನು ಬಿಡಿಸ್ತಾರೆ. ನೀವು ಬಿಡದೆ ಹೋದ್ರು ಸಹಿತ ಖಂಡಿತವಾಗ್ಲೂ ಬಿಡಿಸ್ತಾರೆ. ಇದು 2ನೇ ಮಾತಿಲ್ಲ. ಮತ್ತೆ ನೀವು ನೆಕ್ಸ್ಟ್ 3ನೇ ಸ್ಟೆಪ್ ತೆಗೆದುಕೊಳ್ತು ಅಂದ್ರೆ ದೇವರು ನಿಮ್ಮ ಗುಣ ನೋಡಿರ್ತಾನೆ. ಮತ್ತೆ ನಮ್ಮ ಹತ್ರ ಬಾಪ್ರಭು ಅಂದ್ರೆ ಒಂದು ಗುಡ್ ಬಾಯ್ ಅಂತ ದೇವರು, ನೀವು ಅಂತವರಲ್ಲ, ನನಗೆ ಯೋಗ್ಯವಾದವರಲ್ಲ, ನನಗೆ ಸಂಬಂಧಪಟ್ಟವರಲ್ಲ, ನೀವು ನನ್ನವರೇ ಅಲ್ಲ, ನನ್ನವರಂತೆ ವೇಷಧಾರಿಗಳಾಗಿ ಬದುಕ್ತಾ ಇದ್ರಿ. ಒಂದು ಕುರಿಯು ತೋಳ ಕುರಿಯ ವೇಷ ಹಾಕೊಂಡು ಕುರಿಗಳಲ್ಲಿ ನುಗ್ಗಿ ಕುರಿಗಳನ್ನು ಹಾಳು ಮಾಡುವ ಹಾಗೆ ನೀವು ವೇಷಧಾರಿಗಳಾಗಿ ಜೀವಿಸ್ತಾ ಇದ್ರೆ ನನಗೆ ಸಂಬಂಧಪಟ್ಟವರಲ್ಲ. ನಮ್ಮ ಹಾಗೆ ಎಲ್ಲರೂ ನಂಬಲ್ಲ ದೇವರು. ಆತನ ಪ್ರೀತಿಸುವವರು ಮಾತ್ರ ನಂಬುವ ದೈವಾದಿದೆ. ಈ ದಿನ ದೇವರ ಸಭೆಯಲ್ಲಿ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ಆತನ ಮೇಲೆ ಅಪಾರವಾದ ಪ್ರೀತಿ ಇದೆಯಾ? ಇನ್ನು ಬೇರೆ ಯಾರಾದ್ರೂ ಮೇಲೆ ಇದೆಯಾ? ಯಾವುದರ ಮೇಲೆ ನಮ್ಮ ಪ್ರೀತಿ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಎಷ್ಟು ಪ್ರಯಾಸ ಪಡ್ತಾ ಇದ್ವಿ, ತೌಕ ಪಡ್ತಾ ಇದ್ವಿ, ಎಷ್ಟು ಪರಿತಪಿಸ್ತಾ ಇದ್ವಿ. ನಾವೆಲ್ಲರೂ ಬಡವರು, ಇಲ್ಲಿ ಯಾರು ದೊಡ್ಡ ಶ್ರೀಮಂತರಿಲ್ಲ, ಇಲ್ಲಿ ಯಾರು ದೊಡ್ಡ ಸಣ್ಣ ಸೇವೆ ಆದರೂ ನಾವು ನಂಬಿಗಸ್ತರಾಗಿ ಮಾಡ್ತಾ ಇದ್ವಿ. ಕಾರಣ ಏನು ಗೊತ್ತಾ? ಎಂದೋ ಒಂದು ದಿನ ಯೇಸು ಈ ಸೇವೆಯನ್ನು ನೋಡ್ತಾನೆ ಎಂಬ ನಿರೀಕ್ಷೆ. ವೇಷ ಆದ್ದರಿಂದ ದೇವರು ನಮ್ಮನ್ನು ಕಾರಿ ಬಿಡ್ತಾನೆ. ಏನು ಮಾಡ್ತಾನೆ? ನಮ್ಮನ್ನು ಕಾರಿ ಬಿಡ್ತಾನೆ ತನ್ನ ಬಾಯಿಂದ. ಕಾರಿದಾಗ ಯಾರು ನಮ್ಮನ್ನು ಇಡಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾರು ನಮ್ಮನ್ನು ಇಡಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 12 ವಾಕ್ಯ 7. ನನಗೆ ಯಜ್ಞವು ಬೇಡ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 7ನೇ ವಚನ. ನನಗೆ ಯಜ್ಞವು ಬೇಡ, ಕರುಣೆಯೂ ಬೇಕು. ಏನ್ ಬೇಕಂತ ಯೇಸು ಸ್ವಾಮಿಗೆ? ನೀನಿಲ್ಲಿ ಓದುಗಳು ತಂದು ಕುರಿ ಬಲಿ ಕೊಟ್ಟರು ಆತನಿಗೆ ಬೇಕಾಗಿಲ್ಲ. ಸೇವೆ ಮೇಲೆ ನಿನಗೆ ಕರುಣೆ ಇರಬೇಕು, ಸಭೆಯ ಮೇಲೆ ನಿನಗೆ ಕರುಣೆ ಇರಬೇಕು, ದೇವರ ಮೇಲೆ ನಿನಗೆ ಬಹಳ ಕರುಣೆ ಇರಬೇಕು. ಅದೇ ದೇವರಿಗೆ ಇಷ್ಟ. ಯೇಸು ಹೇಳ್ತಾ ಇದ್ದ, ನೋಡಿ ನನಗೆ ಯಜ್ಞವು ಬೇಡ, ಕರುಣೆಯೂ ಬೇಕು. ನನಗೆ ಯಜ್ಞವು ಬೇಡ, ಕರುಣೆಯೂ ಬೇಕು ಎಂಬುದರ ಅರ್ಥವನ್ನು ನೀವು ತಿಳಿದಿದ್ದರೆ ನಿರಪರಾಧಿಗಳನ್ನು ಅಪರಾಧಿಗಳನ್ನು ತೀರ್ಪು ಮಾಡುತ್ತೀರಲ್ಲ. ನಿರಪರಾಧಿಗಳನ್ನು ಅಪರಾಧಿಗಳನ್ನು ತೀರ್ಪು ಮಾಡುತ್ತೀರಲ್ಲ. ತೀರ್ಪು ಮಾಡೋರು ಯಾರಂದ? ತೀರ್ಪು ನಿರ್ಣಯ ಮಾಡೋರು ಯಾರಂದ? ನಿರಪರಾಧಿಗಳನ್ನ ಅಪರಾಧಿ ಮಾಡುವುದು ಯಾರು ಹೇಳಿ? ಕುಳ್ರೆ, ಕಣ್ಣಿದ್ದವರು ಕುಳ್ರು, ಹೃದಯವಿಲ್ಲದಿದ್ದರು ಹೃದಯವಿಲ್ಲದವರು, ಕಿವಿ ಇದ್ದವರು ಕಿವುಡು. ಇವ್ರಿಗೇನು ಗೊತ್ತಾಗಲ್ಲ. ನಿರಪರಾಧಿಗಳನ್ನ ಅಪರಾಧಿ ಅಂತ ನಿರ್ಣಯ ಮಾಡ್ತದೆ. ಇವ್ರ ಆಸೆ ಎಲ್ಲ ಯಾವ್ದ್ರ ಮೇಲೆ ಹೇಳಿ? ಆದ್ದರಿಂದ ಇವರು ಆಲ್ರೆಡಿ ಕುರುಡರಾಗಿದ್ದಾರೆ, ಮಗ್ನರಾಗಿದ್ದಾರೆ, ಗರ್ವಸ್ಥರಾಗಿದ್ದಾರೆ, ಗರ್ವದಲ್ಲಿ ಬಂದು ಹೋಗಿದ್ದಾರೆ, ಗರ್ವದಲ್ಲಿಂದ ಒಪ್ಪಿಕೊಂಡಿದ್ದಾರೆ. ನಮ್ಮನ್ನು ಯಾರು ಏನು ಮಾಡ್ತಾರೆ ನೋಡೋಣ ಅಂತ. ದೇವರ ವಾಕ್ಯ ಇರ್ತದೆ, ನನಗೆ ಯಜ್ಞ ಬೇಕಾಗಿಲ್ಲ. ತೀರ್ಪು ಮಾಡ್ತಾ ಇದ್ದೀರಾ? ಮಾಡಿದ್ರು ನನಗೆ ಇಷ್ಟವಾದ ತೀರ್ಪಾಗಬೇಕು.
ಒಬ್ಬ ವ್ಯಕ್ತಿಯನ್ನು ಫಸ್ಟ್ ನಾವು ಪರಿಗಣಿಸೋದಕ್ಕಿಂತ ಮೊದಲು ಅದರ ಅರ್ಥ ನಮಗೆ ಗೊತ್ತಿದ್ರೆ ಮಾತ್ರ ಪರಿಗಣಿಸಬೇಕು. ನಾವು ತೀರ್ಪು ಮಾಡಲಿಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿಲ್ಲ ಕೂಡ. ತೀರ್ಪು ಮಾಡೋದು ದೇವರಿದ್ದಾನೆ. ಅಲ್ಲೆಲ್ಲ ನಾವು ಯಾರು ತೀರ್ಪು ಮಾಡಲಿಕ್ಕೆ ಎಷ್ಟು ಅದು ಹೇಳ್ತಾರೆ, ಯಾರು ತೀರ್ಪು ಮಾಡ್ತಾ ಇದ್ದಾರೆ ಇದನ್ನ? ಅದೇ ಪರಿಸರ ಎಲ್ಲರೂ ಹೇಳ್ತಾರೆ. ಅಲ್ಲೆಲ್ಲ ನಿರ್ದೋಷಿಗಳನ್ನು ಹಿಡ್ಕೊಂಡ್ಬಂದು ದೋಷಿಗಳಂತ ಪಟ್ಟ ಕಟ್ಟೋರು. ಇಲ್ಲಿ ಆಡಿದ ಮಾತನ್ನ ಅಲ್ಲಿ ಆಡಿದಾರೆ ಅಂತೇಳಿ ಇಲ್ಲಿ ಆಡಿದ ಮಾತು ಒಂದಾದ್ರೆ ಇನ್ನೊಂದಲ್ಲಿ ಇನ್ನೊಂದು ಹೇಳೋದು. ಅಂದ್ರೆ ಇದು ಸ್ಕಿಟ್ಟು, ಮಾರ್ಗ ತಪ್ಪಿಸುವಂತ ಒಂದು ಮಾತುಗಳು. ಅಂತ ಮಾತುಗಳು ಯಾರ ಬಾಯಲ್ಲಿ ಇದಾವೋ ದಾವೀದನು ಹೇಳ್ತಾ ಇದ್ದಾನೆ, ದೇವಾ ದುಷ್ಟರ ದೌಡೆ ಅಲ್ಲನ್ನು ಮುರಿದು ಸೊಕ್ಕಿನ ಕಣ್ಣುಳ್ಳವರನ್ನು ಕುಗ್ಗಿಸು. ಅವರು ನನ್ನ ಮುಂದೆ ಇರುವಾಗ ನನ್ನ ತುಟಿಗಳಿಗೆ ಕೊಕ್ಕೆ ಹಾಕಿದ್ದೀನಿ ನಾನು. ನೀವು ನಿರಪರಾಧಿಗಳನ್ನು ಅಪರಾಧಿಗಳೆಂದು ತೀರ್ಪು ಮಾಡುತ್ತೀರಲ್ಲ. ಮನುಷ್ಯ ಕುಮಾರನು ತನ್ನ ಸಬ್ಬತ್ತಿನ ದಿನ ತಾನು ಒಡೆಯಲೆಂದು ಹೇಳಿದನು. ಸಬ್ಬತ್ತಿನ ದಿನ ಕೂಡ ಯಾರಂತ ಅಂದ್ರೆ ಇವ್ರ ವಾದ ಏನಿಲ್ಲ. ಇವ್ರ ವಾದ ಏನು? ಒಬ್ಬ ಕೈಯಿಂದವನು ಕೈ ಸರಿ ಇಲ್ಲವನು ಬಂದರೆ ಯೇಸು ಸ್ವಾಮಿ ಆ ಕ್ಷಣದಲ್ಲಿ ಅವನ ಸ್ವಸ್ಥ ಮಾಡಿದ. ಇವ್ರು ಕೇಳ್ತಾ ಇದ್ದಾರೆ, ಹಿಂಗೆ ಮಾಡ್ಬೋದಾ? ನಾವು ಇರುವಾಗ ನಾವು ಪೀಠಾಧಿಪತಿಗಳು, ನಾವು ಊರಿಗೆ ಧಣಿಗಳು, ನಾವು ಊರಿಗೆ ದೊರೆಗಳು, ನಾವು ಊರಿಗೆ ಅಂಥವರು, ನಾವು ಇಂಥವರು ಪರಂಪರೆಯಿಂದ ಬಂದವರು, ಈ ಊರಲ್ಲಿ ಊಟ ಪಡ್ಕೊಂಡಿದ್ದವರು, ಹಿಂಗೆ ಮಾಡ್ತೀಯ ನೀನು ಅಂತ ಯೇಸು ಸ್ವಾಮಿ ಕೇಳಿದ್ರು. ಅವ್ರು ಆತ ಹೇಳ್ತಾರಪ್ಪ, ಆರೋಗ್ಯವಿದ್ದವನಿಗೆ ವೈದ್ಯರು ಬೇಕಾಗಿಲ್ಲ. ಕೇಳಿ, ಆರೋಗ್ಯವಿರುವವನಿಗೆ ವೈದ್ಯನ ಅವಶ್ಯಕತೆ ಇದೆ. ನನ್ನಿಂದ ಆದದ್ದನ್ನು ನಾನು ಮಾಡ್ತೀನಿ. ಸಬ್ಬತ್ತಿನ ದಿನ ಅಂತ ಗೊತ್ತಿಲ್ಲ, ಸೋಮವಾರ ಅಂತ ಗೊತ್ತಿಲ್ಲ, ಮಂಗಳವಾರ ಅಂತ ಗೊತ್ತಿಲ್ಲ, ಯಾವ ದಿನ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದದ್ದು ಒಂದೇ, ಒಬ್ಬ ಪಾಪಿಯು ರಕ್ಷಿಸಲ್ಪಟ್ಟ ಪರಲೋಕದಲ್ಲಿ ಮಹಾ ಸಂತೋಷ. ಮತ್ತ 12:12-13 ಕುರಿಗಳಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ಕುರಿಗಳಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ಆದ ಕಾರಣ ಸಬ್ಬತ್ತಿನದಲ್ಲಿ ಒಳ್ಳೆ ಕೆಲಸ ಮಾಡುವುದು ತಕ್ಕದ್ದೇ ಸರಿ ಸರಿ ಎಂದು ಉತ್ತರ ಕೊಟ್ಟನು. ಆ ಮನುಷ್ಯನಿಗೆ ಕೈ ಚಾಚು ಎಂದು ನೀನು ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಅದು ಸಂಪೂರ್ಣ ವಾಸಿಯಾಗಿ ಏನಾಗ್ಬಿಡ್ತಂತದು? ಸಭೆಗೆ ಅವನೊಬ್ಬನ ಕೈ ಇಲ್ದಂಗೆ ಬಂದನು ಪಾಪ. ಇವರೆಲ್ಲ ಇದ್ದಾರೆ, ಇವರೆಲ್ಲರ ಫೋಕಸ್ ಯಾರ ಮೇಲೆ ಇದೆ? ಆ ಕೈ ಇಲ್ದವ್ರ ಮೇಲೆ ಇದೆ. ಏನ ಈಗೇನ ಬಡನ ಈ ಕೈ ವಾಸಿ ಮಾಡ್ಬಿಟ್ರೆ ಇನ್ನೊಂದು ಸ್ವಲ್ಪ ಜನ ಬರ್ತಾರೇನೋ ಅಂತೇಳಿ ಅವನ ಮೇಲೆ ಫೋಕಸ್, ಕೈ ಇಲ್ದವ್ರ ಮೇಲೆ. ಇವ್ರು ಹೇಳ್ತಾರೆ, ಅದು ಮಾಡ್ಬಿಡ, ಆ ಕೈ ಹಂಗೆ. ವಾಕ್ಯ ವಾಸ್ತವ. ಇವ್ರ ಫೋಕಸ್ ಎಲ್ಲ ಕೈ ಇಲ್ದವ್ರ ಮೇಲಿದೆ. ಆ ಕೈ ಗುಣ ಆಗಬಾರ್ದು. ಒಂದು ವೇಳೆ ಗುಣ ಆದರೆ ಇವತ್ತು ನಾವು ಸುಮ್ಮನೆ ಇವತ್ತು ಯಾವ ವಾರ? ಸಬ್ಬತ್ತಿನ ದಿನ. ವಾಸಿ ಮಾಡ್ಬಾರ್ದು. ದೇವ್ರ ದಿನ ಇದು, ವಿಶ್ರಾಂತಿ ದಿನ. ಹಲ್ಲೆಲೂಯಾ, ವಿಶ್ರಾಂತಿ ದಿನ. ಮತ್ತು ದೇವ್ರ ವಾಕ್ಯ ಹಿಂಗೆ ಹೇಳ್ತದೆ, ಒಂಟಿ ಸೂಜಿ ಮಣಿಯಲ್ಲಿ ತಲೆ ತೂರಿಸ್ಬೋದು, ಪರಲೋಕಕ್ಕೆ ಹೋಗಲು ಬಹು ಕಷ್ಟ ಅಂತ. ನೀನು ಹೋಗಿ ಒಳ್ಳೆನೇ ತೂರಿಸು ತಲೆ ನೋಡೋಣ. ಸೂಜಿ ಮಣಿಗಿಂತಲೂ ತಲೆಗೆ ಭಾಳ ದೊಡ್ಡ, ಒಳ್ಳೆ ಭಾಳ ದೊಡ್ಡದಲ್ಲ. ಯಾವತ್ತಾದ್ರೂ ಒಳ್ಳೆ ತಲೆ ಕೊಟ್ಟಿದ್ದೀರಾ? ಒಳ್ಳಿನ ಪೆಟ್ಟಿಗೆ ತಲೆ ಕೊಟ್ಟಿದ್ದೀರಾ? ಕೊಟ್ಟಿಲ್ಲಲ್ಲ. ಇವತ್ತು ಟ್ರೈ ಮಾಡಬೇಕು, ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಿ. ಕೊಟ್ಟಿಲ್ಲಲ್ಲ? ಕೊಟ್ಟಿದ್ರೆ ಯಾವತ್ತಾದರೂ ಇವತ್ತು ಟ್ರೈ ಮಾಡಿ ಹೋಗಿ ಒಳ್ಳೆನಲ್ಲಿ ತಲೆ ತೂಸಕ್ಕೆ ಪ್ರಾರಂಭಿಸಿ. ಆಗ್ತದಾ? ನಿಂತ್ಕಪ್ಪ, ಮಾಡಬೇಡ್ರಿ ನೀವು. ಸ್ವಸ್ಥ ಮಾಡಬೇಡ ಅವನ ಕೈ ಹಿಂಗೆ ಇರ್ಬೇಕಾದ್ರೆ. ಇವರೆಲ್ಲ ಆತಂಕವಾದಿಗಳು. ಇವರೆಲ್ಲ ಯಾರು ಬೇರೆ? ಆತಂಕವಾದಿಗಳು. ಆತಂಕ ಸೃಷ್ಟಿಸೋದೇ ಇವ್ರ ಕಾರ್ಯ. ಆತಂಕವೇ ಇವ್ರ ಅರಮನೆ. ಆತಂಕವೇ ಇವ್ರ ಸರ್ವಸ್ವ. ಆತಂಕ ಮಾಡುವವರು ಯಾರಿದ್ದಾರೋ ಅವರು ದೇವರ ವಿರೋಧಿಗಳು. ದೇವರ ವಿರೋಧಿಗಳು, ಅಹಂಕಾರಿಗಳು. ಸ್ವಲ್ಪ ಸಬ್ಬತ್ತಿನ ದಿನದಲ್ಲಿ ಒಡೆಯನೆಂದು ನಿಮಗೆ ತಿಳಿಯದೋ ಎಂದು ಹೇಳಿದನು. ಆತನು ಅಲ್ಲಿಂದ ಹೊರಟು ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಆದರೆ ಪರಿಸರ ಹೊರಕ್ಕೆ ಹೋಗಿ ಇವರನ್ನು ಯಾವ ಅಪಾಯದಿಂದ ಕೊಲ್ಲೋಣ ಏನ್ ಮಾಡ್ತದಂತವ್ರು? ಅಲ್ಲೆಲ್ಲೂಯ್ಯ. ನಮ್ಮ ದೇಶದ ನೇಚರ್ ಅಷ್ಟೇ ಅಲ್ರಿ. ನಮ್ಮ ದೇಶದ ನೇಚರ್ ಏನು ಹೇಳ್ರಿ? ಒಳ್ಳೆಯವನು ಹೆಂಗಾನ ಅವ್ನು ಸಾಯಿದ್ರು ಕೂಡ ಗಣ್ಣಿಂದ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಆದರೆ ಕೆಟ್ಟವ್ರು ಮಾತ್ರ ದೇಶದಲ್ಲಿ ಇರಲೇ. ಇದು ನಮ್ಮ ನೇಚರ್.
ఎవడనే మంచివాడు ఎవడన్నా ఉంటే వాళ్ళని ఎట్లా వాడు చనిపోలేకుంటే కూడా ధనుషుడు చేసి కానీ చంపేసి, కానీ చెడ్డోడు మాత్రం ఈ దేశాన్ని పరిపాలించాలి. ఇది మన దేశ నేచర్. ఇది వాళ్ళకు కూడా ఉంది, ఇప్పుడు కదా అప్పుడులోనే ఉంది. అది అలాగే వచ్చిందేమో. వీడేమని ఆలోచిస్తారు చెప్పండి? ఎప్పుడు వీడు దొరికితే చంపేస్తాము. హల్లెలూయా, హల్లెలూయా. కొన్ని సేవకుల్ని, కొన్ని విశ్వాసాలు మందు పెట్టి చంపుతున్నారు. వినడానికి ఆశ్చర్యంగా ఉంది కదా, ఆయన సత్యమే. ఎలాగని చంపాలి? కొన్ని ఆర్ఎస్ఎస్టీ బజరంగ దళ టీం వాళ్ళు వీళ్ళు చేయి కలిపేది, వాళ్ళ నంబర్ తీసుకుని సవాలు అంత కూడా. నేను చెప్తాను, ఎంతమందిని చంపినా సేవలేమి చేసిన సేవ ఆగదు. సేవ దేవునిది. మనుషులు పోయినంత మాత్రము సేవ నిలబడదు. ಸೇವ ನಿಲುಬಡ್ತೀವಿ, ಸೇವ ದೇವನಿಗೆ. ಓಕೆ, ಮೇಲೆ ವಚನ 8:9 ಮೇಲೆ ಸಬ್ಬತ್ತಿನ ದಿನಕ್ಕೆ ಒಡೆಯರಾಗಿದ್ದಾನೆಂದು ಹೇಳಿದನು. ಆತನ ಅಲ್ಲಿಂದ ಹೊರಟು ಹೋಗಿ ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಬತ್ತಿದ ಒಬ್ಬನಿದ್ದನು. ಆಗ ಅವರು ಆತನ ಮೇಲೆ ತಪ್ಪೋಲಿಸಬೇಕೆಂದು ಆತನು ಸಬ್ಬತ್ತಿನ ಏನು ಆಲೋಚನೆ ಒಂದು? ಯಾವಾಗಲೂ ತಪ್ಪೋಲಿಸುವುದೇ ಇವರ ಆಲೋಚನೆ. ತಪ್ಪು, ಇತರ ತಪ್ಪು ಹುಡುಕುವುದೇ ಆಲೋಚನೆ. ತಪ್ಪೋಲಿಸಬೇಕೆಂದು ಆತನನ್ನು ಸಬ್ಬತ್ತಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದರು. ಅದಕ್ಕಾತನು, ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿ ಇತ್ತು, ಅದು ಸಬ್ಬತ್ತಿನದಲ್ಲಿ ಕುಣಿಯೊಳಗೆ ಬಿದ್ದರೆ ಅವನು ಅದನ್ನು ಹಿಡಿದು ಮೇಲಕ್ಕೆ ತೆಗೆಯುವುದೇ ಇರುವುದೇ? ಕುರಿಗಿಂತ ಮನುಷ್ಯನೆಷ್ಟೋ ಹೆಚ್ಚು. ಕುರಿ ಕುಣಿಯಕ್ಕೆ ಬಿದ್ದರೆ ತೆಗಿಬಾರ್ದೇನಪ್ಪ? ಅವ್ರು ಸಬ್ಬತ್ತಿನ ನಾಳೆ ತೆಗಿನಂತ ಬಿಡಿದ್ರ ನಾವೆಷ್ಟು ಜನ ಇದೀವಿ? ಎಷ್ಟು ಜನ ಇದ್ದೀವಿ? ಇವತ್ತು ಲೋಕೇಶ್ ಮಗನ ನಾಮಕರಣ ಇದೆ. ಲೋಕೇಶ್ ಒಂದು ಕುರಿ ತಗೊಂಬಂದ ಅಂದ್ಕೊಡ್ರಿ, ನಮಗೆ ಕೊಯ್ಯಾಗ ಇಲ್ಲಿ JCP ಒಂದು ಕುಣಿ ಮಾಡಿದ್ರು. ನಾನು ಅಲ್ಲಿ ಗಟ್ಟೆಗೆ ನಾನು ಕುಣಿಯಾಗಿ ಬಿಟ್ಬಿಡುತ್ತೆ. ಇವತ್ತು ನಾವೆಲ್ಲರೂ ಆರಾಮಾಗಿದ್ದೀವಿ. ನಾನು ಹೇಳಿದಪ್ಪ, ಇವತ್ತು ಬೇಡ, ಕುಣಿಯಾಗಿ ಬಿದ್ದತ್ತೆ, ನಾಳೆ ಮಾಡೋಣ ಎಲ್ಲರೂ ಬರೋದ್ರೆ. ನೀವು ಕೇಳ್ತೀರಾ? ನಿಮ್ಗೆ ಹೆಂಗೆ ಬರ್ತಾನೆ ಮಾತಾಡ್ಕೊಡ್ತೀನಿ ಅಲ್ಲ ಪ್ರೇರಣೆ. ಯಾವ ಭಾಷೆ ಬರೋದು ಸರ್, ಆ ಭಾಷೆಯಲ್ಲಿ ನಾವು ಮಾತಾಡಿದ್ದೆ ಒಂದು ಕಡೆ. ಎಷ್ಟು ಹೇಳ್ತಾರೆ, ಸಬ್ಬತ್ತಿನ ದಿನದಲ್ಲಿ ಒಂದು ಕುಣಿಯಲ್ಲಿ ಬಿದ್ದರೆ ಮೇಲೆ ಕೇಳೋದು ತಪ್ಪ. ಆಗ ಒಂದು ಕೈ ಕೂಡ ವಾಸಿ ಮಾಡಲಿ ಅಂತ ತಪ್ಪಿದ್ರಲ್ಲಿ ಪ್ರಾರ್ಥನೆ ಮಾಡೋದಷ್ಟೇ. ತಂದೆ ಅವರಿಗೆ ಬಿಡುಗಡೆ ಕೊಟ್ಟ, ಕೈ ಬತ್ತಿದ ಆ ವ್ಯಕ್ತಿಗೆ ದೇವರು ಸಹಾಯ ಮಾಡಿ ತಪ್ಪ ಅಂತ ವಿಚಾರ ಮಾಡಿದ್ರೆ ಇವ್ನು ನೆಕ್ಸ್ಟ್ ಸ್ಟೆಪ್ ಅಂತ ಅಂತಂದ್ರೆ ಗೊತ್ತಾ? ಇವ್ನು ಹಿಂಗೆ ಬಿಟ್ಟರೆ ಬೇಡ, ಇವ್ನು ಸಾಯಿಸ್ಬೇಕು. ಎಂಥ ಕೆಟ್ಟ ಆಲೋಚನೆ ನೋಡಿದ್ರು. ಮನುಷ್ಯರನ್ನು ಸಾಯಿಸೋದ, ಮನುಷ್ಯರನ್ನು ಸಾಯಿಸೋದ, ಮನುಷ್ಯರಿಗೆ ವಿರುದ್ಧವಾಗಿ ಮರಣಾಂತಕವಾದಂಥ ಕಾರ್ಯಗಳು ನಡೆಯುವುದ? ಅದು ದೇವರಿಗೆ ಸಮಾಜಸನ ಅಲ್ಲಲ್ಲ ಪ್ರೇರಣೆ. ದೇವರು ನ್ಯಾಯ ತೀರ್ಪಿಗೊಳಗಾಗ್ತದೆ. ನರಹತ್ಯೆ ಮಾಡಬಾರ್ದು ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. ಅದು ನ್ಯಾಯ ತೀರ್ಪಿನ ದಿನದಲ್ಲಿ ದೇವರ ಮುಂದೆ ಇರ್ತದಂತ ದೇವರ ವಾಕ್ಯ ಇರ್ತದೆ. ನನ್ನ ಆತ್ಮೀಯ ಪ್ರಿಯ ಸಹೋದರಿ, ಎಷ್ಟೇ ಕೋಪ ಇರಲಿ, ಕೋಪ ತಗ್ಗಿಸಿಕೊಳ್ಳುವುದೇ ನಮಗೆ ಒಳ್ಳೆಯದು. 12:13 ಆದ ಕಾರಣ ಸಬ್ಬತ್ತಿನದಲ್ಲಿ ಒಳ್ಳೆಯ ಕೆಲಸ ಮಾಡುವುದು ತಕ್ಕದ್ದೇ ಸರಿ ಎಂದು ಉತ್ತರ ಕೊಟ್ಟನು. ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಅದು ಸಂಪೂರ್ಣವಾಗಿ ವಾಸಿಯಾಗಿ. ಯೇಸು ಹೇಳಿಕೊಳ್ಳದೆ ಸಂಪೂರ್ಣವಾಗಿ ವಾಸಿ ಆಯಿತು. ಮತ್ತೊಂದು ಆಗಾಯಿತು. ಆದರೆ ಪರಿಸರ ಹೊರಕ್ಕೆ ಹೋಗಿ ಇವನನ್ನು ಯಾರವರು ಪರಿಸರ ಮತ್ತೆ ಇಲ್ಲಿ ಅವ್ರ ಕೆಲಸ ಮೆನ್ಷನ್ ಆಗಿದೆ, ಪರಿಶಾಯರು. ಇವ್ರು ಯಾರಂತ? ನಮ್ಮಲ್ಲಿ ಕೆಲವರು ಪರಿಶಾಯರು. ಇವರು ಹೆಂಗಿಡ್ಬೇಕಿತ್ತನ್ನ, ಹೆಂಗ್ ಮಾಡೋಣ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿಯಲ್ಲೇ ಇದ್ದಾರೆ, ಯೇಸು ಸ್ವಾಮಿಯಿಂದ ಇದ್ದಾರೆ. 12 ಮಂದಿ ಶಿಷ್ಯರಿದ್ದಾರೆ ಯೇಸು ಸ್ವಾಮಿಯಿಂದ. 12 ಜನ ಅಪೊಸ್ತಲರು ಅಂತ ಬರೆಯಲ್ಪಟ್ಟಿದ್ದವರು. ಎಷ್ಟು ಜನ? ನೀವು ಬೈಬಲಲ್ಲಿ ಓದಿದ್ರೆ ಬೈಬಲಲ್ಲಿ 4 ಸುವಾರ್ತೆಗಳಿದ್ದಾವೆ. ಮತ್ತಾಯ, ಮಾರ್ಕು, ಲೂಕು, ಯೋಹಾನ. 4 ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಶಿಷ್ಯರು 12 ಜನ. ಈ ಪರಿಶಾಯರನ್ನು ಯಾವ ಕಾರ್ಯದಲ್ಲಾದರೂ ಇನ್ವಾಲ್ವ್ ಮಾಡಿದಾರೋ ಓದಿದ್ರೆ? ಹಲೋ, ಹೇಳ್ರಿ, ಓದಿದ್ದೀರಾ? 12 ಜನ ಅಪೊಸ್ತಲರು. ನಿಜವಾದ ಅಪೊಸ್ತಲರನ್ನು ಯಾವತ್ತೂ
ದೇವರ ಪವಿತ್ರಾತ್ಮನ ನೊಂದಿಸದೆ ಯಾವ ವ್ಯಕ್ತಿಯನ್ನು ಅವನು ಕ್ಷಮಿಸಲಾರನು. ಮನುಷ್ಯ ಕುಮಾರನು ನೊಂದಿಸಿದರೆ ಕ್ಷಮಾಪಣೆ ಇದೆ, ಪರಿಶುದ್ಧಾತ್ಮನ ನೊಂದಿಸಿದವನಿಗೆ ಕ್ಷಮಾಪಣೆ ಇಲ್ಲ ಎಂಬುದಾಗಿ. ನೆಕ್ಸ್ಟ್ ಸ್ವಲ್ಪ ಇದು ಬಾಧೆ ಆಗ್ಬೋದು, ಆದರೂ ನಾನು ಹೇಳಿದೆ 12 ಜನ ಅಪೊಸ್ತಲರಿದ್ದಾರೆ. 12 ಜನ ಅಪೊಸ್ತಲರಲ್ಲಿ ಈ ಪರಿಸರವನ್ನು ಯಾವ ಕಾರ್ಯದಲ್ಲಾಗಲಿ ಇನ್ವೆಲ್ ಮಾಡಿದಾರ? ಓದಿದ್ರಿಲ್ಲ? ಓದಿದ್ರ? ಯೋಹಾನ, ಆಂದ್ರೆ, ಮತ್ತಾಯ, ಲೋಕ, ಮಾರ್ಕು, ಬಾರ್ತಿಲೋಮಾಯ, ಮತ್ತಾಯ, ಅನೇಕರನ್ನ, ಯೂದ, ತೋಮ, ಸೀಮೋನ್ ಪೇತ್ರು ಮಾಡಿದ್ದಾರೆ. ನಾವೇನು ಮಾಡ್ಕೊಂಡು ನಮ್ಮಲ್ಲಿ ಸಭೆಯ ಕೆಡವಿದಂಥ ವ್ಯಕ್ತಿಯು, ಕಂಪ್ಲೇಂಟ್ ಮಾಡಿದಂಥ ವ್ಯಕ್ತಿ ಮದುವೆಗೆ ಇವರೆಲ್ಲ ಯಾರು ಗೊತ್ತಾ? ಅವರಲ್ಲಿ ಕಲ್ತು ಹೋದವರೇ ಇವರು, ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿದವರೇ ಇವರು. ಸಪೋರ್ಟ್ ಇಲ್ಲ ಅಂದ್ರೆ ಅವ್ನು ಕರೀಲಿಕ್ಕೆ ಆಗ್ತದ ನಮಗೆ? ಪ್ರಿಯರೇ, ಮನುಷ್ಯನ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದ ಪ್ರತಿ ಮನುಷ್ಯನ ಬೈಬಲ್ ಗುರುತಿಸ್ತದೆ. ಅವಳು ಎಂಥವಳೇ ಆಗಿಲ್ಲ, ಅವನು ಎಂಥವನೇ ಆಗಿಲ್ಲ. ಬೈಬಲ್ ಅದ್ಭುತವಾಗಿ ಪರಿಗಣಿಸ್ತದೆ, ಯಾವುದು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. 12 ಜನ ಅಪೊಸ್ತಲರು ಪರಿಸರವನ್ನು ಎಲ್ಲಿ ಟಚ್ ಮಾಡಿಸಿಲ್ಲ ಅವ್ರು ದೇವರ ಕಾರ್ಯದಲ್ಲಿ. ಆದರೆ ನಾವು ಮದುವೆಗಳ ದೇವರಿಗೆ ಯಾವ ವಿರುದ್ಧವಾಗಿತ್ತು ನಾವು ಮದುವೆ ಬರ್ಬೇಕು. ನಾವು ನಮ್ಮ ತಂಗಿ ಮದುವೆಗೆ ಬಾ, ನಮ್ಮ ಮಾವನ ಮದುವೆಗೆ ಬಾ, ನಮ್ಮ ಅಕ್ಕನ ಮದುವೆಗೆ ಬಾ, ನಮ್ಮ ಮೊಮ್ಮಗಳ ಮದುವೆಗೆ ಬಾ, ಮೊಮ್ಮಗಳು ಗಂಡನ ಇನ್ನೊಂದು ಮದುವೆ ಮಾಡಿದ್ರು ಬಾ. ದೇವರಿಗೆ ವಿರುದ್ಧವಾಗಿ ಇರುವಂಥ ಜನರೇ ಇವರು. ಇದನ್ನು ಸ್ಪಷ್ಟವಾಗಿ ನಾವು ಗುರುತಿಸ್ತಾ ಇದ್ದೀವಿ, ಸ್ಪಷ್ಟವಾಗಿ. ಆದರೆ ಮನಸ್ಸಿನಲ್ಲಿ ಯೇಸು ಹೇಳ್ತಾರೆ, ನೀವು ನನ್ನನ್ನು ಶರೀರದಿಂದ ಪ್ರೀತಿಸ್ತಾ ಇದ್ರೆ ಹೊರತು ನಿಮ್ಮ ಮನಸ್ಸು ನನಗೆ ದೂರವಾಗಿದೆ. ನಿಮ್ಮ ಮನಸ್ಸು ಏನಾಗಿದೆ ಅಂತ? ದೂರವಾಗಿದೆ. ಓಕೆ, ನೆಕ್ಸ್ಟ್ ವಾಕ್ಯ 12:7. ಮತ್ತೆ 12:7, ನನಗೆ ಯಜ್ಞವು ಬೇಡ, ಕರುಣೆಯು ಬೇಕು ಎಂಬುದರ ಅರ್ಥವನ್ನು ನೀವು ತಿಳಿದಿದ್ದರೆ ಅಪರಾಧಿಗಳೆಂದು ತೀರ್ಪು ಮಾಡುವುದು ನಿಮ್ಮಿಂದ ಹೇಗಾಯಿತು? ಇದು ಎಷ್ಟು ದಿನ ವಾಕ್ಯ ಅರ್ಥವಾದ ಅಲ್ಲೆಲ್ಲೂಯ್ಯ. ನಿಜವಾಗ್ಲೂ ನಾವು ಸ್ವಾಮಿ ಪ್ರೀತಿಸ್ತಾ ಇದ್ದ, ನಿಜವಾಗ್ಲೂ ಆತನ್ನು ಪ್ರೀತಿಸ್ತಾ ಇದ್ರೆ ಆತನ್ನು ನಮ್ಮಲ್ಲಿದ್ದ. ನಾವು ಪ್ರೀತಿಸದಂತೆ ನಟನೆ ಮಾಡಿದ್ರೆ ನಟನೆ ಮಾತ್ರ ನಿನ್ನ ಹತ್ರ ಉಳಿದತೆ, ಯೇಸು ನಮ್ಮ ಹತ್ರ ಇರಲ್ಲ. ಕಣ್ಣುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ, ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ. ದೇವರೇ, ಈ ದಿನ ನೂತನವಾಗಿ ನೂತನ ಕೃಪೆಯಿಂದ ನಮ್ಮನ್ನು ಬಲಪಡಿಸಿದ್ದೇವ. ಸತ್ಯಾಂಶವಾಗಿ ಅರ್ಥಗರ್ಭಿತವಾಗಿ ನಮ್ಮೊಂದಿಗೆ ಮಾತನಾಡಿದ್ದೀವಿ. ತಂದೆ, ನಿನ್ನನ್ನು ನಾನು ಪ್ರೀತಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಪರೀಕ್ಷೆ ಮಾಡಿಕೊಡ್ರ. ನಾನು ನಿನ್ನನ್ನು ಪ್ರೀತಿಸಿದ ನೀನು ಹೇಳಿದ ಹಾಗೆ ಕೇಳ್ತಿದ್ದೇವ. ಆದರೆ ಪರಿಶಾಯರ ಹಾಗೆ ಒಬ್ಬ ದುರಾಚಾರಿ ಹೆಂಗಸು ನಿನ್ನನ್ನು ಪ್ರೀತಿಸ್ತೀವಿ. ಅದು ಯಾವ ಮಟ್ಟದಲ್ಲಿ ಎಂಬುದಾಗಿ ನಾವು ನೋಡುವುದಾದರೆ ಆ ತೋರಿದ ಪ್ರೀತಿ ಭಯಂಕರವಾದ ಪ್ರೀತಿ. ದೇವರೇ, ಈ ದಿನ ಬರುವ ನನ್ನ ಸ್ಥಿತಿ ಏನಾಗಿದೆ ಎಂಬುದಾಗಿ, ನನ್ನ ಸ್ಥಿತಿಗತಿ ಏನಾಗಿದೆ ಎಂಬುದಾಗಿ ಪ್ರಭು ಹಲ್ಲೆಲೂಯಾ. ನಾನಿನ್ನ ಪ್ರೀತಿಸುವಂತೆ ಪರಿಶಾಯರಾಗೇ ಇದ್ದಾರೆ ಪ್ರಭು. ನಿನ್ನನ್ನು ಗುರುತಿಸಲಿಕ್ಕೆ ಆಗಲಿಲ್ಲ. ಆದರೆ ದುರಾಚಾರಿಯಾದ ಒಬ್ಬ ಹೆಂಗಸು ನಿನ್ನನ್ನು ಗುರುತಿಸಿ ನನಗೆ ಉಪಕಾರ ಮಾಡಿದಳೆಂಬುದಾಗಿ ಶ್ರೇಷ್ಠನ ಭಾರಿ ನಾನಾಗಿರುವಂತೆ ಸಭೆಯಾಗಿರುವಂತೆ ಸಹಾಯ ಮಾಡು. ನೋಡುವುದಕ್ಕೆ ಸಭೆಯಾಗಿ ಇರದೆ ಪ್ರಭು, ಕ್ರಿಯೆಯಲ್ಲಿ ಪ್ರೀತಿಸುವುದರಲ್ಲಿ ಪ್ರೀತಿ
ನಟನೆ ಬುದ್ಧಿ, ನಟನೆ ವೇಷಧಾರಿಕೆ ಪ್ರಭು ಪರಿಸಾಯರಿಗೆ ಸಂಬಂಧಪಟ್ಟ ಹಾಗೆ ಇರ್ತದೆ ಕರ್ತನೆ. ಅದಾಗದಂತೆ ದೇವ ಸಹಾಯ ಮಾಡು. ಈ ಮುಂಜಾನೆ ನಿಮ್ಮ ಪಾದದಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ತಾರೆ. ಇವತ್ತು ನಾನೇನಾಗಿದ್ದೀನಿ ಪ್ರಭು, ನಿನ್ನನ್ನು ಪ್ರೀತಿಸುವುದಕ್ಕೆ ನನಗೆ ಸಹಾಯ ಮಾಡಿ. ನಾವು ಪಾಪಿಗಳಾಗಿದ್ದಾಗಲೂ ಪ್ರಭು ನೀನು ರಕ್ಷಕನಾಗಿ ನಮ್ಮ ಪಾಪಗಳನ್ನು ಒತ್ತಿದೆಯಪ್ಪ. ಕೊರಡೆಗಳಿಂದ ಓಡಿಸಿಕೊಂಡಿದ್ದೀ ರಾಜ. ಅದು ನನ್ನ ಪಾಪದ ನಿಮಿತ್ತವಾಗಿ, ಅದು ನನ್ನ ನಿಮಿತ್ತವಾಗಿಯೇ ಪ್ರಭು. ಸತ್ಯವನ್ನು ತಿಳಿಯದೆ ಎಷ್ಟು ವರ್ಷಗಳು ನಾನು ಸಭೆಗೆ ಬಂದರು. ನನ್ನ ಭಕ್ತಿ ಸುಳ್ಳಾಗದ ಸುಳ್ಳ ಪ್ರಭು. ನಾನು ಸತ್ಯವನ್ನು ತಿಳಿಯಲಿಕ್ಕೆ ಸಹಾಯ ಮಾಡು. ಸಂಪೂರ್ಣ ಮನಸ್ಸಿನಿಂದ ನಿನ್ನ ಪ್ರೀತಿಸಲಿಕ್ಕೆ ಸಹಾಯ ಮಾಡು. ನಿನಗೆ ದೂರ ಆಗಿರದಂತೆ ನಿನ್ನನ್ನು ಅಂಗೀಕರಿಸಿ ನಿನ್ನನ್ನು ಪ್ರೀತಿಸಲಿಕ್ಕೆ ಸಹಾಯ ಮಾಡು. ಸ್ತೋತ್ರಪ್ಪ, ಈ ದಿನ ಅದ್ಭುತವಾಗಿ ಮಾತನಾಡಿದಕ್ಕಾಗಿ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ ದೇವಾ. ಈ ಒಂದು ಸಬ್ಬತ್ತಿನ ದಿನದಲ್ಲಿ ಅನೇಕರು ಪರಿಚಯರು ತಪ್ಪು ಹುಡುಕ್ತಾ ಇದ್ದಾರೆ ದೇವಾ. ದೇವಾ, ನಿನಗೆ ಬಂದನೇಪ್ಪ, ಪರಿಶುದ್ಧ ನಿನಗೆ ಬಂದನೇ. ದಿನ ನಮ್ಮ ಹತ್ರ ಸೂಟಿಯಾಗಿ ಮಾತನಾಡಿದೆ. ಪ್ರತಿಯೊಬ್ಬೊಬ್ಬರ ನೀನು ಮಾತನಾಡಲಿಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರಲ್ಲಿ ವಾಕ್ಯ 100ರಷ್ಟು 60ರಷ್ಟು 1000ರಷ್ಟು ಫಲಗೊಳ್ಳಿಕ್ಕೆ ಸಹಾಯ ಮಾಡು. ಪ್ರತಿಯೊಬ್ಬರು ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡು. ಯೇಸು ಸ್ವಾಮಿಯನ್ನು ಪ್ರೀತಿಸ್ತಾ ಇರಲಿಲ್ಲ. ಸರ್ವಶಕ್ತ ನಿನಗೆ ಒಂದಲ್ಲಿ ಪ್ರಾರ್ಥನೆ ಕೇಳಿದಕ್ಕಾಗಿ, ಇವರಿಗೆ ವಾಕ್ಯ ಉಪದೇಶವನ್ನು ಮಾಡಿದಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಮಧ್ಯದಲ್ಲಿ ಸಹೋದರಿ ರೂಪ ಪ್ರಾರ್ಥನೆ ಮಾಡ್ತಾರೆ.